ಶ್ರಾವಣದ 30 ದಿವಸವೂ ಕೂಡ ಒಂದೊಂದು ಮನೆಯಲ್ಲಿ ವಿಚಾರ ದೀಪವನ್ನು ಹಚ್ಚುವಂಥ ಕಾರ್ಯಕ್ರಮ ಇವತ್ತಿನ ಆರಂಭ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದ ಆರಂಭದ ಉದ್ಘಾಟನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಹಾಸ್ವಾಮಿಗಳೇ, ಈ ಸಮಾರಂಭದ ಅಧ್ಯಕ್ಷರೇ, ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಚಂದ್ರೇಗೌಡರೇ, ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರೇ, ಸಂವಿಧಾನ ಪೀಠಿಕೆಯನ್ನು ಎಲ್ಲರಿಗೂ ಪ್ರಮಾಣೀಕರಿಸಿರ್ತಕ್ಕಂಥ ಅಲೀಸರವರೇ, ಹಲವಾರು ವರ್ಷಗಳಿಂದ ಬಸವ ತತ್ವವನ್ನು ಸಿಂಧನೂರು ತಾಲೂಕಾ ಮತ್ತು ಸುತ್ತೆಲ್ಲ ಪ್ರಚಾರ ಮಾಡ್ತಕ್ಕಂಥ ಆಚರಿಸ್ತಕ್ಕಂಥ ಎಲ್ಲ ಹಿರಿಯರೇ, ಬಹಳಷ್ಟು ಜನ ಬಸವ ಕೇಂದ್ರದಲ್ಲಿ ಇತರೆ ಬಸವಾದಿ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯರೆಲ್ಲ ಇದ್ದಾರೆ. ಇದನ್ನು ಒತ್ತುಕೊಂಡು ಇವತ್ತು ನಡೆಸ್ತಾ ಇದ್ದಾರೆ. ತಾಯಂದಿರು ಬಹಳಷ್ಟು ಜನ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ವಿಚಾರವಂತ ಜೋರಾಗತ್ತಂತ ನಾನು ಮಾತಾಡ್ತೀನಿ. ಗೆಳೆಯರೇ, ಇವತ್ತು ನನಗಿಲ್ಲಿ ಮಾತಾಡ್ಲಿಕ್ಕೆ ಹೇಳಿದಂತ ವಿಷಯ ಬಹಳಷ್ಟು ಗಹನವಾದದ್ದು, ತೂಕದ್ದು, ನಿಷ್ಠುರವಾದದ್ದು. ನನ್ನ ಮನಸ್ಸಲ್ಲಿ, ನನ್ನ ಅನುಭವದಲ್ಲಿ, ನನ್ನ ತಿಳುವಳಿಕೆ ಎಲ್ಲಾ ಮಾತುಗಳನ್ನು ನಿಷ್ಠುರವಾಗಿ ನಾನು ಮಾತಾಡಿದ್ರೆ ನನಗೊಂದು ಸ್ವಲ್ಪ ಭಯ. ಏನಂತ ಹೇಳಿದ್ರೆ, ಒಂದಷ್ಟು ಜನ ಆದ್ರೂ ಕೂಡ ನಾನು ಮಾತಾಡ್ಸಕ್ ಬಿಡ್ತಾರೆ ನಾಳೆ, ನಾನು ಗ್ಯಾರಂಟಿ. ಇನ್ನಷ್ಟು ನಿಷ್ಠುರವಾಗಿ ಇದ್ದ ವಿಷಯಗಳನ್ನ ಇದ್ದಿದ್ದಂಗೆ ಮಾತಾಡಿದ್ರೆ ಒಂದಷ್ಟು ಸಭೆಗಳಿಗೆ ಕರೆಯೋದು ಬಿಡ್ತಾರೆ. ಇದರರ್ಥ ಕರೆಯೋದು ಬಿಡ್ತಾರೆ, ಮಾತಾಡ್ಸಕ್ ಬಿಡ್ತಾರೆ, ಮಾತಾಡಬಾರ್ದು ಅಂತಲ್ಲ. ಸಮಾಜ ಯಾವ್ಯಾವ ಸಂದರ್ಭಕ್ಕೆ ಎಷ್ಟು ವಿಷಯಗಳನ್ನು ಸ್ವೀಕರಿಸಬಲ್ಲದೋ ಅಷ್ಟು ವಿಷಯಗಳನ್ನು ಮಾತ್ರ ಅವರು ಗುಣಪಡಿಸ್ತಾ ಹೋಗ್ಬೇಕು. ಇಡೀ ಸಮಾಜದಲ್ಲಿನೇ ಒಂದು ಬದಲಾವಣೆ ವಾತಾವರಣ ಬಂದ್ರೆ ಎಲ್ಲರೂ ಬದಲಾಗ್ತಾರೆ. ವ್ಯಕ್ತಿ ಇದರಲ್ಲಿ ಎರಡನೇದವರು, ಯಾರೇ ಆಗಿರಲಿ. ವ್ಯಕ್ತಿ ಸೆಕೆಂಡ್ರಿ, ಸಮಾಜ ಫಸ್ಟ್ ಇರ್ತದೆ. ಸುತ್ತಲೂ ವಾತಾವರಣ ಬದಲಾಗಬೇಕು ಎಲ್ಲದೂ ಕೂಡ. ಹಾಗಾಗಿ ಈ ವಾತಾವರಣ, ಇಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲ ಗೆಳೆಯರು, ರೈತರು, ಕೆಲವರು ಹಳ್ಳಿಯಿಂದ ಬಂದಿದ್ದಾರೆ. ಇವತ್ತು ಹಸಿಟ್ಟಾವಲ್ಲಿ ಗೆಳೆಯರು ನೋಡಿರ್ತೀನಲ್ಲ, ಬೇರೆಯವರೆಲ್ಲರೂ ಇಲ್ಲಿ. ಹಾಗಾಗಿ ಎಲ್ಲರೊಂದಿಗೆ ಅವರು ಕೊಟ್ಟಿರೋಂಥ ಸಮಯದಲ್ಲಿ ನಾನು ಸಾಧ್ಯವಾದಷ್ಟು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕೊಟ್ಟಿರೋ ವಿಷಯ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, 2500 ಅಥವಾ 600 ವರ್ಷಗಳ ಇತಿಹಾಸವನ್ನು ನಾವು ಮಾತಾಡಬೇಕು. ಬುದ್ಧ ಹುಟ್ಟಿದ್ದು ಇಲ್ಲಿಂದ 2600 ವರ್ಷಗಳ ಹಿಂದೆ. ಅಲ್ಲಿಂದ 1700 ವರ್ಷಗಳ ನಂತರ ಬಸವಣ್ಣನ ಕಥೆ ಅಥವಾ ವಚನಕಾರೆಲ್ಲರೂ. ಅಲ್ಲಿಂದ ಮತ್ತೆ ಈ ಕಡೆ 800 ವರ್ಷಗಳ ನಂತರ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು, ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇಷ್ಟು ವರ್ಷಗಳ ಪ್ರಯಾಣ ಇದೆಯಲ್ಲ, ಈ ಪ್ರಯಾಣವನ್ನ ಭಾರತದ ಚಿಂತಕರು ಭಾರತದಲ್ಲಿ ಬದಲಾವಣೆ ತರಬೇಕು, ಈ ಸಮಾಜವನ್ನು ಬದಲಾಯಿಸಬೇಕನ್ನುವಂತ ಹೋರಾಟಗಾರರು ಬಹಳಷ್ಟು ಜನ ಈ ಒಂದು 3 ವಿಚಾರಧಾರೆಗಳನ್ನ ಜೋಡಿಸಿ ನಮ್ಮ ಮುಂದಿಟ್ಟಿದ್ದಾರೆ. ಎಲ್ಲಾದ್ರೂ ಬಹಳಷ್ಟು ಜನ ಇವತ್ತು ಒಪ್ಪುವಂಥದ್ದು ಏನಪ್ಪ ಅಂದ್ರೆ, ಭಾರತೀಯ ಚಿಂತನೆ ದಾರಿಯಲ್ಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಪೆರಿಯಾರ್ ಅವರಿದ್ದಾರೆ, ನಿಮಗೆ ಬೇರೆ ಬೇರೆ ಕೊಲೆ ದಂಪತಿಗಳಿದ್ದಾರೆ. ಈ ಸಮಾಜಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಬೇರೆಲ್ಲವರು ಇದ್ದಾಗ ಕೂಡ ಈ 3 ಚಿಂತನೆ ಧಾರೆಗಳನ್ನ ಒಂದು ಲೈನಲ್ಲಿ ನಾವು ಮಾತಾಡ್ತೀವಿ. ಇದ್ರ ಬಹಳಷ್ಟು ಜನ ವೈಚಾರಿಕವಾಗಿ ಒಪ್ಪಿಗೆಂತಾರೆ ಕೂಡ. ಆಚರಣೆಯಲ್ಲಿ ಎಷ್ಟು ಮಟ್ಟಿಗೆ ಸ್ವೀಕರಿಸ್ತೋ ಗೊತ್ತಿಲ್ಲ, ವೈಚಾರಿಕವಾಗಿ ಸರಿ ಇದೆ ಅಂತ ಒಪ್ಕೊಂತಿದ್ದಾರೆ. ಇದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಕಾರಣ ಇದೆ. ಅದು ಒಂದೇ ಒಂದು ಕಾರಣವನ್ನ ಒಂದು ಕಾನ್ಸೆಪ್ಟ್ ಆಗಿ ಇವತ್ತು ಅರ್ಥ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಏತಕ್ಕಾಗಿ 3 ಜನನ ಜೋಡಿಸಿದ್ದಾರೆ, 3 ಕಾಲಘಟ್ಟಗಳೇನು ಅನ್ನೋದನ್ನು ನಮಗೆ 3 ಕಾಲಘಟ್ಟಗಳ ಸಂದರ್ಭ, 3 ಕಾಲಘಟ್ಟಗಳು ಮುಂದೆ ತಂದಿರತಕ್ಕಂಥ ಒಂದು ಪ್ರಶ್ನೆಗಳು, ಆ ಪ್ರಶ್ನೆಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಏನು, ಇದು ನಮ್ಗೆ ಅರ್ಥ ಆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ನಮ್ಗೆ ಅರ್ಥ ಆಗ್ತಾರೆ ಅಂತ ನಾನು ಭಾವಿಸಿದೆ. ಗೆಳೆಯರೆ, ಬುದ್ಧ ಹುಟ್ಟಿದಾಗ ಜಾತಿ ಈ ಅಂತ ಕೆರಲಿಲ್ಲ, ಉತ್ಪಾದನೆ ಈ ಅಂತ ಕೆರಲಿಲ್ಲ, ಸಂಪತ್ತು ಇಷ್ಟು ಸೃಷ್ಟಿ ಇರಲಿಲ್ಲ. ಬುದ್ಧ ಹುಟ್ಟಿದ ಒಂದು ಪ್ರದೇಶ ಇವತ್ತಿನ ಗಂಗಾ ನದಿಯ ಆಚೆ, ನೇಪಾಳದ ಕಡೆ. ಗಂಗಾ ನದಿಯಿಂದ ಉತ್ತರಕ್ಕೆ ನೇಪಾಳ ಮತ್ತು ಭಾರತ ದೇಶದ ಇವತ್ತಿನ ಬಾರ್ಡರ್ನಲ್ಲಿ ಬುದ್ಧ ಹುಟ್ಟಿದಂಥದ್ದು.
ಬುದ್ಧ ಹುಟ್ಟಿದ ಒಂದು ನಾಡು ಹೆಂಗಿತ್ತು ಅಂತ ಕೇಳಿದ್ರೆ, ಬುದ್ಧನ ಪ್ರದೇಶ ದೊಡ್ಡದೊಂದು ಸಾಮ್ರಾಜ್ಯ. ಈಗೇನು ರಾಜನ ಮಗ ಅಂತ ಕರಿತಿದ್ರಿ, ಸಾಮ್ರಾಜ್ಯ ಇರಲಿಲ್ಲ. ಬಹಳಷ್ಟು ದಿನಗಳಿಂದ ಬುದ್ಧನ ಬಗೆಗೆ ನಮಗೆ ಒಂದು ಕಥೆಯನ್ನ ಕಟ್ಟಿಕೊಡಲಾಗಿತ್ತು. ಆ ಕಥೆಯನ್ನ ಮೊದಲ ಬಾರಿಗೆ ಸುಳ್ಳಾಗಿಸಿದ್ದು ಅಂಬೇಡ್ಕರ್. ಬುದ್ಧನ ಬಗೆಗೆ ಏನು ಕತೆ ಕೊಟ್ಟಿದ್ದಾರೆ? ಒಬ್ಬ ದೊಡ್ಡ ರಾಜನ ಮಗನಾಗಿದ್ದಂತ ಬುದ್ಧ ಹುಟ್ಟಿದ ತಕ್ಷಣ ದೇವವಾಣಿ ಬಂದು ಅವರಪ್ಪನಿಗೆ ಹೇಳ್ಬಿಡ್ತು. ಏನಂತ ಹೇಳ್ತು? ನಿನ್ನ ಮಗ ನಾಳೆ ನಿನ್ನ ಕೈಯಾಗಿರಲ್ಲ, ಉತ್ತರಾಧಿಕಾರಿ ಆಗಲ್ಲ, ಪ್ರಪಂಚ ಉದ್ಧಾರ ಮಾಡಕ್ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ನೀನು ಹುಷಾರಾಗಿರು ಅಂತ ಹೇಳ್ಬಿಟ್ರು. ಅವರ ಕುಲಗುರುಗಳೆಲ್ಲ ಹೇಳ್ಬಿಟ್ರು. ಆವಾಗ ಬುದ್ಧನನ್ನ ವಯಸ್ಕನಾಗುವವರೆಗೂ ಪ್ರಪಂಚದ ಯಾವುದೇ ಸಮಸ್ಯೆಗಳು ಕಾಣದಂತೆ ಬೆಳೆಸ್ಬಿಟ್ರು. ಆ ನಂತರ ಒಂದ್ಸಾರಿ ಇದ್ದಕ್ಕಿದ್ದಂಗೆ ಹೊರಗೆ ಬಂದಾಗ ಒಂದು ರೋಗಿಯನ್ನ ಕಂಡ, ಹೆಣವನ್ನ ಕಂಡ, ಒಬ್ಬ ಭಿಕ್ಷುಕನನ್ನು ಕಂಡ. ಇದು ಕಂಡಂತ ಬಹಳಷ್ಟು ದುಃಖ ಆಯ್ತು. ಇಷ್ಟು ದುಃಖ ತುಂಬಿದೆ ಸಮಾಜದಲ್ಲಿ, ಹಂಗಾಗಿ ನಾನು ಬಿಟ್ಟು ಹೋಗ್ತೀನಿ ಅಂತ ರಾತ್ರಿ ಹೆಂಡ್ರು ಮಕ್ಕಳಿಗೆ ಹೇಳದಂಗೆ ಹೊರಗೋಗ್ಬಿಟ್ಟ. ಬಂದ ನಂತರ ಮಹಾನ್ ಯೋಗಿ ಆದ. ಇದು ಕತೆ, ಹೌದಾ? ಆಸೆಯ ದುಃಖಕ್ಕೆ ಕಾರಣ, ಎಲ್ಲಿ ಹೋದ್ರು ಆಸೆಯ ದುಃಖಕ್ಕೆ ಕಾರಣ. ಅಷ್ಟಾಂಗ ಮಾರ್ಗ ಇವೆಲ್ಲವೂ ಹೇಳಿದಂತ ಕಥೆಗಳು. ಇವೆಲ್ಲವೂ ಸಹಿತವಾಗಿ ಬುದ್ಧನ ನಂತರ ಬಂದಿರತಕ್ಕಂಥ ಬದಲಾವಣೆಗಳು ಆದಂತ ಸಂದರ್ಭದಲ್ಲಿ ಕಟ್ಟಿರುವ ಕಥೆಗಳು ಅಥವಾ ರೂಪಿಸಿರುವ ರೀತಿಗಳು. ಇವತ್ತು ಕೂಡ ಅಷ್ಟೇ. ಬಸವಣ್ಣನ ಬಗ್ಗೆ ಕೂಡ ಒಂದೇ ಕಥೆ ಇಲ್ಲ. ಬಸವಣ್ಣನ ಕೂಡ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇದೀವಿ. ಬಸವ ಹುಟ್ಟಿದಂತ ಬಸವನ ಬಾಯಿಗೆ ಹೊಡಿಲೇನೆ ಗುಡಿಯಾಗಿಸಿ ಕಲ್ಲಾಗಿಸಿ ಇವತ್ತು ಕೂಡ ದಲಿತರು ಬಂದು ಅದ್ರಲ್ಲಿ ಪೂಜೆ ಮಾಡಕ್ಕೆ ಇವತ್ತು ಅವಕಾಶ ಇಲ್ಲ ಮಾಡಿಟ್ಟಿಲ್ಲ. ನಾವು ಇಟ್ಟಿದ್ವಿ ಅಲ್ವಾ? ಬಸವ ಕಲ್ಯಾಣದಲ್ಲಿ ಕೂಡ ಒಂದು ಗುಡಿ ಇದೆ. ಒಳಗೆ ಹೋದಾಗ ಗೊತ್ತಾಗ್ತದೆ. ನೀವು ಹೋಗಿ ಹನುಮ ಮಂಟಪಕ್ಕೆ ಹೋಗಿ ವಾಪಸ್ ಬರೋದಲ್ಲ, ಬಸವ ಕಲ್ಯಾಣಕ್ಕೆ ಊರಾಗ ಒಳಗೆ ಹೋಗ್ರಿ. ಊರಾಗ ಕೂಡ ಸಹಿತವಾಗಿ ಬಸವಣ್ಣನ ಈಶ್ವರನ ಒಂದು ಕಲ್ಲಾಗಿಸಿದಂತೆ ಗುಡಿಯಲ್ಲೇ ಇದೆ. ಹಾಗೆ ಬಸವ ತತ್ವವನ್ನು ಹೇಗೋ ಅದೇ ತರ ಬುದ್ಧನನ್ನು ಸಹಿತವಾಗಿ ಈ ತರ ದೈವೀಕರಿಸಿರ್ತಕ್ಕಂಥ ಹಲವಾರು ಇವತ್ತು ಕೂಡ ಮತ್ತೆ ನಡೆದಿದೆ. ನಾ ಬರ್ತೀನಿ, ಅದಕ್ಕೆಲ್ಲ ಮಾತಾಡ್ತೇನೆ ವಿಚಾರ ಸಂಬಂಧಪಟ್ಟಂಗೆ. ಆದರೆ ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ಬುದ್ಧನ ಬಗ್ಗೆ ಇತಿಹಾಸವನ್ನು ಬರೆದ್ರು. ನಿಮಗೆ ಸಾಧ್ಯವಾದರೆ ನಾನು ಗುಲ್ಬರ್ಗ ಮತ್ತು ಬೀದರಲ್ಲಿ 2 ಸಾರಿ ಬುದ್ಧನನ್ನು ಕುರಿತು ಅಂಬೇಡ್ಕರ್ ಅವರು ಬರೆದಿರುವಂಥ ಚರಿತ್ರೆಯನ್ನು ಆಧರಿಸಿ ಒಂದು ನಾಟಕ ಮಾಡಿದ್ದಾರೆ. ಆ ನಾಟಕ ನೋಡಿ ಕಣ್ಣಿಗೆ ಕಟ್ಟಿದಂಥ ರೀತಿಯಲ್ಲಿ ಚರಿತ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮಗೆ ಸಾಧ್ಯವಾದರೆ ಬುದ್ಧನ ಕಾಲಘಟ್ಟವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸರಳವಾಗಿ ಎಲ್ಲರಿಗೂ ಇಸ್ವಿ ಬೇಕಾಗಿಲ್ಲ, ಏನೋ ಬೇಕಾಗಿಲ್ಲ, ಸಿಂಹ ಸೇನಾಪತಿ ಎನ್ನುವಂಥ ಒಂದು ದೊಡ್ಡ ಕಾದಂಬರಿ ಇದೆ, ಓದ್ಬೇಕೆಲ್ಲರೂ. ಸಿಂಹ ಸೇನಾಪತಿ ಎನ್ನುವಂಥ ಕಾದಂಬರಿ ಇದೆ, ರಾವು ಸಾಂಕೃತ್ಯ ಏನು ಬರೆದಿರುವಂಥದ್ದು ಓದ್ಬೇಕೆಲ್ಲರೂ. ಸರಿ, ಓದ್ಲಿಕ್ಕೆ ಆಗಿದ್ರು ಚಿಂತೆಯಿಲ್ಲ, ಬಿಡಿ ಆಗಿದ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತೆ. ನಮಗೆ ತಿಳಿದಿರಲಿ, ಬುದ್ಧನ ಕಾಲಘಟ್ಟ ಯಾವುದೇ ಸಾಮ್ರಾಜ್ಯ ಬೆಳೆದಿರೋ ಕಾಲಘಟ್ಟ ಅಲ್ಲ. ಆಗ ಬುಡಕಟ್ಟುಗಳಿಂದ ಗಣತಂತ್ರಗಳಾಗಿ, ಅಂದ್ರೆ ದೊಡ್ಡ ಸಾಮ್ರಾಜ್ಯಗಳು ಬೆಳೆಯಲಿರುವಂತ ನಡುವಿನ ಪೀರಿಯಡಲ್ಲಿ ಅಲ್ಲಿ ನದಿಗಳ ದಂಡೆನಲ್ಲಿ ಒಂದೊಂದು ಸಣ್ಣ ಸಣ್ಣ ನಗರಗಳು ಉಂಟಾಗಿದೆ. ಅಂತಹ ಒಂದು ನಗರ ಈತನು ಬೆಳೆದಿರ್ತಕ್ಕಂಥ ಶಾಕ್ಯ ಗಣರಾಜ್ಯ ಅಂತ ಕರಿತೀವಿ. ಬುದ್ಧ ಬೆಳೆದಿದ್ದ ಯಾವುದೇ ಸಾಮ್ರಾಜ್ಯದಲ್ಲಿ ಅಲ್ಲ, ಶಾಕ್ಯ ಗಣರಾಜ್ಯದ ಶಾಕ್ಯ ಗಣತಂತ್ರದ ಮುಖಂಡನ ಮಗ, ಅವರ ತಂದೆ ಅವರ ಮುಖಂಡ. ಆಗಿನ ಕಾಲಘಟ್ಟ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಬಹುಪಾಲು ಜನ ಇನ್ನೂ ಕೃಷಿಯಲ್ಲಿ ಇರಲಿಲ್ಲ. ಎಲ್ಲರೂ ಪಶುಸಂಗೋಪನೆ ಮಾಡ್ತಾ ಇದ್ರು, ಗೋಪಾಲಕರಾಗಿದ್ರು. ನೀವು ಬುದ್ಧನ ಹಿಂದೆ ಬರೇ ಒಂದು 200 ವರ್ಷಗಳ ಹಿಂದೆ, 300 ವರ್ಷಗಳ ಹಿಂದೆ ಮಹಾಭಾರತ ನಡೆದಿದ್ದು ಅಂತ ಹೇಳಿ ಇವತ್ತು ಇತಿಹಾಸಕಾರ ನೋಡ್ತಾ ಇದ್ದಾರೆ. ಮಹಾಭಾರತ ಎದಕ್ಕಾಗಿ ನಡೆದಿದ್ದು? ಮಹಾಭಾರತ ಅವತ್ತಿನ ಪಶು ಸಂಪತ್ತಿಗಾಗಿ. ಭೂಮಿ ಕೂಡ ಇರಲಿಲ್ಲ, ಕೃಷಿ ಇರಲಿಲ್ಲ, ನೀರಾವರಿ ಇಲ್ಲ. ಮಹಾಭಾರತದ ಕಾಲದಲ್ಲಿ ಎಲ್ಲಿ ಕೂಡ ಡ್ಯಾಮ್ ಕಟ್ಟಿದ್ದು ಗೊತ್ತಿಲ್ಲ ನಿಮ್ಗೆಲ್ಲ, ಹಾಗಿರ್ಲಿಲ್ಲ. ಆದ್ರೆ ಕೃಷಿಗಾಗಿ ಇಡೀ ಭೂಮಿಯನ್ನು ವಿಸ್ತಾರವಾಗಿ ನಡೆಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ವೈದಿಕರು, ಎಲ್ಲಾ ಚರಿತ್ರೆ ಹೇಳಕ್ಕಾಗಲ್ಲ, ಕೆಲವು ಮಾತ್ರ ನಿಮ್ಗೆ ತಿಳಿಸ್ತೀನಿ ಇವತ್ತು ನಾನು. ವೈದಿಕರು ಅಂತ ಯಾರನ್ನ ಕರಿತಾ ಇದ್ದೀವಿ, ವರ್ಣ ವ್ಯವಸ್ಥೆಯನ್ನು ಹುಟ್ಟಾಕಿದರು ಅಂತ ಯಾರನ್ನ ಕರಿತಾ ಇದ್ದೀವಿ, ಅವರು ಅವತ್ತು ವರ್ಷಾನುಗಟ್ಲೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಯಜ್ಞ ಯಾಗಾದಿಗಳು ಅಂತ ಹೇಳಿದ್ರೆ ಒಂದು ದಿವಸ ಎಲ್ಲೋ ಹೋಗಿ ಮಾಡಿ ಯಾವುದೋ ಒಂದು ದನನ ಕುರಿನ ಕಟ್ ಮಾಡೋದಲ್ಲ. ವರ್ಷಗಟ್ಟಲೆ ಯಾರು ಪಶುಪಾಲಕರಿದ್ರು ಅವರಿಂದ ಅವರಿಗೆ ತೆರಿಗೆಗಳು ಹಾಕಿ, ದಂಡಗಳನ್ನು ಹಾಕಿ, ಅವರಿಂದ ವಸೂಲು ಮಾಡಿ ಸಾವಿರಾರು ಗೋ ಸಂಪತ್ತನ್ನು ತಂದು, ಇವತ್ತೇನು ಗೋವು ಮಾಂಸ ತಿಂತಾರಂತೇಳಿ, ಗೋವು ಮಾರಾಟ ಮಾಡ್ತಾರಂತೇಳಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಹೊಡೆದು ಸಾಯಿಸ್ತಿದಾರಲ್ಲ ಅವರ ಪೂರ್ವಜರು. ಅವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಸಾವಿರಾರು ಗೋಗಳನ್ನ ದಿನನಿತ್ಯ ಬಲಿ ಕೊಡ್ತಾ ವರ್ಷಾನುಗಟ್ಟಲೆ ಯಜ್ಞ ಆಗಾದಿಗಳನ್ನು ಮಾಡ್ತಾ ಇದ್ರು. ಅವತ್ತಿನ ಸಂದರ್ಭ ಬುದ್ಧ ಇದನ್ನು ವಿರೋಧಿಸಿದ. ಬುದ್ಧ ಯಾಕೆ ವಿರೋಧಿಸಿದ ಇದನ್ನ ಅಂತ ಕೇಳಿದ್ರೆ, ಅವತ್ತು ಕೃಷಿ ವಿಸ್ತರಣೆ ಆಗಬೇಕು, ಎಲ್ಲ ಕಡೆ
ಕೃಷಿ ವಿಸ್ತರಣೆ ಗಂಗಾ ಬಯಲಿನಲ್ಲಿ, ದಕ್ಷಿಣ ಮತ್ತು ಉತ್ತರದ ಬಯಲಿನಲ್ಲಿ ದೊಡ್ಡ ಪ್ರಮಾಣದ ದೊಡ್ಡ ವಿಸ್ತಾರವಾದ ಭೂಮಿಯನ್ನು ಕೃಷಿಗೆ ಒಳಪಡಿಸಬೇಕು, ಸಂಪತ್ತಿನ ಉತ್ಪಾದನೆ ಆಗಬೇಕು, ಎಲ್ಲರಿಗೂ ಅನ್ನ ಸಿಗಬೇಕು, ಎಲ್ಲರೂ ಹಂಚಿಗೆ ತಿನ್ನಬೇಕು ಅನ್ನುವಂಥ ವಿಚಾರ ಹೊಂದಿರತಕ್ಕಂಥ ಬುದ್ಧ ಅದನ್ನ ಪ್ರಾಣಿ ಬಲಿಯನ್ನು ವಿರೋಧಿಸಿದ. ಬರೀ ಹಿಂಸೆ ಕಾರಣಕ್ಕಾಗಿ ಅಲ್ಲ, ಹಿಂಸೆ ಬಗ್ಗೆ ಇವತ್ತು ಮಾತಾಡೋದು. ಬುದ್ಧ ಏನಪ್ಪ ಅಂದ್ರೆ ಅಹಿಂಸಾವಾದಿ ಅಂತ ಹೇಳಿ, ಅಹಿಂಸಾವಾದಿಯೇ ಕರೆಕ್ಟ್. ಆದ್ರೆ ಬುದ್ಧ ಪ್ರಾಣಿ ವಧೆಯನ್ನು ವಿರೋಧಿಸಿದಂಥದ್ದು ಕೃಷಿಗಾಗಿ ಪ್ರಾಣಿಗಳು ಬೇಕಂತೇಳಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕೂಡ ವಿಸ್ತರಣೆ ಆಯಿತು. ವೈದಿಕ ಶಾಹಿಗಳು ಹಿಂದಕ್ಕೆ ಹೋದ್ರು, ಬುದ್ಧನಿಂದ ಬಂದರು, ಜನ ಎಲ್ಲರೂ ಬಂದರು, ಬುದ್ಧನ ವಿಚಾರಗಳನ್ನು ಒಪ್ಪಿಕೊಂಡ್ರು. ಇದು ನೆನಪಿರ್ಬೇಕು ನಮಗೆ. ಎರಡನೇ ವಿಷಯ, ಮನೆ ಬಿಟ್ಟು ಯಾಕೆ ಹೋದ ಬುದ್ಧ ಅಂತ ಕೇಳಿದ್ರೆ ಖಂಡಿತವಾಗಿ ಯಾವ ಹೆಣ ನೋಡಿ ಹೋಗುವಂತ ಅಷ್ಟೊಂದು ಏನು ತಿಳುವಳಿಕೆ ಇಲ್ಲದಂತ ಮನುಷ್ಯ ಆಗಿರ್ಲಿಲ್ಲ ಬುದ್ಧ. ಬುದ್ಧನ ಗಣತಂತ್ರದಲ್ಲಿ ಬುದ್ಧ ಕೂಡ ಸದಸ್ಯ. ಇವತ್ತು ನಮಗಿಲ್ಲ. ಇವತ್ತಿನ ಪಾರ್ಲಿಮೆಂಟ್ ನೋಡಿದ್ರೆ ದಿನ ಬೈಕಂತ ಇದೀವಿ, ಇವ್ರನ್ನ ಹೊಗಳ್ತಾ ಇದೀವಿ, ವಿರೋಧ ಪಕ್ಷಗಳಂತಿಲ್ಲ, ಆಯ್ಕೆ ಅನ್ನೋದಿಲ್ಲ. ಇವತ್ತು ವೋಟರ್ ಲಿಸ್ಟೇ ಗಾಯಬಾಗಿದೆ ಅಂತ ಹೇಳಿ ದಿನ ಪ್ರಚಾರ ನಡೀತಾ ಇದೆ. ಆದ್ರೆ ಅವತ್ತು ಬುದ್ಧನಿಗೂ ಸಹಿತ ಅಲ್ಲಿಯ ಮುಖಂಡನ ರಾಜನ ಮಗನಾಗಿದ್ರು ಸಹಿತವಾಗಿ ಆತನಿಗೆ ಕೂಡ ಮೆಂಬರ್ಶಿಪ್ ಕೊಟ್ಟಿದ್ದು. ಯಾತಕ್ಕಾಗಿ ಹಿಂಗಾಯ್ತು ಅಂತ ಹೇಳಿದ್ರೆ, ಬುದ್ಧ ಹುಟ್ಟಿರುವಂತದ್ದು ನೆನ್ಪಿಟ್ಟುವರಿ ಸರಿಯು ಎನ್ನುವಂತ ಒಂದು ನದಿ ದಂಡೆಯ ಮೇಲಿದ್ದಂತ ಸಾಕ್ಯ ಗಣರಾಜ್ಯದ ಒಂದು ಸಿಟಿ ಸ್ಟೇಟ್ ಅಂತೀವಿ. ಅವತ್ತೊಂದು ನಗರ, ಸಣ್ಣದೊಂದು ನಗರ ಇತ್ತು, ಆ ನಗರದಲ್ಲಿ ಹುಟ್ಟಿದಂಥದ್ದು. ಆ ಕಡೆ ದಡದಲ್ಲಿ ತಾಯಿಯ ಗಣರಾಜ್ಯ, ಕೋಲಿ ಗಣರಾಜ್ಯ, ಈ ಕಡೆ ಶಾಕ್ಯ ಗಣರಾಜ್ಯ. ಎರಡೂ ಗಣರಾಜ್ಯಗಳ ನಡುವೆ ನದಿಯ ನೀರನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರಿಗೆ ಡಿಸ್ಪ್ಯೂಟ್ ಆಗಿ, ಅದನ್ನು ಹಂಚಿಕೆ ಸಲುವಾಗಿ ಸಂಘರ್ಷ ಆಗಿ ಒಪ್ಪಂದಗಳು ಮಾಡಿದ್ರು. ಒಪ್ಪಂದನೂ ಆಗಲಾರದ ಕೊನೆಗೆ ಯುದ್ಧಕ್ಕೆ ನಿಂತರು. ಯುದ್ಧ ಬೇಡ ಅನ್ನುವಂಥದ್ದು, ಬುದ್ಧ ಯುದ್ಧ ಮಾಡಬೇಕನ್ನಂಥದ್ದು ಇಡೀ ಗಣರಾಜ್ಯದ ಒಮ್ಮತ ತೀರ್ಮಾನ. ಎಲ್ಲರೂ ಒಕ್ಕವಲ್ಲಿನ ತೀರ್ಮಾನ ಏನ್ ಮಾಡಿದ್ರು, ನೀರು ಬೇಕು ನಮಗೆ, ನೀರು ಇಲ್ಲಿದ್ರೆ ನಮ್ಮ ರಾಜ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ನಗರ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಏನು ಬುಡಕಟ್ಟುಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನೀರಿನ ಪಾಲು ನಾವು ಪಡಿಲೇಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡ್ಬೇಕಂತ ಹೇಳಿದ್ರು. ಯುದ್ಧ ಬೇಡ ಅಂತ ಹೇಳಿದ. ಅವರ ಒಟ್ಟು ಮತದಾನದಲ್ಲಿ ಈತನಿಗೆ ಸೋಲಾಯಿತು. ಅವತ್ತಿನ ಸಂದರ್ಭದಲ್ಲಿ ಇದ್ದಂತ ನಿಯಮ ಏನಪ್ಪಾ ಅಂದ್ರೆ, ಇವರು ನೀ ಸೋತಿದ್ಯಲ್ಲ, ನಾವು ಹೇಳಿದ್ದನ್ನು ನೀನು ಇಂಪ್ಲಿಮೆಂಟ್ ಮಾಡ್ಬೇಕು. ಇವತ್ತೇನಂತೀವಿ ನಾವು, ಯಾವುದೋ ವಿಷಯದಲ್ಲಿ ಮೆಜಾರಿಟಿ ಮೈನಾರಿಟಿ, ಪಾರ್ಲಿಮೆಂಟ್ ಕೂಡ ಹಂಗೆ ಬಹುಮತ ಅಲ್ಪಮತ, ನೀ ಜಾರಿ ಮಾಡ್ಬೇಕು, ನಡಿ ಯುದ್ಧಕ್ಕೆ ಹೋಗೋಣ, ನಿನ್ನ ಒಬ್ಬತೆ ನೀನು ಮಾತಾಡ್ತಿರ್ಬೇಕು, ಉಳಿದವರೆಲ್ಲರೂ ಕೂಡ ಅವರ ತಂದೆಯೂ ಸೇರಿದಂಗೆ ಯುದ್ಧ ಮಾಡ್ಬೇಕಂತಾಗಿ ಯುದ್ಧಕ್ಕೆ ಬರಲಿ. ಇಲ್ಲ, ನಾನು ಯುದ್ಧ ಬೇಡ, ಯುದ್ಧ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಹಂಗಿದ್ರೆ ನಿನಗೆ ಶಿಕ್ಷೆ. ಏನು ಶಿಕ್ಷೆ? ಒಂದನೇ ಶಿಕ್ಷೆ ಮರಣದಂಡನೆ, ಎರಡನೇ ಶಿಕ್ಷೆ ನಿನ್ನ ಇಡೀ ಆಸ್ತಿ ಪಾಸ್ತಿಗಳನ್ನೆಲ್ಲವೂ ಸಹಿತವಾಗಿ ಒಪ್ಪಿಸ್ಬಿಡ್ಬೇಕು, ಅಲ್ಲಿ ಇರೋಂಥ ಪ್ರಭುತ್ವಕ್ಕೆ ಒಪ್ಪಿಸ್ಬೇಕು. ಮೂರನೇದೇನಪ್ಪ ಅಂದ್ರೆ ಗಡಿಪಾರ. ಈ ಮೂರರಲ್ಲಿ ಎರಡೂ ನಮ್ಗೆ ಬೇಡ. ಯಾಕಂದ್ರೆ ಆಸ್ತಿ ಪಾಸ್ತಿ ನನಗೆ ಮಾತ್ರ ಸಂಬಂಧಿಸಿದ್ರೆ, ಹೆಂಡತಿ ಮಕ್ಕಳಿಗೂ ಸಂಬಂಧಿಸಿರೋಂಥದ್ದು. ನಾನು ತೀರ್ಮಾನ ತಗೊಳ್ಳಲ್ಲ, ತೀರ್ಮಾನ ನನ್ನದು, ಹೆಂಡತಿ ಮಕ್ಕಳದಲ್ಲ, ನಮ್ಮ ಒಪ್ಪಂದಲ್ಲ. ಅದ್ರ ಜೊತೆಗೇನು, ಮರಣದಂಡನೆ, ಸತ್ಯ ಸಾಹಸದ ಏನಿದೆ, ನಾನು ಇದ್ದು ನನ್ನ ವಾದನ ನಾನು ಸಮರ್ಥಿಸ್ತೀನಿ. ಮೂರನೇ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ಬಿಟ್ಟು ಬಂದ. ಎಲ್ಲರಿಗೂ ಹೇಳಿಬಿಟ್ಟು ಬಂದಿರುವಂಥದ್ದು, ರಾತ್ರಿ ಹೊತ್ತಿನ ಹೆಣ್ಣು ಮಕ್ಕಳು ಬಿಟ್ಟು ಬಂದಿಲ್ಲ, ಇದು ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ, ಇದು ಇವತ್ತು ಸತ್ಯ ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ವಿ. ಇದು ವಿಷಯ. ಹೊರಗೆ ಬಂದ ನಂತರ ಬುದ್ಧ 12 ವರ್ಷಗಳವರೆಗೆ ಯಾವುದೋ ಒಂದು ಬೋಧಿ ವೃಕ್ಷದ ಕೆಳಗೆ ಯಾರನ್ನು ಜನಗಳನ್ನು ಭೇಟಿಯಾಗದೆ ಒಂದಲ್ಲೇ ಕೂತ್ಕೊಂಡು ಊಟ ಮಾಡೋದನ್ನ ತಪಸ್ಸು ಮಾಡಿದ್ದ ಅಲ್ಲ. ಬುದ್ಧ ಇಡೀ ನಾಡನ್ನ ಯಾಕೆ ಈ ಸಮಸ್ಯೆ ಇದೆ, ಯಾಕೆ ಬಗೆಹರಿಸಕ್ ಆಗ್ತಾ ಇಲ್ಲ ಅಂತ ಹೇಳಿ ತಿರುಗಾಡಕ್ ಶುರು ಮಾಡಿದ. ಆತನನ್ನು ಒಪ್ಪಿರ್ತಕ್ಕಂಥವ್ರು ಬಹಳಷ್ಟು ಜನ ಬಂದ್ರು, ದೊಡ್ಡದೊಂದು ತಂಡವೇ ಆಯ್ತು. ಇಡೀ ನಾಡನ್ನೆಲ್ಲ ತಿರುಗಾಡಿದ. ಒಂದು ಗಣತಂತ್ರದ ಸಮಸ್ಯೆ ಅಲ್ಲ ಇದು, ಅಲ್ಲಿರ್ತಕ್ಕಂಥ ಎಲ್ಲಾ ಗಣತಂತ್ರದ ಸಮಸ್ಯೆ, ಅಲ್ಲಿರುವಂತ ಒಂದಲ್ಲ ಪ್ರದೇಶ, ಎಲ್ಲಾ ಪ್ರದೇಶದ ಸಮಸ್ಯೆ ಅಂತ ಆತನಿಗೆ ಅರ್ಥ ಆಯ್ತು. ಅದ್ರ ಬಗ್ಗೆ ಚಿಂತನ ಮಂಥನ ನಡೆಸಿದ. ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ ಬುದ್ಧ. ಏನು ಆತ ಕೊಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಬಹಳ ಸರಳ. ಇಲ್ಲಿ ದುಃಖವಿದೆ, ಸರಳ ವಿಷಯ. ದುಃಖವಿದೆ, ದುಃಖಕ್ಕೆ ಕಾರಣವಿದೆ. ಆ ಕಾರಣ ದುಃಖಕ್ಕೆ ಅದನ್ನು ನಿವಾರಿಸಲು ಮಾರ್ಗವೂ ಇದೆ. ಈ 4 ವಿಷಯ ಮುಖ್ಯವಾದ ವಿಚಾರ. ಒಂದು, ದುಃಖವಿದೆ, ದುಃಖಕ್ಕೆ ಕಾರಣವಿದೆ, ಅದನ್ನು ಪರಿಹರಿಸಲು ಮಾರ್ಗವಿದೆ. ಈ 4 ವಿಷಯಗಳ ಕನ್ಕ್ಲೂಷನ್. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ರಿ 4 ವಿಷಯ ಮಾತಾಡ್ಲಿಕ್ಕೆ ವರ್ಷಾನುಗಟ್ಟಲೆ ಹಲವಾರು ಜನರ ಜೊತೆಗೆ ಸಂದರ್ಶನ ಮಾಡಿ ತಿರುಗಾಡಿ ಅಧ್ಯಯನ ಮಾಡ್ಬೇಕಂತ ಕೇಳಿದ್ರೆ ಇವತ್ತು ಹೇಳ್ರಿ ನಮಗೆಲ್ಲ ನಮ್ಮ ಕಣ್ಣೆದುರಿಗೆ ಸಹಿತವಾಗಿ ಸಣ್ಣದೊಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ದು ಕಂಡಿಡಕ ನಮ್ಮಿಂದ ಆಗಿಲ್ಲ. ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ಹೋರಾಟ ನಡೀತಿದೆ, ಎಷ್ಟು ಹೆಣ್ಮಕ್ಳು ಬಲಿಯಾಗಿದ್ದಾರೆ, ಸೌಜನ್ಯ ಕೊಲೆಯಾಗಿ ಎಷ್ಟು ವರ್ಷ ಆಯ್ತು, ಈಗೆಲ್ಲ ಉತ್ತರ ಕಂಡಿಡ್ಕೊಂಡ್ರ
ಉತ್ತರ ಕಂಡಿಡ್ಕೊಂಡಿವೆ? ಸಾಧ್ಯ ಇಲ್ಲ. ಯಾಕಂದ್ರೆ ಅವತ್ತಿನಿಗಿಂತ ಇವತ್ತಿನ ಸಮಾಜ ಸಂಕೀರ್ಣ ಆಗ್ಯಾವ. ಪ್ರಶ್ನೆಗಳಿಗೆ 100 ಪ್ರಶ್ನೆಗಳು ಹುಟ್ಟಿದ್ದಾರೆ. ಒಂದು ಪ್ರಶ್ನೆಗೆ 100 ಪ್ರಶ್ನೆ ಹುಟ್ಟಿದೀವಿ. ಹಂಗಾಗಿ ಪ್ರೋಗ್ರಾಮ್ ಅದು ಸಾಧ್ಯ ಆಗಲಿಲ್ಲ. ಹಂಗಾಗಿ ಈ ಸೂತ್ರಗಳನ್ನು ಮುಂದಿಟ್ಟ. ಅಷ್ಟೊತ್ತರೊಳಗಾಗಿ ಆತನ ರಾಜ್ಯದಿಂದ ಆತನ ಸಂಬಂಧಿಕರು, ಇತರ ಗೆಳೆಯರು, ಅನುಯಾಯಿಗಳು ಒಂದು ತಂಡ ಬಂದಿತ್ತು. ಬಂದು ಭೇಟಿ ಮಾಡ್ತಾರೆ. ಯಾರನ್ನ? ಬುದ್ಧನ ಭೇಟಿ ಮಾಡಿ, ನೀನ್ ಹೇಳಿದ್ದೇ ಸರಿ ಆಯ್ತು, ನಾವು ಬಡದಾಡಿ ಕೂಡ ಇನ್ನೂ ಸೆಟ್ಲ್ ಆಗ್ಲಿಲ್ಲ ನನ್ನ ಸಮಸ್ಯೆ, ಬಾಯಪ್ಪ ನೀನು ಅಂತ ವಾಪಸ್ ಬಾ ಅಂತ ಕರೀತಾರೆ. ಬುದ್ಧ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನದು ಅಥವಾ ನನ್ನ ಬುಡಕಟ್ಟಿನ ಅಲ್ಲಿಯ ಸಮಸ್ಯೆ ಮಾತ್ರ ಅಂತ ತಿಳ್ಕೊಂಡಿದ್ದೆ ನಾನು. ಇಲ್ಲಿ ಹೊರಬಂದು ನೋಡಿದ್ರೆ ಎಲ್ಲರ ಸಮಸ್ಯೆ ಇನ್ನೂ ದೊಡ್ಡದಾಗಿದೆ. ನಾನು ಅಲ್ಲಿಂದ ಬಹಳ ದೂರ ಬಂದೀನಿ. ಇಡೀ ಸಮಾಜವನ್ನೇ ಬದಲಾಯಿಸುವಂತ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ನಾವು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಬುದ್ಧನ ವಿಚಾರ. ಆದ್ರೆ ಇದ್ರ ನಡುವೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದೆರಡು ವಿಷಯಗಳಿವೆ. ಯಾಕಂದ್ರೆ ನಾವು ಇವತ್ತು ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ತೀವಿ, ಇವತ್ತು ಹಿಂದುತ್ವದ ಬಗ್ಗೆ ಒಂದು ದೊಡ್ಡ ತಂಡ ಇಡೀ ದೇಶವನ್ನ ಅದರ ಬಲಿಯಲ್ಲಿ ಕಡಿವಿ, ಅದರ ಆಧಾರದ ಮೇಲೆ ಅಧಿಕಾರ ಇಟ್ಕೊಂಡು ಮುಂದುಕೊಂಡಿದೆ. ಅದು ಕೆಲವು ವಿಷಯಗಳನ್ನು ಮುಂದಿಡ್ತಾ ಇದೆ, ಚರಿತ್ರೆಯನ್ನು ತಿರುಚುವ ಪ್ರಯತ್ನ ಮಾಡ್ತಾ ಇದೆ. ಚರಿತ್ರೆಯನ್ನು ತಿರುಚುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಹಿರೇಮಠ ಅಂತ ಒಬ್ಬ ಮಹಿಳೆಯನ್ನ ಇತ್ತೀಚೆಗೆ ಒಂದು ಕಾದಂಬರಿ ಬರೆಸಿದ್ದಾರೆ, ಮನೆ ಬಿಡುಗಡೆ ಮಾಡಿದ್ದಾರೆ. ಎಸ್ ಎಲ್ ಭೈರಪ್ಪನವರು ರಾಷ್ಟ್ರೋತ್ಥಾನ ಸಮಿತಿಯಿಂದ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ವಾದ ಗುರುನಾಥ್ ಕರ್ಜಿಗಿ ಸುಮಾರು ಏನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಬಸವಣ್ಣನ ಬಗ್ಗೆ ಹೆಂಗೆ ವಚನ ದರ್ಶನ ಶುರು ಮಾಡಿದ್ದಾರೆ, ಬುದ್ಧನ ಬಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಏನಂತ ಹೇಳಿ, ಬುದ್ಧ ಹೊಸದೇನೂ ಹೇಳಲಿಲ್ಲ, ಅವತ್ತಿನ ಉಪನಿಷತ್ತುಗಳನ್ನ ಸಾಕ್ಷಾತ್ಕರಿಸಿಕೊಂಡ. ಇದನ್ನು ನಾಚಿಕೆ ಇಲ್ದಂಗೆ ಗುರುರಾಜ್ ಕರ್ಜಿಗಿ, ನಾಚಿಕೆ ಇಲ್ದಂಗೆ ಯಾವ ವ್ಯವಸ್ಥೆ ವಿರುದ್ಧ ಬುದ್ಧ ಹೋರಾಟ ಮಾಡಿದ್ನೋ ಅದ್ರ ವಿರುದ್ಧ ಇವತ್ತು ಮಾತಾಡ್ತಿದ್ದ. ಯಾವುದನ್ನ? ಉಪನಿಷತ್ತುಗಳನ್ನ ಸಾಕ್ಷಾತ್ಕರಿಸಿಕೊಂಡ. ಉಪನಿಷತ್ತಿನ ಋಷಿಗಳಲ್ಲಿ ಒಬ್ಬ ಋಷಿ ಯಾರು? ಬುದ್ಧ ಕೂಡ ಒಬ್ಬ ಋಷಿ. ಹಾಗಾಗಿ ನಂತರ ಬಂದಿರತಕ್ಕಂಥ ಎಲ್ಲ ಬೌದ್ಧರು ಸಹ ಬುದ್ಧನ ನಂತರ ಅವ್ರು ಹಿಂದೂಗಳೇ ಆಗಿಬಿಟ್ರು. ಹಾಗಾಗಿ ಏನೂ ಇಲ್ಲ. ಈ ಇತಿಹಾಸವನ್ನು ತಿಳ್ಕೊಳ್ಳಕ್ಕೆ ಭಾರತದಲ್ಲಿ ಆಗಲಿಲ್ಲ. ಯಾಕಂದ್ರೆ ಸ್ವತಂತ್ರ ನಂತರದ ಕಾಲಘಟ್ಟದಲ್ಲಿ ಎಡಪಂಥೀಯರು ಎಲ್ಲ ಇತಿಹಾಸ ಬರೆದ್ಬಿಟ್ರು. ಹಂಗಾಗಿ ಶ್ರೀಲಂಕಾಕ್ಕೆ ಹೋಗಿದ್ವಿ. ಶ್ರೀಲಂಕಾದ ಬೌದ್ಧರು ಅವರು ಬಹಳ ಪ್ಯೂರ್. ಶ್ರೀಲಂಕಾದ ಬೌದ್ಧರು ಏನಿದ್ದಾರೆ ಅವರೆಲ್ಲ ಬಹಳ, ಯಾಕಂದ್ರೆ ಇಲ್ಲಿಂದ ಅಶೋಕ ಅಲ್ಲಿಗೆ ಮಕ್ಕಳನ್ನ ಕಳಿಸಿ ಅಲ್ಲೇ ಬೌದ್ಧ ಧರ್ಮ ಬೆಳೆಸಿದ್ದ, ಅದು ಬಹಳ ಪ್ಯೂರ್ ಆಗಿದೆ. ಅಲ್ಲಿ ಹೋಗಿ ಅಧ್ಯಯನ ಮಾಡಿದ್ವಿ. ಅವ್ರು ಹೇಳಿದ್ರು, ನಾವು ಕಲ್ಕೊಂಡಿರ್ತಕ್ಕಂಥದ್ದೆಲ್ಲ ಹಿಂದೂ ಧರ್ಮದ ಎಲ್ಲ ಮೌಲ್ಯಗಳೇ, ಏನು ಬೇರೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದಾರೆ ಅಂತೇಳಿ ಕಾದಂಬರಿ ಬರೋದು, ಕಥೆ ಬರೋದು ದಿನನಿತ್ಯ ಇವತ್ತು ವಾಟ್ಸಪ್ಪಲ್ಲಿ ಬಿಡ್ತಾ ಇದ್ದಾರೆ. ನಾವು ನೋಡ್ತೀವಿ. ಏನು ವೀಣಾ ಬಂದಂತೆ ಗೊತ್ತಲ್ಲ ನಿಮ್ಗೆಲ್ಲ, ಬಸವಣ್ಣ ಗಂಟು ಬಿದ್ದಾರೆ. ಹುಷಾರಿರ್ಬೇಕು ಎಲ್ಲರೂ ಕೂಡ, ಕೌಂಟರ್ ಮಾಡ್ಬೇಕು ನೀವು ಎಲ್ಲರೂ, ನಾವೆಲ್ಲ ಕೌಂಟರ್ ಮಾಡ್ಬೇಕು. ಗಂಟೆಗಟ್ಟಲೆ ಮಾತಾಡಿ ಈಗೆಲ್ಲ ವಿಡಿಯೋ ಬಿಡ್ತಾ ಇದ್ದಾರೆ ಎಲ್ಲ ಕಡೆ. ನಾನು ಎಂತ ಬಸವ ತತ್ವ ಪ್ರೇಮಿ ಅಂದರೆ, ಬಸವಣ್ಣನ ಅನುಯಾಯಿ ಅಂದರೆ ಅಂತ ಮಾತುರು ಮಾಡ್ತಾ. ಬಸವಣ್ಣ ಹೆಂಗ್ ಸತ್ತ ಅಂತೇಳಿ 15 ನಿಮಿಷ ಮಾತಾಡ, ಹೆಂಗ್ ಸತ್ತ ಅಂತೇಳಿ 15 ನಿಮಿಷ ಮಾತಾಡ್ತಾ. ಯಾವ ಒಂದು ಸಣ್ಣ ಆಚರಣೆ ಬಗ್ಗೆನೂ ಮಾತಾಡೋದಿಲ್ಲ. ಇದು ಇವತ್ತು ನಡೆದಿರುವಂಥದ್ದು. ನಾವು ಕಲಿಯಬೇಕಾಗಿರುವ, ಯಾಕಂದ್ರೆ ಇವತ್ತು ಬಸವ ತತ್ವ ಕೂಡ ಒಂದು ಧರ್ಮ ಆಗ್ಬೇಕಂತೇಳಿ ಬಯಸಿರೋಂಥವ್ರು ಆ ನಿಟ್ಟಲ್ಲಿ ಹೊಂಟಿದೀವಿ. ಈ ಧರ್ಮ ಆಗಿರೋಂಥವ್ರು ಏನ್ ಮಾಡಿದ್ದಾರೆ ಅಂತ ಅದು ಗೊತ್ತಾಗ್ಬೇಕು ನಮ್ಗೆಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸೃಷ್ಟಿ ಮಾಡಿರೋಂಥದ್ದು ಸ್ವರ್ಗ, ನರಕ, ಮೋಕ್ಷ ಎಲ್ಲವೂ ಸಹಿತವಾಗಿ ಪಾರಮಾರ್ಥ ಲೋಕದಲ್ಲಿ ಇಲ್ಲಿದೆ ಅಂತ ಹೇಳಿ ಎಲ್ಲಿಯೂ ಸಹಿತ ನಿಮಗೆ ನೆನಪಿರ್ಲಿ, ಬುದ್ಧನ ಕಾಲಘಟ್ಟದಲ್ಲಿ ಇವತ್ತು ನಾವು ನೋಡಿದಂಗೆ ಅಥವಾ ಬಸವಣ್ಣನ ಕಾಲದಲ್ಲಿ ಇದ್ದಂಗೆ, ಅಂಬೇಡ್ಕರ್ ಅವರ ಕಾಲದಲ್ಲಿ ಇದ್ದಂಗೆ ಒಂದು ಹಳ್ಳಿನಲ್ಲಿ ಎಲ್ಲಾ ಜಾತಿಯ ಜನರು ಅವರವರ ವೃತ್ತಿಯನ್ನು ಮಾತ್ರ ಮಾಡಬೇಕು. ಒಬ್ಬರು ಮತ್ತೊಬ್ಬರಿಗೆ ಯಾವ ವೃತ್ತಿಯನ್ನು ಬದಲಾಯಿಸುವಂತಿಲ್ಲ ಎನ್ನುವಂತ ಕಟ್ಟುನಿಟ್ಟಾದ ನಿಯಮ ಇನ್ನೂ ಸೃಷ್ಟಿ ಆಗಿರಲಿಲ್ಲ ಸಮಾಜದಲ್ಲಿ. ಬುದ್ಧನ ಕಾಲದಲ್ಲಿ ವರ್ಣಗಳಿತ್ತು, ಜಾತಿ ಇಷ್ಟೊಂದು ಸ್ಪಷ್ಟವಾಗಿ ಕೆಲವು ಲಕ್ಷಣಗಳಿದ್ವೆ ಹೊರತಾಗಿ ಸಂಪೂರ್ಣ ಸೃಷ್ಟಿಯಾಗಿಲ್ಲ. ಹಾಗಾಗಿ ಬುದ್ಧನ ಎಲ್ಲ ಮಾತುಗಳು ಮೇಲ್ವರ್ಣದ ಬಗ್ಗೆ, ಬ್ರಾಹ್ಮಣರ ಬಗ್ಗೆ, ಕ್ಷತ್ರಿಯರ ಬಗ್ಗೆ ಹೆಚ್ಚು ಕಾಣುತ್ತವೆ ಹೊರತಾಗಿ ಅಲ್ಲಿ ಈಗಿರುವಂತಹ ಎಲ್ಲಾ ರೀತಿಯ ಜಾತಿಗಳು ಅವತ್ತು ಸೃಷ್ಟಿಯಾಗಿದ್ದಿಲ್ಲ. ಸಮಾಜದ ಬೆಳವಣಿಗೆಯ ಏರುಪೇರಿನ ಅಸಮಾನತೆಯ ಜಾತಿ ಹುಟ್ಟುವ ಬೀಜಗಳು ಅಲ್ಲಿ ಆರಂಭ ಆಗಿತ್ತು. ಇದನ್ನು ನೋಡ್ಬೇಕು ನಾವು. ಹಾಗಾಗಿ ಅದನ್ನು ವಿರೋಧಿಸಿದಂತ, ಸಮಾನತೆಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಬುದ್ಧ ಎಲ್ಲಿಯೂ ಸಹಿತವಾಗಿ ಯಾರಿಗೂ ಮೂಢನಂಬಿಕೆ, ಇಡೀ ವರ್ಷದಾದ್ಯಂತ, ಈ ತಿಂಗಳಾದ್ಯಂತ ಏನು ಮೌಢ್ಯ ವಿರೋಧಿ ಮಾಸಾಚರಣೆಯನ್ನು ಮಾಡ್ತಾ ಇದ್ರಿ. ಬುದ್ಧನ ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲಿಯೂ ಬುದ್ಧ ದೇವರನ್ನು ಪೂಜೆ ಮಾಡಿ ಅಂತ ಯಾರಾದ್ರೂ ಹೇಳಿದ್ರೆ ಕೇಳಿದ್ರು. ದೇವರ ಬಗೆಗೆ ಎಲ್ಲಿಯೂ ನಂಬಿಕೆಯನ್ನು ವ್ಯಕ್ತಪಡಿಸಿಲ್ಲ ಬುದ್ಧ.
ಸ್ವರ್ಗ ನರಕಗಳ ಬಗ್ಗೆ ಎಲ್ಲಿಯೂ ಹೇಳಲಿಲ್ಲ. ಬುದ್ಧ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ನೋಡ್ರಿ, ಎಲ್ಲಿಯೂ ಕೂಡ ಮೋಕ್ಷದ ಬಗ್ಗೆ ಹೇಳಿಲ್ಲ. ಎಲ್ಲವೂ ಮನುಷ್ಯ ಬದುಕಿನ ತತ್ವವನ್ನು ಹೇಳಿದ್ದಾನೆ. ಹಾಗಾಗಿ ಅಂತಿಮವಾಗಿ ಏನನ್ನು ಬಹಳಷ್ಟು ವಿಷಯ ಇದೆ. ನಾನೊಂದು ಬುಕ್ ಹಿಡ್ಕೊಂಡಿದ್ದೀನಿ, ಅಂಬೇಡ್ಕರ್ ಅವರು ಬುದ್ಧನ ಬಗ್ಗೆ, ಬುದ್ಧ ಏನನ್ನು ನಂಬಿದ್ದ ಎನ್ನುವಂತ ಈಗಿನ ಆಚರಣೆಗಳಿದೆ, ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಬರೆದಿರೋ ಬುಕ್ಕ ಸಾಧ್ಯವಾದ್ರೆ ನೀವು ಓದ್ರಿ. ಅದ್ರ ಅಂತಿಮವಾಗಿ ಏನನ್ನು ನಂಬಬೇಕು ಅಂತ ಹೇಳ್ತಾರೆ, ಏನನ್ನು ನಂಬಬೇಕು ಅಂತ ಹೇಳಿ ಏನ್ ಹೇಳಿದಾನೆ, ಅವರಿವರು ಹೇಳಿದ್ದಾರೆಂಬ ಕಾರಣಕ್ಕಾಗಿ ಯಾವುದನ್ನು ನಂಬಬೇಡ, ಪಾರಂಪರಾಗತವಾಗಿ ಬಂದಿದೆ ಎಂಬ ಕಾರಣಕ್ಕಾಗಿಯೂ ಯಾವುದನ್ನು ನಂಬಬೇಡ. ಅವರಿವರು ಹೇಳಿದ್ದಾರೆ ಅಂತನೂ ನಂಬೇಡ. ಕೃಷ್ಣ ಹೇಳ್ದ, ರಾಮ ಹೇಳ್ದ, ಮನು ಹೇಳ್ದ, ಯಾವುದನ್ನು ನಂಬಬೇಡ. ಮೊದಲೇ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಪರಂಪರಾಗತವಾಗಿ ಬಂದಿದೆ ಎನ್ನುವ ಕಾರಣಕ್ಕಾಗಿ ಯಾವುದನ್ನು ನಂಬಬೇಡ. ಶಾಸ್ತ್ರಗಳಲ್ಲಿ ಹೇಳಿದೆ ಎಂಬ ಕಾರಣಕ್ಕಾಗಿಯೂ ಒಪ್ಪಬೇಡ. ಈಗ ನಮ್ಮನ್ನು ಒಪ್ಪಿಸ್ತಿರೋದು ಹೆಂಗೆ, ಜನನ ಒಪ್ಪಿಸ್ತಿರೋದು ಹೆಂಗೆ, ಎಲ್ಲದಕ್ಕೂ ತರ್ತಿರೋದು ಎಲ್ಲಿಂದ? ಶಾಸ್ತ್ರದಿಂದ, ಪುರಾಣಗಳಿಂದ, ಯಾವುದೋ ಕಥೆಗಳಿಂದ. ಬೆಳಗದಾಗ ಒಂದು ಕಥೆ ಹುಟ್ಟುಬಿಟ್ಟಿರ್ತದೆ. ಶಾಸ್ತ್ರಗಳಲ್ಲಿ ಹೇಳಿದೆ ಎನ್ನುವ ಕಾರಣಕ್ಕಾಗಿಯೂ ಒಪ್ಪಬೇಡ. ಯಾವುದು ಮೌಲ್ಯವಾದದ್ದೆಂದು ನಿನಗೆ ಅನಿಸುತ್ತದೆಯೋ, ಕಳಂಕ ರಹಿತವಾದದ್ದೆಂದು ನಿನಗೆ ತಿಳಿಯುತ್ತದೆಯೋ, ಅಥವಾ ಕಳಂಕವಾದದ್ದಲ್ಲವೆಂದು ಉಪಯುಕ್ತವೂ ಸುಖದಾಯಕವೂ ಆಗಿದ್ದೆಂದು ನಿನಗೆ ತೋರುತ್ತದೆಯೋ ಅದನ್ನು ಮಾತ್ರ ನಂಬು. ಅಂದ್ರೆ ಹಿಂದಿನಿಂದ ಹೇಳ್ಕೊಂಡ್ ಬಂದ್ಬಿಟ್ಟಾರಂತನೂ ನಂಬೇಡ. ಅವ್ರು ಇವ್ರು ಹೇಳ್ಯಾರಪ್ಪ, ಅಪ್ಪ ಅಣ್ಣ ಹೇಳ್ಯಾರಪ್ಪ ಅಂತನೂ ನಂಬೇಡ. ಸ್ವಾಮಿಗಳು ಹೇಳ್ಯಾರಂತನೂ ನಂಬೇಡ. ಏನು ನಂಬಬೇಕು ನಾವೆಲ್ಲ? ಶಾಸ್ತ್ರಗಳಲ್ಲಿ ಹೇಳಿದೆ ಅಂತನೂ ನಂಬೇಡ. ಯಾವುದು ಮೌಲಿಕವಾಗಿದೆ, ಯಾವುದು ನಿನ್ನ ಬದುಕಿಗೆ, ನಿನ್ನ ಸಮಾಜದ ಬದುಕಿಗೆ ಅದು ಉಪಯುಕ್ತಕಾರಿಯಾಗಿದೆ ಅಂತೇಳಿ ಟೆಸ್ಟ್ ಮಾಡಿ ತರ್ಕಿಸಿ ಅದನ್ನು ಮಾತ್ರ ನಂಬು ಅನ್ನೋದ್ರ ಅಂತಿಮವಾಗಿ ಕನ್ಕ್ಲೂಷನ್ ಕೊಟ್ಟಿದ್ದಾನೆ ಬೌದ್ಧ. ಹಾಗಾದ್ರೆ ಇವತ್ತು ಎಷ್ಟು ಬುದ್ಧನ ಭಕ್ತರು ಬುದ್ಧನನ್ನು ದೇವರನ್ನಾಗಿ ಮಾಡಿದ್ದಾರೆ, ಬಸವಣ್ಣನ ಭಕ್ತರು ಬಸವಣ್ಣನನ್ನು ಕೂಡ ದೇವರಾಗಿ ಮಾಡಿದ್ದಾರೆ. ಯಾಕಂತ ಕೇಳ್ರಿ, ಇದನ್ನು ಓರಿಗಲ್ಲಿಗೆ ನೋಡ್ಬೇಕು. ತತ್ವವನ್ನು ಹೇಳೋದಷ್ಟೇ ಅಲ್ಲ, ಅದರ ವಿಮರ್ಶೆ ಏನು, ಇವತ್ತು ವಾಸ್ತವ ಏನು. ಭಾರತದಿಂದ ಬೌದ್ಧ ಧರ್ಮನ ವೈದಿಕ ಶಾಹಿಗಳು ಬುದ್ಧನ ನಂತರ, ಅಶೋಕನ ನಂತರ ಏನ್ ಮಾಡಿದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಲಕ್ಷಾಂತರ ಬೌದ್ಧ ಭಿಕ್ಕುಗಳನ್ನ ಒತ್ತಾಯದಿಂದ ಮತ್ತೆ ವಾಪಸ್ ವೈದಿಕ ಧರ್ಮ ಸ್ವೀಕರಿಸುವಂತ ಮಾಡಿದ್ರು, ಕಗ್ಗೊಲೆ ಮಾಡಿದ್ರು, ದೇಶದಿಂದ ಬಿಟ್ಟು ಹೋಗಂಗ್ ಮಾಡಿದ್ರು ಎಲ್ಲ. ಅಂತಿಮವಾಗಿ ಶ್ರೀಲಂಕಾದಲ್ಲಿ, ಇವತ್ತಿನ ಬರ್ಮಾದಲ್ಲಿ, ನಿಮಗೆಲ್ಲ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್, ಚೀನಾದಲ್ಲಿ ಬೌದ್ಧ ಧರ್ಮ ನೋಡ್ತೀವಿ. ಆದ್ರೆ ಒಂದು ಸತ್ಯ ಗೊತ್ತಿರಲಿ, ಅದಕ್ಕೆ ಸತ್ಯವನ್ನು ಪೂರ್ತಿ ಮಾತಾಡ್ತಾ ಹೋದ್ರೆ ಬಹಳಷ್ಟು ಜನ ಸಿಟ್ಟಾಗ್ತಾರೆ ಅಂತ ಹೇಳಿದ್ನಲ್ಲ. ಇನ್ನೊಂದು ಸತ್ಯ ಹೇಳಬೇಕೇನಪ್ಪ ಅಂತ ಹೇಳಿದ್ರೆ, ಆ ಯಾವುದೇ ದೇಶಗಳಲ್ಲಿ ಬೌದ್ಧ ಧರ್ಮದ ಮೂಲ ಮೌಲ್ಯಗಳನ್ನು ಕಾಪಾಡುವಂತ ಯಾವುದೇ ಒಂದು ಸಂಸ್ಥೆ ಉಳಿದಿಲ್ಲ ಇವತ್ತು. ನಿಮ್ಗೆ ತಿಳಿದಿರಲಿ ಕೆಲವು ಸತ್ಯಗಳು. ಅಷ್ಟು ದೊಡ್ಡ ಚೀನಾ ದೇಶವನ್ನ, ಭಾರತ ದೇಶವನ್ನ ಹೆಂಗೆ ಇಂಗ್ಲೆಂಡ್ ಆಳ್ತಿತ್ತು, ಕ್ರಿಶ್ಚಿಯನ್ ಹೆಸರಿನಲ್ಲಿ, ಪಾದ್ರಿಗಳ ಹೆಸರಿನಲ್ಲಿ, ಬೈಬಲ್ ಹೆಸರಿನಲ್ಲಿ ನಿಮ್ಮ ಉದ್ಧಾರ ಮಾಡ್ತೀವಿ ಅಂತ ಹೇಳಿ, ಅದೇ ತರ ಬೌದ್ಧ ಧರ್ಮ ಗುರುಗಳ ನೇತೃತ್ವದಲ್ಲಿ ಅದೇ ಇಷ್ಟಿರಂತ ಜಪಾನು ಬೌದ್ಧ ಧರ್ಮ ನನ್ನ ರಾಜ್ಯ ಧರ್ಮ, ರಾಷ್ಟ್ರ ಧರ್ಮ ಅಂತ ಹೇಳಂತ ಜಪಾನು ಚೀನಾ ಆಳ್ತು. ಭಾರತನ ಹೆಂಗೆ ಇಂಗ್ಲೆಂಡ್ ಆಳ್ತಿತ್ತು, ಚೀನಾ ಆಳ್ತಿತ್ತು. ಅಲ್ಲಿ ಅವರು ಕೂಡ ಸ್ವತಂತ್ರ ಆಗಿರೋಂಥದ್ದು 49ರಲ್ಲಿ, ನಾವು 47ರಲ್ಲಿ, ಅವರು 49ರಲ್ಲಿ. ಇವತ್ತು ಮೈನ್ಮಾರಲ್ಲಿ ಏನ್ ನಡೀತಾ ಇದೆ, ಬರ್ಮಾದಲ್ಲಿ ಏನ್ ನಡೀತಿದ್ವಿ ಹೇಳ್ರಿ? ಬೌದ್ಧ ಧರ್ಮದ ಭಿಕ್ಕುಗಳ ಗುರುಗಳ ನೇತೃತ್ವದಲ್ಲಿ ಮುಸ್ಲಿಮರ ಅಲ್ಪಸಂಖ್ಯಾತರ ಬುಡಕಟ್ಟು ಜನಗಳ ಮರಣ ಹೋಮ ನಡೀತಿದೆ. ಶ್ರೀಲಂಕಾದಲ್ಲಿ ಹಿಸ್ಟ್ರಿ ಹೋದ್ರೆ ಅದಕ್ಕೆ ಇವತ್ತಿನ ಬೌದ್ಧ ಧರ್ಮ ಏನಾಗಿದೆ ಅಂತ ನೋಡ್ಬೇಕು ನಾವು. ಬಸವಣ್ಣ ಹೇಳಿದ ಕಾಲಲ್ಲ, ಇವತ್ತೇನ್ ನಡೆದಿದೆ ಶ್ರೀಲಂಕಾದಲ್ಲಿ. ಇವತ್ತು ಅಲ್ಲಿರುವಂತಹ ತಮಿಳ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡು ಗುರುಗಳೇ ಮುಂದೆ ನಿಂತು ಇವತ್ತು ಅಟ್ಯಾಕ್ ಮಾಡಿಸ್ತಿದ್ದಾರೆ. ಇವನ್ನ 8 ದಿವಸದಿಂದ ನಿಮಗೆ ಮೈಮಾರಲ್ಲಿ ಬಾಂಬಿಂಗ್ ಮಾಡಿದ್ದಾರೆ, ಸಾಯಿಸಾಕಿದ್ದಾರೆ. ಅಂದ್ರೆ ನಾವೇನ್ ನೋಡ್ಬೇಕಾಗಿದೆ? ಬುದ್ಧ ಹೇಳಿದ ಧರ್ಮ ಯಾವುದು, ನಿಜವಾದ ನೀತಿ ಯಾವುದು, ಇವತ್ತು ಧರ್ಮದ ಹೆಸರಿನಲ್ಲಿ ಏನ್ ನಡೀತಿದೆ ಅಂತ ನೋಡದೇ ಇದ್ರೆ ನಾವು ದಾರಿ ತಪ್ತೀವಿ. ತರ್ಕಿಸಿ, ನನಗೆ ಅವ್ರು ಹೇಳ್ಯಾರ, ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು ನನಗೇನು ಅರ್ಥ ಆಗಿದೆ ಕಣ್ಣೆದುರಿಗೆ ನಾನು ಚೆಕ್ ಮಾಡಿ ನೋಡ್ಬೇಕು. ಇವತ್ತಿನ ಸಮಕಾಲೀನ ಪರಿಸ್ಥಿತಿಯಲ್ಲಿ ಚೆಕ್ ಮಾಡಿ ನೋಡ್ಬೇಕಲ್ಲ, ನಾವೆಲ್ಲ ನೋಡಿ ಮಾತಾಡ್ಬೇಕು ಇದನ್ನೆಲ್ಲದು ಕೂಡ. ಇಲ್ಲ ಇದ್ರಿಲ್ಲ. ಆದ್ರೆ ಬೌದ್ಧ ಧರ್ಮ ಭಾರತ ದೇಶಕ್ಕೆ ವಾಪಸ್ ಬಂದಿರುವಂಥದ್ದು ಬಾಬಾ ಸಾಹೇಬ್ರಂತ ಒಬ್ಬ ದೊಡ್ಡ ಚಿಂತಕ, ಅದರ ಜೊತೆಗೆ ಶ್ರಮಿಕ ಜೀವಿಗಳನ್ನ ಮತ್ತೆ ವಾಪಸ್ ಕರೆ ತಂದಿದ್ರಿಂದ ಬಂದಿರುವಂತದ್ದು. ಇವತ್ತಿನ ಭಾರತ ದೇಶದ ಯಾರಾದ್ರೂ ಬೌದ್ಧಿಸ್ಟ್ ಅಂತ ಹೇಳ್ಕೊಂತಿದ್ರೆ ಯಾರ್ಯಾವರು? ದಲಿತರು, ಅಸ್ಪೃಶ್ಯರು. ಅಂತಿಮವಾಗಿ ಯಾಕೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರು? ಅವ್ರ ವಿಚಾರ ಹೇಳಕ್ಕೆ ನಿಮ್ಗೆ ಪಾಯಿಂಟ್ ನಮ್ಗೆ ಹೇಳ್ತೀನಿ ನಿಮ್ಗೆಲ್ಲ. ಯಾಕೆ ಮತಾಂತರ ಆದ್ರು ಅಂತ ಕೇಳಿದ್ರೆ, ಇಲ್ಲಿ ಮನುಷ್ಯರಾಗಿನೇ ಕಾಣ್ತಿಲ್ಲ. ನಾಯಿ ಬೆಕ್ಕಂತಾರ ಇವತ್ತೆಲ್ಲ ಮನೆಗೆ ಇಟ್ಕೊಂತಾರೆ ನಾಯಿ ಬೆಕ್ಕುಗಳನ್ನ, ನಮ್ಮನ್ನು ಮನುಷ್ಯರಾಗೆ ಕಾಣ್ತಾ ಇಲ್ಲ. ಇಲ್ಲಿ ಮನುಷ್ಯರಿಗೆ ಯಾರಿಗೆ ಜಾಗ ಇಲ್ಲ. ಈ ವರ್ಣಗಳಲ್ಲೋ ಜಾತಿಗಳಲ್ಲೇ ನಮ್ಗೆ ಯಾರಿಗೂ ಊರಲ್ಲಿ ಜಾಗ ಇಲ್ಲ, ಊರು ಬಿಟ್ಟು ಹೊರಗಿಟ್ಟಿ ನಮ್ಗೆಲ್ಲ ಹಲವಾರು ಅವಕಾಶ ಕೊಟ್ಟರು.
ಹೋರಾಟಗಳು ಮಾಡಿದ್ರು, ಸಂಘಟನೆ ಕಟ್ಟಿದ್ರು, ಪತ್ರಿಕೆ ಕಟ್ಟಿದ್ರು, ಏನೆಲ್ಲ ರಾಜಕೀಯ ಮಾಡಿದ್ರು, ಪಕ್ಷ ಕಟ್ಟಿದ್ರು, ಎಲ್ಲ ಮಾಡಿ ಅಂತಿಮವಾಗಿ ಇವತ್ತು ಬೌದ್ಧ ಧರ್ಮಕ್ಕೆ ಹೋಗಿರೋಂಥದ್ದು. ಆ ಬೌದ್ಧ ಧರ್ಮಕ್ಕೆ ಏನಾದರೂ ಇವತ್ತು ಮಾನವೀಯ ಗುಣಗಳು ಮತ್ತೆ ಬುದ್ಧನ ಧರ್ಮದ ಮೌಲ್ಯಗಳಿಗೆ ಒಂದು ಜೀವ ಬಂದಿದೆ ಅಂತ ಹೇಳಿದ್ರೆ ಯಾರಿಂದ ಅಂತ ಕೇಳಿದ್ರೆ ಈ ದೇಶದ ದಲಿತರಿಂದ, ಅಂಬೇಡ್ಕರಿಂದ ಒಂದು ಜೀವ ಬಂದಿದೆ ಅಂತ ನೋಡ್ಬೇಕು ನಾವು. ಇದು ನನ್ನ ಅಭಿಪ್ರಾಯ. ಇದು ಒಪ್ಪಬಹುದು, ಒಪ್ಪದೇ ಇರ್ಬೋದು. ಇದ್ರೆ ನಾನು ಪ್ರಶ್ನೆ ಮಾಡಿ ನಾನು ಸರಿಪಡಿಸ್ತೀನಿ. ಅದಕ್ಕಾಗಿ ಇದು ಬೌದ್ಧ ಧರ್ಮದ ವಿಚಾರ ಅಂತ ನಾನು ಕರೀತೀನಿ. ಆದರೆ ಬೌದ್ಧ ಧರ್ಮದ ಅವನತಿ ಆರಂಭ ಆಗ್ತಿದ್ದಂಗೆ ಬೌದ್ಧ ಧರ್ಮವನ್ನ ಸ್ಮ್ಯಾಶ್ ಮಾಡಿ ಪುನಃ ನಿಮಗೆ ಕ್ರಿಸ್ತ ಶಕ 2ನೇ ಶತಮಾನ 4ನೇ ಶತಮಾನ ಅನ್ನೋದ್ರೊಳಗಾಗಿ ಮತ್ತೆ ವಾಪಸ್ ಏನಾಯ್ತು, ವೈದಿಕ ಸಾಯಿ ಮತ್ತೆ ಎಲ್ಲಾ ರಾಜಧರ್ಮವಾಗಿ ಸ್ವೀಕಾರ ಆಯಿತು. ನೋಡ್ತೀವಿ ನಾವೆಲ್ಲ. ನೀವು ಈಗ ಓದುವಂತ ಮನುಧರ್ಮಶಾಸ್ತ್ರ ಅಂತ ಏನಿದೆ, ಮನುಷ್ಯತ್ವಕ್ಕೆ ವಿರುದ್ಧ ಆಗಿರ್ತಕ್ಕಂಥ ಮನುಧರ್ಮಶಾಸ್ತ್ರ ಹೇಳುತ್ತೆ ಸ್ತ್ರೀನಾ ಸ್ವಾತಂತ್ರ್ಯ, ಹೆಣ್ಮಕ್ಳಿಗೆ ಯಾರಿಗೂ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಹೇಳುತ್ತೆ. ಶೂದ್ರರಿಗೆ ಯಾವ ಆಸ್ತಿನೂ ಇರಬಾರ್ದು ಅಂತ ಹೇಳುತ್ತೆ. ಬ್ರಾಹ್ಮಣರಿಗೆ ಯಾರು ಕೂಡ ಅವನು ಏನೇ ಮಾಡಿದ್ರೆ, ಅನಾಚಾರ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳುತ್ತೆ. ಬ್ರಾಹ್ಮಣ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ, ಯಾರಾದ್ರೂ ಆಸ್ತಿ ಕಬಳಿಸಿದ್ರೆ ಅದು ಅವನ ಹಕ್ಕಂತ ಹೇಳುತ್ತೆ. ಇಂಥ ಒಂದು ಶಾಸ್ತ್ರ ಹುಟ್ಟಿದ್ದು ಯಾವಾಗಂದ್ರೆ ಬುದ್ಧನ ವಿಚಾರಗಳನ್ನ ಇಲ್ಲಿ ನಾಶ ಮಾಡಿ ಸ್ಮಶಾನ ಮಾಡಿ ನಂತರ ಅದಕ್ಕೆ ಜಾಗ ಸಿಕ್ತು ಮತ್ತೆ ವಾಪಸ್. ಯಾವಾಗ? ಕ್ರಿಸ್ತ ಶಕ 2ನೇ ಶತಮಾನ, 3ನೇ ಶತಮಾನ, 4ನೇ ಶತಮಾನ. ಅದಾದ ನಂತರ ಇಡೀ ಭಾರತದ ಹಳ್ಳಿಗಳೆಲ್ಲ ಸಂಪೂರ್ಣ ಈಗೇನು ಕಾಣ್ತಾ ಇದ್ವಿ ಅಥವಾ ಹಿಂದೆ ಏನಿತ್ತು 100 ವರ್ಷಗಳಿಂದ ಆ ತರ ಒಂದೊಂದು ಹಳ್ಳಿಗಳನ್ನ ಸಂಪೂರ್ಣ ಸ್ವಯಂ ಸಂಪೂರ್ಣ ಹಳ್ಳಿಗಳು ಅಂತ ಕರಿತೀವಿ. ಒಂದು ಊರು ಅಂತ ಹೇಳಿದ್ರೆ ಇನ್ನೊಂದು ಊರಿನ ಜೊತೆಗೆ ಊರಿನ ಒಡೆಯ ಮಾತ್ರ ಸಂಪರ್ಕ ಮಾಡೋಕೆ, ಯಾವ ಜನಗಳು ಸಂಪರ್ಕ ಮಾಡಂಗಿಲ್ಲ. ಕುಂಬಾರ, ಕಂಬಾರ, ಆ ಊರಿಗೆ ಏನ್ ಬೇಕು, ಗಾಣಿಗ, ನೇಕಾರ, ಮೋಚಿ ಎಲ್ಲರೂ ಒಂದೇ ಊರಲ್ಲಿ ಇರಬೇಕು. ಈ ಊರಿಂದ ಯಾವುದು ಕೂಡ ಉತ್ಪಾದನೆ ಮಾಡಿ ಇನ್ನೊಂದು ಊರಲ್ಲಿ ಮಾರಾಟ ಮಾಡಂಗಿಲ್ಲ. ಅವನು ಸ್ವಂತ ಶ್ರಮದಿಂದ ಅವನು ಬದುಕಂಗಿಲ್ಲ. ಎಂತ ಒಂದು ಜಾತಿಯ ಒಂದು ಕಟ್ಟುಪಾಡುಗಳನ್ನು ಸೃಷ್ಟಿ ಮಾಡಲಾಯ್ತು ಅಂತ ಹೇಳಿದ್ರೆ ಎಲ್ಲರ ಭೂಮಿ ಎಲ್ಲ ಶ್ರೀಮಂತರ ಕೈಯಲ್ಲಿ. ಅದಕ್ಕೆ ಊಳಿಗೆ ಮಾನ್ಯತೆ ಅಂತ ಕರಿತೀವಿ. ಉಳುವನೊಬ್ಬನು ಮಾಲೀಕ ಇದ್ದಾನೆ. ಮಠ ಮಂದಿರಗಳಿಗೆ, ಅಗ್ರಹಾರಗಳಿಗೆ ಲಕ್ಷಾಂತರ ಎಕರೆ ಭೂಮಿಯನ್ನು ಕೊಡಲಾಯ್ತಲ್ಲ ಕಡೆ. ಎಲ್ಲರೂ ದುಡಿಬೇಕು. ದುಡಿಯುವಂತ ರೈತರು, ಶೂದ್ರ ಆದಂತವರೆಲ್ಲರೂ ದುಡಿತಾ ಹೋದ್ರು. ಅಸ್ಪೃಶ್ಯರನ್ನ ಹೊರಗಿಟ್ರು. ಮತ್ತೆ ಅಸ್ಪೃಶ್ಯರ ಕತೆ ಸಪರೇಟ್ ಆಗಿದೆ. ಇವತ್ತು ಕಣ್ಣಲ್ಲಿ ನೋಡ್ತೀವಿ. ಅಂಬೇಡ್ಕರ್ ವಿಚಾರ ಬಂದಾಗ ಒಂದಷ್ಟು ನಾನು ಹೇಳಿ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಿಮಗೆ ಹಳ್ಳಿಗಳ ಪರಿಸ್ಥಿತಿ ಹೇಗಿದ್ರೆ ಆಯಾ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ಆಯಾ ಅಂದ್ರೆ ಏನು? ಯಾವುದೇ ಒಬ್ಬ ಕೆಲಸಗಾರ ತನ್ನ ಶ್ರಮದ ಫಲವನ್ನು ತಾನು ಪಡೆಯಂಗಿಲ್ಲ. ಕಂಬಾರ ಹೆಂಗಿರ್ತಿದ್ರು? ಕಂಬಾರ ಅಂದ್ರೆ 10 ಮನೆಗಳು 20 ಮನೆಗಳಿಗೆ ದುಡಿಬೇಕು, ಅವ್ರು ಕೊಟ್ಟಿದ್ದು ತಿನ್ಬೇಕು ಹೊರತಾಗಿ ಅವನು ಸ್ವತಃ ಅದನ್ನು ಉತ್ಪಾದನೆ ಮಾಡಿ ತಗೊಂಡೋಗಿ ಎಲ್ಲಿ ಮಾರಾಟ ಮಾಡಂಗಿಲ್ಲ. ಇನ್ನೊಂದು ಊರಲ್ಲೋ ಇನ್ನೊಂದು ಕಡೆ ಮಾರಾಟ ಮಾಡಂಗಿಲ್ಲ. ಇದು ಕಟ್ಟುನಿಟ್ಟಾಗಿತ್ತು. ಇದರ ಜೊತೆಗೆ ಬಂದಿರತಕ್ಕಂಥ ಮತ್ತೊಂದು ತಾಯಂದ್ರ ಅರ್ಥ ಮಾಡ್ಕೋಬೇಕೇನಂತ ಹೇಳಿದ್ರೆ, ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಜಾತಿ ಹುಟ್ಟಾಕ್ಲಿಕ್ಕೆ ಇತರ ಕಾರಣಗಳು ಎಷ್ಟಿದೆಯೋ ಅಂಬೇಡ್ಕರ್ ಅವರು ಗುರುತಿಸಿರೋದು ಏನಪ್ಪ ಅಂತ ಹೇಳಿದ್ರೆ, ಇಡೀ ಮಹಿಳೆಯನ್ನ ಅವಳ ಸ್ವಾತಂತ್ರ್ಯವನ್ನ ಕಸ್ಕೊಂಡು, ವಿವಾಹದ ಹಕ್ಕನ್ನು ಕಸ್ಕೊಂಡು ಸ್ವಜಾತಿ ವಿವಾಹಗಳನ್ನ ಕಡ್ಡಾಯಗೊಳಿಸಿರುವಂಥದ್ದು ಅಷ್ಟೇ ಒಂದು ಗಂಭೀರವಾದ ವಿಷಯ. ನೆನಪಿಟ್ಕೊಳ್ಳಿ. ಮಹಿಳೆಗೆ ಎಷ್ಟು ಮಟ್ಟಿಗೆ ಕಟ್ಟುನಿಟ್ಟು ತಂದ್ರಪ್ಪ ಅಂತ ಹೇಳಿದ್ರೆ, ಯಾಕಂದ್ರೆ ಜಾತಿ ವಿಷಯ ಸಡ್ಲಾಗ್ಬಿಡ್ಬೇಕಂತ ಹೇಳಿದ್ರೆ ಮದುವೆ ಇಂಟರ್ಕಾಸ್ಟ್ ಮದುವೆ ಆಗುತ್ತೆ, ಅಥವಾ ಎಲ್ಲರೂ ಮದುವೆ ಆಗಬೇಕು. ಸ್ವಜಾತಿಯಲ್ಲೇ ಮದುವೆ ಆಗೋದು ಅಷ್ಟು ದಿವಸ ನೀ ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬಸವ ತತ್ವನ ಅರ್ಥ ಮಾಡ್ಕೊಳ್ಳೋಂಥದ್ದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಅವರು ಮುರಿದ್ರು ಒಡಸ್ಕೊಂಡು ಸತ್ರ ಬಿಟ್ರೆ ಅಂತರ್ಜಾತಿ ವಿವಾಹ ಮಾಡೋದನ್ನ ನಿಲ್ಲಿಸಲಿಲ್ಲ. ಅವ್ರು ಒಪ್ಕೊಂಡಿದ್ರೆ ಅವ್ರಿಗೊಂದು ಸ್ಥಾನ ಸಿಕ್ತಿತ್ತು ಅವತ್ತು. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಜಾತಿ ಹೋಗ್ಬೇಕನ್ನೋದಾಗಿದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗುತ್ತೆ. ಸ್ವಜಾತಿ ಒಳಗಡೆನೇ ಮದುವೆ ಆಗೋದನ್ನ ಕಡ್ಡಾಯಗೊಳಿಸಿದ ನಂತರ ಮಹಿಳೆಯರಿಗೆ 100 ಕಂಡೀಷನ್ಸ್ ಹಾಕಿದ್ರು. ಅದೇ ನಿಮ್ಗೆ ಮೇಲ್ಜಾತಿಯವರಾಗಿದ್ರೆ ರಾಜರಿಗೆ ಯಾರೆಲ್ಲರಿಗೂ, ರಾಮನ ತಂದೆಗೂ 3 ಹೆಂಡತಿಯರು, ದಶರಥನಿಗೂ ಹೆಂಡತಿಯರು. ಇವತ್ತು ನಮ್ಮ ಗೌಡ ಕುಲಕರ್ಣಿಯರ ಹಳ್ಳಿಯಾಗೆಲ್ಲರೂ 4 ಹೆಂಡತಿಯರು ನೋಡ್ತಿದ್ವಿ ನಾವೆಲ್ಲರೂ. ಸಂವಿಧಾನ ಬಂದ ನಂತರ, ಇವತ್ತಿನ ಪ್ರತ್ಯಯ ಬಂದ ನಂತರ ಕಡಿಮೆ ಆಗಿದೆ ಬಿಟ್ರೆ, ಹೌದಾ? ಆದ್ರೆ ಮಹಿಳೆಯರಿಗೆ ಕಟ್ಟುನಿಟ್ಟೇನು? ಎಲ್ಲರಿಗೂ ಬಾಲ್ಯ ವಿವಾಹ. ಎರಡನೇದ್ದು ವಿಧವೆಗೆ ಮರುಮದುವೆ ಇಲ್ಲ. ಎಲ್ಲಿತ್ತು ಮರುಮದುವೆ? ವಿಧವೆಗೆ ಯಾರಿಗೂ ಮರುಮದುವೆ ಇಲ್ಲ. ನಮ್ಮನೇಲಿತ್ತು. ನಮ್ಮ ಅತ್ತೆ, ನಮ್ಮ ಅಪ್ಪನ ಅಕ್ಕ 18 ವರ್ಷದಲ್ಲೇ ಡೈವರ್ಸ್ ಮಾಡಿ 3 ಮದುವೆ ಮಾಡ್ಕೊಂಡಿದ್ದಾವ. ಇನ್ನೊಬ್ಬ ನಮ್ಮೂರಲ್ಲೇ ನಮ್ಮನ್ನೆಲ್ಲ ಬೆಳೆಸ್ಬೇಕಾಕಿ. ಆಕಿದು ಏನೂ ತಪ್ಪಿಲ್ಲ. ಆದ್ರೆ ಆಕೆ ಜೀವ 100 ವರ್ಷ ಬದುಕಿದ್ಲು, 104 ವರ್ಷ ಬದುಕಿದ್ಲು. ಆಕೆ ವಿಧವೆಯಾಗಿ ಏನು ವಿಚ್ಛೇದಿತ ಆಗಿ ಹಂಗೆ ಬದುಕು. ವಿಚ್ಛೇದನೂ ಹೆಣ್ಮಕ್ಳಿಗೆ ಹಾಕಿಲ್ಲ. ವಿಚ್ಛೇದನಕ್ಕೆ ಎಲ್ಲಿದೆ? ವಿಚ್ಛೇದನ ಇರಲಿಲ್ಲ. ಇನ್ನು ಇಸ್ಲಾಮಲ್ಲಿ ಇದೆ, ಬೇರೆ ಬೇರೆ ತರದಲ್ಲಿದೆ. ವಿಚ್ಛೇದನಕ್ಕೆ ಹಾಕಿಲ್ಲ. ವಿಧವೆಯಾದರೆ ಆಕೆ ತಲೆ ಬೋಳಿಸಬೇಕು. ಇನ್ನೊಂದು ಮದುವೆ ಆಗಂಗಿಲ್ಲ. ಎಲ್ಲಿದೆ? ಮದುವೆಗೆ ಮರುಮದುವೆ ಕೊಟ್ಟಿರುವಂತ ಸಂವಿಧಾನವೇ ಮೊದಲಿದ್ದು. ಹಾಗಾಗಿ
ಜಾತಿಯನ್ನು ಮೀರುವಂಗಿಲ್ಲ, ಮತ್ತೊಂದು ಮದುವೆನೂ ಆಗಂಗಿಲ್ಲ. ಈ ತರದ ಕಟ್ಟುನಿಟ್ಟು ಕಾಯ್ದೆಗಳನ್ನ, ನಿಯಮಗಳನ್ನ, ಅದರ ಮೀರಿದ ಕ್ರೂರ ಶಿಕ್ಷೆಗಳನ್ನ ಮಹಿಳೆಗೆ ವಿಧಿಸೋದ್ರ ಮೂಲಕ ಅಂತರ್ಜಾತಿ ವಿವಾಹವನ್ನ ಒಂದು ಕಸುಬು ಮಾಡೋರು ಮತ್ತೊಂದು ಕಸುಬನ್ನ ಮಾಡಲೇಬಾರದು ಅನ್ನೋದನ್ನ. ಅದಕ್ಕೋಸ್ಕರ ಇವತ್ತು ಹುಟ್ಟಿರ್ತಕ್ಕಂಥ ಹಳ್ಳಿಗಳಲ್ಲಿ ನಿಮಗೆ ಒಂದೇ ಕಸುಬಿನಲ್ಲಿರುವಂತ ಹಲವಾರು ಬೆಡಗಗಳಿದಾವೆ. ಅವ್ರು ಒಂದೇ ಕಸುಬಿನವ್ರು ಮಾತ್ರ ಮೆಚ್ಚ ಹಾಕೋದು. ಒಂದೇ ಕಸುಬಿನವರು ಈಗ ಯಾರು ಕುರುಬರಿದ್ದಾರೆ, ಕುರಿ ಕಾಯಂತವ್ರು 10 ಬೆಡಗಗಳಿದ್ರು ಅದ್ರೊಳಗೆ ಮದುವೆ ಆಗ್ಲಿಕ್ಕೆ ಅವಕಾಶ ಕೊಟ್ಟರು. ಒಂದು ಕಸುಬದ ಬಡಿಗಾರ 10 ಬೆಡಗಗಳಿದ್ರು ಒಂದರಲ್ಲೇ ಮದುವೆ ಆಗ್ಬೋದು. ನಾಯಕರು 10 ಬೆಡಗಗಳಲ್ಲಿ ಮದುವೆ ಆಗ್ಬೋದು. ಆದ್ರೆ ನಾಯಕರು ಲಿಂಗಾಯತರು ಮದುವೆ ಆಗಂಗಿಲ್ಲ. ನಾಯಕರು ಲಿಂಗಾಯತರು ಈ ಕಟ್ಟುನಿಟ್ಟತೆಯನ್ನು ತಂದಿರತಕ್ಕಂಥದ್ದು ಯಾವುದಂತ ಕೇಳಿದ್ರೆ ಈ ಮನುಸ್ಮೃತಿಯ ಮೌಲ್ಯಗಳು. ಅದನ್ನ ಸಮರ್ಥನೆ ಮಾಡ್ಕಂತು ಕ್ರಿಸ್ತ ಶಕ ನಿಮಗೆ 2, 3, 4, 5, 6ನೇ ಶತಮಾನದಲ್ಲಿ ಇದನ್ನ ನೆನಪಿರಲಿ. ನಾ ಏನ್ ಹೇಳ್ತಿದ್ದೀನಿ ನಿಮಗೆ ಅಂತ ಕೇಳಿದ್ರೆ, ಬುದ್ಧ ತರುವಂತ ಮೌಲ್ಯಗಳನ್ನ ಸಮಾಧಿ ಮಾಡಿದ ನಂತರ ಇವೆಲ್ಲವನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಡೀ ಭಾರತ ದೇಶ ಎಲ್ಲ ಕೃಷಿಗೆ ಒಳಪಡ್ತು. ದೊಡ್ಡ ಪ್ರಮಾಣದ ಸಾಮ್ರಾಜ್ಯಗಳು ಅದರ ಮೇಲೆ ಹುಟ್ಟಿಕೊಂಡಿರಂತು. ಸಾಮ್ರಾಜ್ಯಗಳು ನಾವೇನಂತೀವಲ್ಲ, ಬಹಳ ಸೂರ್ಯರು, ಧೀರರು, ಸಮುದ್ರಗುಪ್ತ, ಚಂದ್ರಗುಪ್ತ, 2ನೇ ಚಂದ್ರಗುಪ್ತ ಇಷ್ಟಾಳಿದ್ರು. ಅಲ್ಲೊಂದು ಗುಡಿ ಕಟ್ಟಿಸಿದ್ರು. ಅವ್ರ ಹೆಂಡತಿ ಹೆಸರು ಒಂದು ಗುಡಿ, ಮಗಳ ಹೆಸರು ಒಂದು ಗುಡಿ, 3ನೇ ಹೆಂಡತಿ ಹೆಸರು ಒಂದು ಗುಡಿ. ಎಲ್ಲಿಂದ ಕಟ್ಟಿಸಿದ್ರು? ಯಾವ ದುಡ್ಡು ಬಂತು? ಕಟ್ಟಿದವ್ರು ಯಾರು ಅಂತ ಕೇಳಿದ್ರೆ ಇದೇ ಇವತ್ತು ನಿಷೇಧಕ್ಕೊಳಗೆ ಇರುವಂತ ಶ್ರಮಜೀವಿಗಳು ಕಟ್ಟಿರುವಂತದ್ದು ಇದೆಲ್ಲರೂ ಕೂಡ. ದಲಿತರನ್ನು ಮಾತ್ರ ಬೇರೆ ಬೇರೆ ಕಾರಣಕ್ಕಾಗಿ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿ ಊರಿಂದ ಹೊರಗನೆ ಇಟ್ಟರು ಅವರೆಲ್ಲರೂ ಕೂಡ. ಯಾಕಪ್ಪ ಅಂತ ಕೇಳಿದ್ರೆ ಬಹುಮುಖ್ಯವಾದ ಕಾರಣ, ಬೇರೆ ಬೇರೆ ಕಾರಣಕ್ಕಾಗಿ ಬಂದಿದೆ. ಒಂದು ಮುಖ್ಯವಾದ ಕಾರಣ, ಇಡೀ ಕಮ್ಯುನಿಟಿಗೆ ಸರ್ವಿಸ್ ಮಾಡೋಕೋರು, ಫ್ರೀ ಸರ್ವಿಸ್. ಇವತ್ತು ಯಾರು ದಲಿತರಿದ್ದಾರೆ, ಅಸ್ಪೃಶ್ಯರಿದ್ದಾರೋ ಅವರನ್ನ ಎಲ್ಲರಿಗೂ ಪುಕ್ಕಟ್ಟೆ ಸರ್ವಿಸ್ಗೆ ಆಗಿ ಇಟ್ಕೊಂಡಿರೋಂಥದ್ದು. ಇಡೀ ಊರಿನ ಕಸ ಬಳಿಬೇಕು. ಅವ್ರಿಗೇನು ಜೀತ ಏನಿಲ್ಲ, ಕುಣಿ ತೊಡ್ಬೇಕು, ಅವ್ರಿಗೇನು ಇಂತಿಷ್ಟೇ ದುಡ್ಡು ಕೊಡ್ಬೇಕಂತಿಲ್ಲ. ಉಳಿದವ್ರಿಗೆ ಕೊಟ್ಟಿರೋ ರೀತಿಯಲ್ಲಿ ಭೂಮಿನೇ ಇಲ್ಲ. ಈಗ ನಮ್ಮೆಲ್ಲ ಊರುಗಳಲ್ಲೆಲ್ಲ ಗುಡಿ ಪೂಜೆ ಮಾಡೋಂಥವ್ರಿಗೆ 10 ಎಕರೆ 5 ಎಕರೆ ಜಮೀನು ಕೊಟ್ಟಿಲ್ಲ. ಅವ್ರಿಗೇನಿದೆ, ಏನೂ ಕೊಟ್ಟಿಲ್ಲ, ಬಿಟ್ಟಿ ಚಾಕರಿ. ಮತ್ತೆ ಹಂಗೆ ಬದುಕಬೇಕಾಗಪ್ಪ ಅಂತ ಕೇಳಿದ್ರೆ ಊರಿನ ಹೊರಗಡೆ ಸತ್ತು ಎಸೆದಂತ ದನ ತಿಂದು ಬದುಕಬೇಕು. ಅದೇ ಸತ್ತು ದನವನ್ನ ಮತ್ತೆ ಅಲಿಗೆಯಾಗಿ ಅವರು ಏನಂತೀವಿ ಸಂಗೀತದ ವಾದ್ಯವಾಗಿ ಬಳಸ್ಕೊಂಡು ಇವತ್ತು ತಮ್ಮ ಆರ್ತನಾದವನ್ನು ದೇಶ ತುಂಬ ಇವತ್ತು ಮಾಡಿಸ್ತಾ ಇದ್ದಾರೆ. ಸತ್ತು ದನ ತಿನ್ಬೇಕು, ಊರಾಗ ಬರಂಗಿಲ್ಲ, ಎಂತೆಂಥ ನಿಯಮಗಳಿಲ್ಲ. ಊರಾಗ ಬರೋದಾಗಿದ್ರೆ ಮಧ್ಯಾಹ್ನದಲ್ಲಿ ಬರಬೇಕು. ಯಾರು ನೆರಳು ಬೀಳಬಾರ್ದು ಅವರಿಗೆ. ಒಳಗ ಏನನ್ನ ಕಟ್ಕೋಬೇಕು, ಇನ್ನೊಂದು ಕಸಬರಿಗೆ ಕಟ್ಕೋಬೇಕು, ಕೂಗಬೇಕು ನಾ ಬರ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದ್ರೆ ಅವನ ಮುಖನೂ ಯಾರು ನೋಡಬಾರ್ದು ಅನ್ನೋಂಥ ವಿಚಾರ. ಅಷ್ಟು ಕಟ್ಟುನಿಟ್ಟನ್ನ ತಂದ್ರು. ಅದಕ್ಕೆ ಒಂದು ಕುಮಾರ ಕಕ್ಕಯ್ಯ ಪೋಳ ಅಂತ ಹೇಳಿ ಕೆಲವು ಗೆಳೆಯರು ಇದರಲ್ಲಿ ಓದಿರ್ತಿರಲ್ಲ. ಚಾತುರ್ವರ್ಣ ಧರ್ಮ ದರ್ಶನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಳ್ಳೆ ಹರಿತವಾದಂತ ವಚನಕಾರ. ಆಕ್ಚುಲಿ ಒಂದು ವಚನ ಬರೆದಿದ್ದಾನೆ. ನಾವು ಇಷ್ಟೆಲ್ಲ ವಚನಗಳನ್ನು ಕಂಠಪಾಠ ಮಾಡಿ ಮಾತಾಡೋದಕ್ಕಿಂತಲೂ ಆಚರಣೆ ಅಂತ ಹೇಳಿ ಮಾತಾಡ್ತಿದ್ರು. ಈಗೆಲ್ಲ ಏನು ಹಾಡಾಡುವಾಗ ಬಸವಣ್ಣನ ಆಚರಣೆಯಲ್ಲಿ ನಾವು ಬೆಳೆಸ್ಕೋಬೇಕಂತ ಹೇಳಿ ಏನು ಒಂದು ವಚನ ಬರೆದಿದ್ದಾನೆ. ಪಾಂಡಿತ್ಯಕ್ಕಿಂತ ಏನು ಆಚಾರ ದೊಡ್ಡದು. ಜಗ್ಗಿ ವಚನಗಳನ್ನ ಕಂಠಪಾಠ ಮಾಡಿ ನಾವು ಮಾತಾಡೋದಕ್ಕಿಂತಲೂ ವಚನ ನಾವು ಬರೆದ್ರೆ ಚಿಂತೆಯಲ್ಲ, ಜೀವನದಲ್ಲಿ ಏನು ಆಚರಣೆ ಮಾಡ್ತೀವಿ ಅನ್ನೋದು ಬಹಳ ದೊಡ್ಡದು. ಯಾಕಂದ್ರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮಠಗಳಿಗೆಲ್ಲ ಮನೆಯಲ್ಲಿ ವಚನವನ್ನ ಕಂಠಪಾಠ ಮಾಡಿ ಸ್ಪರ್ಧೆ ಕಳಿಸ್ತಿದ್ರು. 101 ವಚನ ಹೇಳಿ ಪ್ರೈಸ್ ತಗೊಂಡ್ಬಂದಿದ್ದು ಮನೆಗೆ ನೀರು ಚುಮ್ಸಿ ಮನೆ ಕರ್ತಿದ್ರು. ಕಂಠಪಾಠ ಮಾಡಿಸಿದವರಿಗೆ ಮಕ್ಕಳು ಎಲ್ಲರೂ ಸಹಿತವಾಗಿ ಮೂಢನಂಬಿಕೆಯಲ್ಲಿ ಬಿದ್ದೋಗಿದ್ದಾರೆ. ಶಾಸ್ತ್ರಕ್ಕಿಂತ ಅನುಭವ ದೊಡ್ಡದು, ಪಾಂಡಿತ್ಯಕ್ಕಿಂತ ಆಚಾರ ದೊಡ್ಡದು, ಶಾಸ್ತ್ರಕ್ಕಿಂತ ಅನುಭವ ದೊಡ್ಡದು, ಪೂಜೆಗಿಂತ ಕಾಯಕ ದೊಡ್ಡದು. ನಾವು ದೇವ್ರ ಪೂಜೆ ಮಾಡೋದು ದೊಡ್ಡದಲ್ಲ. ದೇವರು ಇದ್ದಲ್ಲಿಗೆ ಬರ್ತಾನೆ. ಬಸವಣ್ಣ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದಕ್ಕಿಂತಲೂ ಪೂಜೆಗಿಂತ ಕಾಯಕ ದೊಡ್ಡದು, ದೇವರಿಗಿಂತ ಸತ್ಯ ದೊಡ್ಡದು. ದೇವರಿಗಿಂತ ಸತ್ಯ ದೊಡ್ಡದು. ಇಂತಿ ಅರಿವಿನ ಆಳ ದಾಟಿದ ತಿಳುವಳಿಕೆಯೇ ಆತ್ಮಜ್ಞಾನವಿಂದ. ಕುಮಾರ ಕಕ್ಕಯ್ಯ. ಇದು ಕಕ್ಕಯ್ಯನ ಅನುಭವದ ಮಾತು. ಒಬ್ಬ ಅಸ್ಪೃಶ್ಯನಾಗಿ ಬರೆದಿರುವಂತ ಮಾತು, ಅನುಭವದ ಮಾತು. ಹಾಗಾಗಿ ನಾವು ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ, ಬಸವಣ್ಣನ ಇಷ್ಟು ಅರ್ಥ ಮಾಡ್ಕೊಂಡಾಗಿ ಕೂಡ, ಇಷ್ಟೆಲ್ಲ ಹೇಳಿದಾಗಿ ಕೂಡ ನಮ್ಮ ಯಾವುದೇ ಹಳ್ಳಿಗಳಲ್ಲಿ ಇವತ್ತು ಅಸ್ಪೃಶ್ಯತೆ ಹೋಗಿಲ್ಲ ಹೇಳ್ರಿ. ಈ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಗುಡಿ ಪ್ರವೇಶ ಮಾಡ್ಸಕ್ಕಾಗಿಲ್ಲ, ತಿಳಿಯೊಳಗಾಗಿಲ್ಲ. ನನ್ನ ಸ್ವಂತ ಊರಲ್ಲಿ ಆಗಿಲ್ಲ. ಆದ್ರೆ ಇವತ್ತು ಅವರ ಶಕ್ತಿಯಿಂದ, ದಲಿತರ ಹೋರಾಟದ ಶಕ್ತಿಯಿಂದ ಇನ್ನು ನಮ್ಮನೇನು ಓದಿತಾರೆ, ಕೇಸ್ ಹಾಕ್ತಾರೆ, ಹೆದರಿಕೆ. ಕೆಲವರಿಗೆ ಮಾತ್ರ, ಕೆಲವರಿಗೆ ಒಂದು ಪ್ರಜ್ಞೆ ಇರ್ಬೋದು, ಇವತ್ತೆಲ್ಲ ಕಡೆ ಪ್ರವೇಶ ಮಾಡ್ತಿದ್ದಾರೆ. ಆದ್ರೆ ಅದನ್ನ ನಾವು ಹೆಂಗ್ ನೋಡ್ಬೇಕು, ಯಾವ ರೀತಿ ನೋಡ್ಬೇಕು ಅನ್ನೋದಕ್ಕೆ ಸಿದ್ದಯ್ಯ ಪುರಾಣಿಕ ಒಂದು ಮಾತು ಹೇಳ್ತಾರೆ. ಸಿದ್ದಯ್ಯ ಪುರಾಣಿಕ ಕೂಡ ಹರಿತವಾಗಿ ಇಂಥ ವಿಚಾರಗಳು ಹೇಳಿದ್ದಾರೆ. ನೋಡ್ರಿ, ಸಾಂದರ್ಭಿಕ ಅಂತ ಹೇಳಿ ಸಾಕವನ್ನ ಓದಿ ನಾನು ಮುಂದುವರಿಸ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಬಹಳ ದಲಿತ
ರೈಟರ್ಸ್ ಎಲ್ಲ ನರಿ ನಾಯಿಗಳನ್ನ ಮನೆಗೆ ಇಟ್ಕೊಂತೀರಪ್ಪ, ಬೆಕ್ಕನ ಮನೆಗೆ ಇಟ್ಕೊಂತೀರಿ, ನಮ್ಮನ್ನ ಯಾಕೆ ಕರೆಯೋದಿಲ್ಲ ಅಂತೇಳಿ ಅದನ್ನೇ ಒಂದು ಕವನಾಗಿ ಬರ್ತದೆ, ಒಂದು ವಚನವಾಗಿ ಬರ್ತದೆ. ಮನೆ ಕಾಯುವ ನಾಯಿಯನ್ನು ಹೊರಗಿರಿಸಿ, ಮನೆ ಕಾಯುವ ನಾಯಿಯನ್ನು ಹೊರಗಿರಿಸಿ, ಕದ್ದು ಕುಡಿಯುವ ಬೆಕ್ಕನ್ನು ಒಳಗಿರಿಸಿಕೊಂಡಿದೆ. ಈಗ ಕದ್ದು ಹಾಲು ಕುಡಿತದೆ, ಅದನ್ನ ಉಪಯೋಗ ಇರುತ್ತದೆ, ನಮ್ ಕೆಲಸ ಮಾಡಲಾರ್ದು ಮನೆಗೆ ಇರಿಸ್ಕೊಂಡ್ರಿ. ಮನೆ ಕಾಯುವಂತ ಒಂದು ಅನ್ನಷ್ಟ ಅನ್ನ ಹಾಕಿ ಸಾಕು ಮನೆ ಕಾಯುವಂತ ನಾಯಿಯನ್ನ ಹೊರಗಿರಿಸಿದ್ವಿ. ದುಡಿಲಿಕ್ಕುವ ಬಡವರನ್ನು ಅಡಿಬತ್ತಿ, ದೋಚಿ ಉರಿಯುವರ ಹೊತ್ತು ಮೆರೆಯುವರಯ್ಯ. ದುಡಿಯವರನ್ನ ಅರಿಗಿಟ್ಟಿದ್ರಿ, ಯಾರಿಗೆ ನಮ್ಮ ಮನೆಯಲ್ಲ ಮಂತ್ರ ಹಾಕಿ ಎಲ್ಲ ಅಂತಸ್ ಕಟ್ಸ್ಕೊಂಡಿದ್ದಾರೆ, ಅವ್ರನ್ನ ತಲೆ ಮೇಲೆ ಇಟ್ಕೊಂಡಿದ್ದೀರಿ. ಕಡುನಿಷ್ಠ ಭಕ್ತರಿಗೆ ಇಲ್ಲೆನಿಸಿ ಕಾಸು ಸುರಿಯುವ ಭಂಡರಿಗೆ ದೇವದರ್ಶನವನ್ನು ಮುಕ್ತವಾಗಿಸಿದರಯ್ಯ. ಈಗ ಎಲ್ಲಾ ಗುಡಿಗಳಲ್ಲಿ ಟಿಕೆಟ್ ಈಗೆಲ್ಲ, ಯಾಕಂದ್ರೆ ಸಿದ್ದಾಪುರ ನಾಯಕರು 84ರಲ್ಲಿ ತೀರ್ಕೊಂಡಿರೋದು, ಇಲ್ಲಿವರೆಗೆ ಇದ್ದು ಹಠ ತಿರುಪತಿಗೆ ಟಿಕೆಟ್ ಹಚ್ಚಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಕಡುನಿಷ್ಠೆಯ ಭಕ್ತರಿಗೆ ಇಲ್ಲೆನಿಸಿ ಕಾಸು ಸುರಿಯುವ ಲಂಡರಿಗೆ ದೇವದರ್ಶನ ಮಾಡಿಸುವರಯ್ಯ. ಕಲಾ ತಪಸ್ವಿಗಳನ್ನು ಕಡೆಗಣಿಸಿ ಕಲೆ ವ್ಯಭಿಚಾರ ನಡೆಸುವವರ ತಲೆಯ ಮೇಲೆ ಇರಿಸಿಕೊಳ್ಳುವರಯ್ಯ. ಯಾರು ಕಲಾ ತಪಸ್ವಿಗಳಿದ್ದಾರೆ, ಯಾರು ಬರಹಗಾರರಿದ್ದಾರೆ, ನಿಜವಾದವರು ಯಾರಿದ್ದಾರೆ, ಅವರನ್ನೆಲ್ಲ ಕಡೆಗಣಿಸಿ ಯಾರು ಇವತ್ತು ಕಲೆ ಹೆಸರಿನಲ್ಲಿ ವ್ಯಭಿಚಾರ ನಡೆಸ್ತಿದ್ದಾರೆ ಅವ್ರನ್ನ ತಲೆ ಮೇಲೆ ಇರಿಸ್ಕೊಂಡಿದ್ದೀರಿ ನೀವೆಲ್ಲ. ಸ್ವತಂತ್ರ ಧೀರ ಸಿದ್ದೇಶ್ವರ, ನೀನು ಮೆಚ್ಚಿದವರ ಶುದ್ಧೀಕರಿಸಿ, ಯಾರು ಸಿದ್ದೇಶ್ವರ ಮೆಚ್ಚಿದರೆ ಅವ್ರನ್ನ ಶುದ್ಧೀಕರಿಸಿ, ಅವನು ತುಚ್ಛೀಕರಿಸಿ, ಸಿರಿ ಹೆಚ್ಚಿದವರ ಉಚ್ಚವರಿಸುವರಯ್ಯ ಅಂತ ಏನು ಸಿರಿ ಹೆಚ್ಚಿದವರ ಉಚ್ಚವರಿಸುವರಯ್ಯ, ಇದು ಅವರ ಮಾತು. ಅಂತ ಪರಿಸ್ಥಿತಿ ಇವತ್ತು ಯಾಕೆ ಬಂದಿದೆ ಅನ್ನೋದಕ್ಕೆ ಮುಂದಕ್ಕೆ ಬರೋಣ. ಯಾಕಂದ್ರೆ ಸಮಯ ಕೊಡ್ತೀನಿ ಅಂತ ಬಹಳಷ್ಟು ಸುಮಾರು ಕಡಿಮೆ ಆಗ್ತಾ ಹೋಗ್ತದೆ. ಬಸವಣ್ಣನ ಕಾಲಕ್ಕೆ ನಾವು ಬಂದ್ರೆ ನಿಮಗೆ ಮನುಸ್ಮೃತಿ ಬಂದ ನಂತರ ಕ್ರಿಸ್ತ ಶಕ 4, 5, 6, 7 ಶತಮಾನಗಳ ಆದ ನಂತರ ಅದರ ನಡುವೆ ದೊಡ್ಡ ಪ್ರತಿಭಟನೆಗಳಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕೂಡ ಅಲುಗಾಡದ ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನ ಬ್ರಾಹ್ಮಣೀಕರಿಸಿ, ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ, ಮಠಗಳನ್ನ ಅಗ್ರಹಾರಗಳನ್ನು ಬೆಳೆಸಿ, ಅವ್ರಿಗೆ ಎಲ್ಲಾ ಅಧಿಕಾರಗಳನ್ನು ಕೊಟ್ಟು, ಕ್ರೂರ ಶಿಕ್ಷೆಗಳನ್ನ, ಯಾರು ಶಿಕ್ಷಣ ಕೇಳಂಗಿಲ್ಲ, ಆಸ್ತಿ ಹೊಂದಂಗಿಲ್ಲ, ದುಡಿಯೋರು ಪಾಲು ಕೇಳಂಗಿಲ್ಲ, ಹೆಣ್ಮಕ್ಳಿಗೆ ಹಕ್ಕಿಲ್ಲ, ಶೂದ್ರರಿಗೆ ಹಕ್ಕಿಲ್ಲ, ದಲಿತರಂತೂ ದೂರ ಉಳಿದ್ರು. ಈ ಪರಿಸ್ಥಿತಿ ದೊಡ್ಡ ಪ್ರಮಾಣದ ಒಂದು ಬಲೆಯನ್ನ ಹೇಳಿತು, ಗಟ್ಟಿಯಾಗಿ ಕಟ್ಟಿದಕ್ಕಂತ ಬಲೆ. ಆ ಬಲೆ ನಿಧಾನಕ್ಕೆ ಮತ್ತೆ ಜಾತ ಬಂತು. ನಿಮಗೆ 10, 11ನೇ ಶತಮಾನದೊಳಗಾಗಿ ಕೆಲವು ಪ್ರಶ್ನೆಗಳು ಸ್ಟಾರ್ಟ್ ಆಯಿತು. ಪಂಪ ಪ್ರಶ್ನೆ ಎತ್ತಿದ, ಸಾಹಿತ್ಯದ ಬಹಳಷ್ಟು ಗೆಳೆಯರಲ್ಲಿದ್ದಾರೆ. 8, 9ನೇ ಶತಮಾನದಲ್ಲಿ ಪಂಪ ಪ್ರಶ್ನೆ ಎತ್ತಕ್ಕೆ ಶುರು ಮಾಡಿದ. ಯಾವ ಪ್ರಶ್ನೆಗಳು ನೇರವಾಗಿ ಪ್ರಶ್ನೆ ಮಾಡಂಗಿರ್ಲಿಲ್ಲ, ವ್ಯವಸ್ಥೆಯನ್ನ ಅವ್ರು ಪ್ರಶ್ನೆ ಮಾಡೋ ಸ್ಥಿತಿನೂ ಅವತ್ತಿರಲಿಲ್ಲ. ನಂತರ ಬಂದಿರುವಂತದ್ದು 11, 12ನೇ ಶತಮಾನ. 11, 12ನೇ ಶತಮಾನ. 11, 12ನೇ ಶತಮಾನದಲ್ಲಿ ಇಡೀ ಆರ್ಥಿಕತೆ ದೊಡ್ಡ ಪ್ರಮಾಣಕ್ಕೆ ನಮ್ಮಲ್ಲಿ ವಚನಕಾರರನ್ನ ಓದುವಂತವರು ಇನ್ನೂ ಕೆಲವೊಂದೆರಡು ಬುಕ್ಗಳು ಹೇಳ್ತೀವಿ, ದಯವಿಟ್ಟು ಓದ್ಬೇಕೆಲ್ಲ. ನಮ್ಮ ಬಸವ ಕೇಂದ್ರದ ಗೆಳೆಯರು ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ರಿ. ನಿಮಗೆ ಸಪೋರ್ಟಿವ್ ಆಗಿರುವಂತ ಕೆಲವು ಮಟೀರಿಯಲ್ ಬೇಕು. ಯಾಕಂತ ಕೇಳಿದ್ರೆ ಬರೀ ವಚನಗಳನ್ನು ಇಟ್ಟು ಅಷ್ಟೊಂದು ಪ್ರಕಾರವಾದಂತ ಒಂದು ಚಿಂತನೆ ಯಾಕೆ ಬಂತು ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇರಬೇಕು. ನಿಮಗೆ 2ನೇ ಶತಮಾನ 3ನೇ ಶತಮಾನದಲ್ಲಿ ಬರಲಾರದೆ ಇರುವಂತದ್ದು ಯಾಕೆ ಬಸವಣ್ಣನ ಕಾಲದಲ್ಲಿ, ಯಾಕೆ ಜಡೇರ ನರಸಿಂಹನ ಕಾಲದಲ್ಲಿ, ಯಾಕೆ ಅಂಬೇಡ್ಕರ್ ಚೌರಾಯ ಕಾಲದಲ್ಲಿ ಮಾತ್ರ ಪ್ರಶ್ನೆಗಳು ಎತ್ತಲಿಕ್ಕೆ ಸಾಧ್ಯ ಆಯಿತು ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ 8-10 ಸಂಪುಟಗಳ ಒಂದು ಮಾಲಿಕೆ ಬಂದಿದೆ. ಅದರಲ್ಲಿ ಒಂದು ಮಾಲಿಕೆ 4ನೇ ಅದರ ಏನು ಎಡಿಷನ್ ಏನಿದೆಯಲ್ಲ, ಇದು ಬಸವಣ್ಣನ ಕಾಲದ ವಚನಕಾರರ ಕಾಲದ ಒಂದು ಎಡಿಷನ್ ಆಗಿದೆ. ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಚರಿತ್ರೆಯ ಕೆಲವು ನೆಲೆಗಳು ಅಂತ ಹೇಳಿ 8 ಸಂಪುಟಗಳಲ್ಲಿ 4ನೇ ಸಂಪುಟ 7ರಿಂದ 13ನೇ ಶತಮಾನದವರೆಗಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಚಿತ್ರಣವನ್ನು ಇಲ್ಲಿ ಬಿಚ್ಚಿಟ್ಟು. ಇದು ನಮ್ಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಚಿತ್ರಣ ಹೇಳೋದೇನಪ್ಪ ಅಂದ್ರೆ, ಇಡೀ ವ್ಯವಸ್ಥೆ ಕೃಷಿಗೆ ಒಳಪಟ್ಟ ನಂತರ ಉತ್ಪಾದನೆ ಹೆಚ್ಚಾಯಿತು, ಉತ್ಪಾದನೆ ಜೊತೆಗೆ ಮಾರ್ಕೆಟ್ ಹೆಚ್ಚಾಯಿತು, ಜಾತ್ರೆಗಳು ಹೆಚ್ಚಾದವು, ವಾರದ ಸಂತೆಗಳು ಏನು ತಿಂಗಳದ ಸಂತೆಗಳು ಹೆಚ್ಚಾದವು, ಎಲ್ಲಾ ಕಡೆ ಉತ್ಪಾದನೆ ಹೆಚ್ಚಾಗಿ. ಈಗ ನೋಡ್ತಾ ಇದ್ವಿ ನಾವು ಬನಶಂಕರಿ ಜಾತ್ರೆಗೆ ಹೋದ್ರೆ 1 ತಿಂಗಳು ನಡೀತಾ ಇತ್ತು ಜಾತ್ರೆ, 1 ತಿಂಗಳ ಜಾತ್ರೆ ನಡೀತಿತ್ತು. ಅದು ಬರೀ ಜಾತ್ರೆ ಎಲ್ಲ ದೇವರ ಹೆಸರಲ್ಲಿ ನಡೀತಕ್ಕಂಥ ಎಲ್ಲ ವ್ಯಾಪಾರ ವಹಿವಾಟುಗಳು ಎಲ್ಲ ನಡೀತಿತ್ತು. ಕಾಳುಗಡಿ ತರ್ತಿದ್ರು, ಎತ್ತುಗಳು ಖರೀದಿ ಮಾಡ್ಕೊಂಡು ಹೋಗ್ತಿದ್ರು, ಮನೆ ಬಾಗಿಲು ಎಲ್ಲ ನೋಡಿದ್ರು. ಈಗ ಕೂಡ ಅಮರೇಶ್ವರ ಜಾತ್ರೆ ಮತ್ತು ಇವೆಲ್ಲ ಆರಂಭ ಆದವು. ಉತ್ಪಾದನೆ ಹೆಚ್ಚಾಯಿತು, ಸಂಪತ್ತು ಉತ್ಪಾದನೆ ಹೆಚ್ಚಾಯಿತು.
ಮಾರ್ಕೆಟ್ ದೊಡ್ಡದಾಯ್ತು. ಇಂಥ ಮಾರುಕಟ್ಟೆಗಳಲ್ಲಿ ಬಸವ ಕಲ್ಯಾಣ ಅವತ್ತು ದಕ್ಷಿಣ ಭಾರತದಲ್ಲೇ ನಂಬರ್ 1 ಮಾರ್ಕೆಟ್. ಬಸವ ಕಲ್ಯಾಣ ಅವತ್ತಿನ ಜನಸಂಖ್ಯೆ 2 ಲಕ್ಷ ಸಮೀಪ ಇರತಕ್ಕಂಥ ಜನಸಂಖ್ಯೆ ಇರುವಂಥದ್ದು ದೊಡ್ಡ ನಗರ ಮತ್ತು ಅದು ದೊಡ್ಡ ಒಂದು ಮಾರುಕಟ್ಟೆಯಾಗಿ ಡೆವಲಪ್ ಆಯಿತು. ಮಾರುಕಟ್ಟೆಯಾದ ನಂತರ ಆ ಮಾರುಕಟ್ಟೆಗೆ ಉಳಿದೆಲ್ಲ ಕ್ಷೇತ್ರಗಳಿಂದ ಬಂದು ಹೋಗುವಂಥ ರಹದಾರಿಗಳು ನಿರ್ಮಾಣ ಆದವು, ಸುತ್ತಲೂ ಕೆರೆಗಳು ನಿರ್ಮಾಣ ಆದವು, ದೊಡ್ಡ ಪ್ರಮಾಣದ ಆರ್ಥಿಕತೆ ಡೆವಲಪ್ ಆಗ್ತಾ ಬಂತಂದು ನೋಡ್ತೀವಿ ನಾವು. ಇದಕ್ಕೆ ಲಿಂಕ್ ಆಗಿ ಬೇರೆ ಬೇರೆ ವಿಚಾರಗಳಿದ್ದಾವೆ. ಆ ಟೈಮಲ್ಲೆಲ್ಲ ನಾವು ಮತ್ತೆ ಮಾತಾಡೋಣ ಆ ವಿಷಯನ. ಏನಪ್ಪ ಅಂತ ಹೇಳಿದ್ರೆ, ಬಸವಣ್ಣವರು ಕಲ್ಯಾಣಕ್ಕೆ ಹೋಗೋಕ್ಕಿಂತ ಮುಂಚೆ ಮಂಗಳವೇಳಕ್ಕೆ ಬಂದರು ಕುಳದ ಸಂಘದಿಂದ, ನಿಮ್ಗೆ ಗೊತ್ತಿರುತ್ತೆ. ಮಂಗಳವೇಳಕ್ಕೆ ಬಂದ ನಂತರ ಮಂಗಳವೇಳದಲ್ಲಿ ಬಂದಾಗ ಬಿಜ್ಜಳ ರಾಜ ಏನಿರಲಿಲ್ಲ. ಬಿಜ್ಜಳ ರಾಜ ಇದ್ನ? ರಾಜ ಇರಲಿಲ್ಲ, ಮಾಂಡಲಿಕ. ನಮಗೆ ಕೆಲವು ಪ್ರಶ್ನೆಗಳು, ಅದಕ್ಕೆ ಇವತ್ತಿನ ನಮ್ಮ ಚರ್ಚೆ ನಿಮ್ಮೆಲ್ಲರಿಗೂ ಕೂಡ ಕೆಲವು ಪ್ರಶ್ನೆಗಳನ್ನ ನಿಮ್ಮ ತಲೆಯಲ್ಲಿ ಹಾಕಬೇಕು, ಉತ್ತರ ಹುಡುಕ್ಬೇಕು. ಇಲ್ಲದ್ರೆ ನಮ್ಗೊಂದು ಬೇರೆ ಬೇರೆ ಸಂವಾದಗಳನ್ನ ಏರ್ಪಡಿಸೋಣ. ಉತ್ತರ ಹುಡುಕಿದಂತ ಬೇಕಾದ ಸಾಹಿತ್ಯಗಳಿದೆ, ಚರ್ಚೆಗಳಿದೆ. ಇವತ್ತು ಸಂವಾದ ಅದ್ರ ಮೂಲಕ ನಾವು ಕಂಡುಬೇಕಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಸರಳವಾದ ಕೆಲವು ಪ್ರಶ್ನೆ ನಿಮಗೆ. ಬಸವಣ್ಣ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಅತ್ಯಂತ ಶಾಂತ ಮೂರ್ತಿಯಾಗಿ ಎಲ್ಲೂ ಕೂಡ ಯಾರಿಗೂ, ಇವತ್ತು ಎಲ್ಲ ಜೈನ ಧರ್ಮದವರೆಲ್ಲ ಮಾತಾಡ್ತಿರ್ತಾರಲ್ಲ, ನೋಡಿರಲ್ಲ ಜೈನ ಧರ್ಮದವ್ರು ಏನ್ ಮಾತಾಡ್ತಿದಾರಲ್ಲ, ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಒಂದು ಏನನ್ನೂ ಸಾಯಿಸೋದಿಲ್ಲ, ಕೂದಲ ಕೂಡ ಕಿತ್ಕೊಂತಾರೆ, ನೋಡಿರಲಿಲ್ಲ. ಅಷ್ಟು ಸೌಮ್ಯಗೊಳಿಸಿ ಬಸವಣ್ಣನನ್ನ ನಾವು ಕೂಡಿಸಿದೀವಿ. ಆದ್ರೆ ಬಸವಣ್ಣ ಮಾಡಿದ ಪ್ರಶ್ನೆ ಮಾತ್ರ ಇಡೀ ಸಮಾಜದಲ್ಲಿ ಅಲ್ಲೋಲ ಕಲ್ಲವಾಗಿ ಮಾಡಿದೀವಿ. ಸುಮ್ಕೆ ಎರಕ್ಕೆ ಸಾಧ್ಯ, ಆತ ಸಂಪೂರ್ಣವಾಗಿ ಶಾಂತ ಮೂರ್ತಿ ಆಗಿರೋಕೆ ಸಾಧ್ಯ. ಬಸವಣ್ಣನ ಅಷ್ಟೊಂದು ಶಾಂತ ಮೂರ್ತಿ ಮಾಡಿದಂಥವ್ರು ಇತ್ತೀಚೆಗೆ ಬಂದಿರತಕ್ಕಂಥ ನಂತರ ಬೆಳವಣಿಗೆ ಆಗಿರುವಂಥ ವಿಚಾರಗಳ ಹೊರತಾಗಿ ಬಸವಣ್ಣನ ಕಾಲದಲ್ಲಿ ಆಗಿಲ್ಲ. ನಾವೇ ಬಸವಣ್ಣನಿಗೆ ಕುದುರೆ ಕೊಟ್ಟು ತಲೆ ಮೇಲೆ ಒಂದು ಕಿರೀಟ ಇಟ್ಟು ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟು ಏನು ಮಾಡಬೇಡಪ್ಪ ಅಂತ ಕೇಸಿ ನಾವ್ಯಾಕೆ ಮಾತಾಡ್ತೀವಿ? ಇದು ಗುರುತಿಸ್ಬೇಕು ನಮ್ಗೆ. ಯಾರಾದ್ರೂ ಬಸವಣ್ಣ ಶಾಂತ ಮೂರ್ತಿ ಯುದ್ಧ ಮಾಡಲಿಲ್ಲ, ಕೈಯಲ್ಲಿ ಕತ್ತಿ ಹಿಡಿಯಲಿಲ್ಲ ಅಂತ ಹೇಳಿದ್ರೆ ಕತ್ತಿಯಲ್ಲೇ ಹಾಕಿರ್ತಾವೆ. ಅವತ್ತಿನ ಕಾಲದಲ್ಲಿ ಎಲ್ಲಾ ರಾಜ ಮಹಾರಾಜರು, ಮಂತ್ರಿಗಳು, ಖಜಾಂಚಿಗಳೆಲ್ಲ ಯುದ್ಧ ಮಾಡ್ತಿದ್ರು. ಯುದ್ಧ ಮಾಡಿದ್ರೆ ರಾಜ್ಯ ಉಳಿಯೋದು, ಇಲ್ಲಿ ಕುಳಿತಿದ್ರು. ಎರಡನೇದು, ಮಾಂಡಲಿಕನಾಗಿರ್ತಕ್ಕಂಥ ಬಿಜ್ಜಳನಿಗೆ ಅತ್ಯಂತ ಹತ್ತಿರದ ಸ್ನೇಹಿತ, ಹತ್ತಿರದ ಅನುಯಾಯಿಯಾಗಿರ್ತಕ್ಕಂಥ ಬಸವಣ್ಣ ಎಲ್ಲಾ ಆತನ ಕಾರ್ಯಚಟುವಟಿಕೆಗಳಲ್ಲಿ ಬಹುಪಾಲು ಕೈ ಜೋಡಿಸಿದ್ದಾನೆ, ವಿಚಾರವನ್ನು ಕೂಡ ಒಪ್ಪಿಸಿದ್ದಾನೆ. ಬಿಜ್ಜಳ ಕೂಡ ವಿಚಾರ ಒಪ್ಪಿದ್ರಿಂದಾನೆ ಅವನು ಒಪ್ಪಿಗಿರಷ್ಟು ದಿವಸ ಮಾತ್ರ ಅಲ್ಲಿ ಕಲ್ಯಾಣದಲ್ಲಿ ಎಲ್ಲ ಚಟುವಟಿಕೆಗಳು ನಡೆದಿರೋದು. ಅವನು ತಿರುಗಿ ಬಿದ್ದಂತ ಪ್ರಭುತ್ವ ಸರ್ಕಾರ ತಿರುಗಿ ಬಂದು ಮರು ದಿವಸ ಅಲ್ಲಿ ಮಾಡೋಕ್ಕಾಗಿಲ್ಲ. ಹಂಗಿದ್ರೆ ನನ್ನ ಇನ್ನೊಂದು ಪ್ರಶ್ನೆ ನಿಮಗೆ, ಇವ್ರು ಯಾರು ಜೊತೆಗಿದ್ದಂಥವ್ರು ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ, ಮಾಂಡಲಿಕನಾಗಿರುವಂಥವ್ರು ಇತಿಹಾಸ ಲೆಕ್ಚರ್ ಸಲ ಕುಂತಿದ್ದಾರೆ ಇಲ್ಲೆಲ್ಲ, ಮಾಂಡಲಿಕನಾಗಿರುವಂಥವ್ರು ರಾಜ ಹೆಂಗಾದ? ರಾಜ್ಯ ಸುಮ್ಮನೆ ಕೊಟ್ಟು ಬಿಡ್ತಾರೆ? MLA ಸೀಟು, ಮುಖ್ಯಮಂತ್ರಿ ಸೀಟ್ ಕೊಟ್ಟು ಬಿಡ್ತಾರ? ಒಂದು ಮುನ್ಸಿಪಾಲಿಟಿ ಒಂದು ಯಾವ್ದಾರ ಪಕ್ಷದ ಟಿಕೆಟ್ ತೆಗೆದು ನೋಡಂತೀನಿ ಹೆಂಗಾಯ್ತು? ಅವತ್ತು ಕಡ್ಡಗದಿಂದ ಎಲ್ಲವೂ ಸಿಂಹಾಸನಗಳೆಲ್ಲ ಇವತ್ತು ಕಬ್ಜೆ ಮಾಡೋದು, ಕಳಕನ ನಡೀತಾ ಇತ್ತು, ಯುದ್ಧದಲ್ಲಿ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಯಾರು ತೈಲಪ್ಪ ಆಗಿದ್ದಂತ ಕಲ್ಯಾಣಿ ಚಾಲುಕ್ಯರ ಅರಸ ತೈಲಪ್ಪನ ಸುತ್ತಲಿರ್ತಕ್ಕಂಥ ಎಲ್ಲ ಕಾಕತೀಯರು, ಹೊಯ್ಸಳರು ಮತ್ತೊಬ್ರು ಅದನ್ನ ಕತ್ತಿ ಮಿಸಿತಾ ಇದ್ರು. ಕತ್ತಿ ಮಿಸಿ ಕಿತ್ಕೊಂಡು ಹೋಗ್ಬಿಡುತ್ತೆ, ರಾಜ್ಯನೇ ಹೋಗುತ್ತೆ ಅಂತ ಹೇಳಿ ಇವರಿಬ್ಬರು ಸೇರಿ, ಮುಖ್ಯವಾಗಿ ಬಿಜ್ಜಳ ಅವ್ರ ಜೊತೆಗೆ ಯುದ್ಧ ಮಾಡಿನೇ, ಅವರನ್ನ ಓಡಿಸಿನೇ, ಕೊನೆಗೆ ತೈಲಪ್ಪ ಅದರಲ್ಲಿ ಸತ್ತು ಹೋಗ್ತಾನೆ. ಅದಾದ ನಂತರ ಇಟ್ಕೊಂಡಿರೋಂಥದ್ದು ರಾಜ್ಯ. ಅಂದ್ರೆ ನಮ್ಮ ತಿಳುವಳಿಕೆ ಏನಾಗಿದ್ರೆ, ಇವರು ಶಾಂತಿ ಮೂರ್ತಿ ಆಗಿದ್ದಂತಂದ್ರೆ ಹೆಂಗೆ ಮಂತ್ರಿ ಆಗ್ತಾರೆ, ಹೆಂಗೆ ಖಜಾಂಚಿ ಆಗ್ತಾರೆ, ಹೆಂಗೆ ರಾಜನಾಗ್ತಾನೆ. ರಾಜ್ಯ ಆಳಿದ ನಂತರ ರಾಜ ಕುಂತಂದ್ರೆ ಏನ್ ಮಾಡ್ತೀವಿ? ಸೈನ್ಯ ತರಬೇತಿ ಕೊಡ್ತಿದ್ರಿಲ್ಲ. ಸೈನಿಕ ಏನ್ ತರಬೇತಿ? ಕತ್ತಿ ವರ್ಷ ಕೊಡ್ತಿದ್ರು, ರಾಜ್ಯವನ್ನು ಮಂತ್ರ ಹೇಳಿಸ್ತಿದ್ರ. ವಚನಗಳು ಕೆಲಸ ಮಾಡೋದಿಲ್ಲ. ವಚನ ಮನುಷ್ಯನನ್ನು ತಯಾರು ಮಾಡ್ಲಿಕ್ಕೋಸ್ಕರ, ರಾಜ್ಯ ಆಳ್ಲಿಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಕಟ್ಕೋಬೇಕು. ನಾನೇ ಈ ಪ್ರಶ್ನೆಯನ್ನು ಯಾಕೆ ನಿಮ್ಮ ಮುಂದೆ ಆಗ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೂಡ ಅನ್ಯಾಯ ನಡೀತಾ ಇದೆ ಅಂತ ಹೇಳಿದ್ರೆ, ನಾವಿಲ್ಲಿ ಒಳ್ಳೆ ವಿಚಾರಗಳನ್ನ, ಮಾನವೀಯ ಮೌಲ್ಯಗಳನ್ನ ಚರ್ಚೆ ಮಾಡಿದ್ರೆ ಮಾತ್ರ ಸಾಲದು. ಬೀದಿಯಲ್ಲಿ ಇದಕ್ಕೆ ಅಗತ್ಯ ಆದ್ರೆ ನಾವು ಜಗಳ ಮಾಡ್ಲಿಕ್ಕೂ, ಹೋರಾಟ ಮಾಡ್ಲಿಕ್ಕೂ, ಸಂಘರ್ಷ ಮಾಡ್ಲಿಕ್ಕೆ ಕೂಡ ಸಿದ್ಧ ಇದ್ರೆ ಮಾತ್ರ ಉಳಿಸ್ಕೊಳಕ್ ಸಾಧ್ಯ ಬಸವ ತತ್ವಗಳನ್ನು ಅನ್ನೋದಕ್ಕೋಸ್ಕರ ಇದನ್ನ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಹೌದಾ? ನಮ್ಮೆಲ್ಲ ಮಠಗಳು ಮತ್ತಷ್ಟು ಮಠಗಳೆಲ್ಲ ಬೆಳೆದ ನಂತರ ಬಸವಣ್ಣನ ಮತ್ತಷ್ಟು ಶಾಂತಿ ಮೂರ್ತಿ ಮಾಡಿಬಿಡ್ತಾರೆ. ಯಾಕಂತ ಹೇಳಿದ್ರೆ, ಮಠದ ಯಾವ ಸ್ವಾಮಿಗಳು ಸಹಿತವಾಗಿ ನೇರವಾಗಿ ಇವತ್ತು ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಿಲ್ಲ. ಇದ್ರೆ ಹೇಳ್ರಿ, ನಾವು ಒಪ್ಪಿಗೆಂತೀವಿ. ಯಾಕಂದ್ರೆ ಬಸವಣ್ಣ ನಂತರ, ವಚನಕಾರ ನಂತರ ಸಂಪೂರ್ಣವಾಗಿ ವೈದಿಕರ ಕೈ ಮೇಲಾದ ನಂತರ ಹಲವಾರು ಜನರನ್ನು ಕೊಂದು ಹಾಕಿದ್ರು. ಮತ್ತೊಂದು ಬೆಳವಣಿಗೆ ಆಯಿತು. ಒಂದು 2ನೇ ಶತಮಾನ ಆದ ನಂತರ ಬಿಡಿಬಿಡಿಯಾಗಿರುವಂತ ವಿರೋಧಗಳನ್ನು ನೋಡ್ತೀವಿ ನಾವು. ಸರ್ವಜ್ಞ ನಂತರನ, ವೇಮನ ನಂತರನ್ನ
ಉಳಿದ ದಾಸರನ್ನ ಮತ್ತೊಬ್ಬರನ್ನ ನೀವು ನೋಡ್ತೀವಿ ಹೊರತಾಗಿ ನಿಮಗೊಂದು ತಂಡ ಹುಟ್ಲಿಕ್ಕೆ ಬಿಡ್ಲಿಲ್ಲ ಅವಾಗೆಲ್ಲ ಅಂತ ಪರಿಸ್ಥಿತಿ ಬಂತು. ಅದಾದ ನಂತರ ಅವಾಗ ಪ್ರಶ್ನೆ ಎತ್ತಿದವರು ಯಾರಪ್ಪ ಅಂತ ಕೇಳಿದ್ರೆ ಬಿಡಿಬಿಡಿಯಾಗಿರುವಂತ ಚಿಂತಕರು ಮತ್ತು ಮಠಮಾನ್ಯದಲ್ಲಿರ್ತಕ್ಕಂಥ ಎಲ್ಲ ವಿರಕ್ತರು. ಆ ವಿರಕ್ತರೆಲ್ಲರೂ ಇನ್ನೊಬ್ಬರಿಗೆ ಬೋಧನೆ ಮಾಡಿದ್ದಾರೆ ಹೊರತಾಗಿ ಸ್ವತಃ ನಾನು ಮಾಡ್ಬೇಕಂತ ಯಾರು ಕೈ ಹಾಕಿಲ್ಲ. ಇನ್ನು ಚೆಕ್ ಮಾಡಿ ನೀವೆಲ್ಲ 16, 17, 18, 19ನೇ ಶತಮಾನ ಬಂದಿರತಕ್ಕಂಥ ಈ ಪ್ರಶ್ನೆಗೆ ಜಾತಿ ವಿರೋಧಿ ಪ್ರಶ್ನೆಗಳೆಲ್ಲ ಬೋಧನೆ ಮಾಡಿದ್ದು ನಾನೇನಾಗಿರಬೇಕು, ನೀವೇನಾಗಿರ್ಬೇಕು, ನೀವು ಶುದ್ಧೀಕರಿಸಿರಿ, ವ್ಯಕ್ತಿಗತವಾಗಿ ನೀವು ಶುದ್ಧ ಆಗಿರಿ ಅಂತ ಹೇಳಿ ಬೋಧನೆ ಮಾಡಿದ್ದೆ ಹೊರತಾಗಿ ಮುಂದೆ ನಿಂತು ತಂಡ ಕಡೆಯನ್ನು ಬದಲಾಯಿಸುವಂತ ಪ್ರಯತ್ನ ನೆಕ್ಸ್ಟ್ ನಡೆಯಲಿಲ್ಲ. ಇವತ್ತು ಕೂಡ ಅದನ್ನೇ ಅಂತ ನಾನು ಹೇಳ್ತೇನೆ. ಏನನ್ನ ಬಸವ ತತ್ವವನ್ನ ಈಗಾಗಲೇ ಸಂಶೋಧಿಸಿ ಮುದ್ರಿಸಿದ ಪುಸ್ತಕಗಳನ್ನ ಮನೆ ಮನೆಗೆ ನಾವು ಹೋಗಿ ಸರಿಯಾಗಿರ್ಬೇಕು, ನಾವು ಸರಿಯಾಗಿ ಬದುಕಬೇಕು, ಸಮಾನತೆಯನ್ನು ಸಾಧಿಸ್ಬೇಕಂತ ಮಾತಾಡ್ತಿದ್ದೀವಿ ಹೊರತಾಗಿ ಜಾರಿ ಮಾಡೋ ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಒಂದು ಹೆಜ್ಜೆ ಮುಂದೂಡಬೇಕಾದಂತ ಒಂದು ಅಗತ್ಯ ಇದೆ. ಇಡ್ತಾ ಇಲ್ಲ, ಬಹಳ ಸ್ಪಷ್ಟ ಇದೆ, ಇಡ್ತಾ ಇಲ್ಲ. ಇಡಬೇಕು ಅನ್ನೋದಾಗಿದ್ರೆ ನಮ್ಮಿಂದ ಶುರು ಆಗ್ಬೇಕು. ನಾವು ಅಂಬೇಡ್ಕರ್ನ ನೋಡಿದ್ರೆ ಅಂಬೇಡ್ಕರರು ಜಾತಿ ವಿನಾಶ ಅಂತೇಳಿ ಒಂದು ಬುಕ್ಕ ಬರೆದಿದ್ದಾರೆ, ದಯವಿಟ್ಟು ನೋಡ್ರಿ. 6 ಸೊಲ್ಯೂಷನ್ಸ್ ಇಟ್ಟಿದ್ದಾರೆ ಮುಂದೆ, 6 ಪರಿಹಾರಗಳು ಎದಕ್ಕಾಗಿ? ಜಾತಿ ವಿನಾಶಕ್ಕಾಗಿ. ಮೊದಲನೇ ಪರಿಹಾರ ಏನಪ್ಪ ಅಂತ ಕೇಳಿದ್ರೆ ಬಸವಣ್ಣ ಏನನ್ನ ಶುರು ಮಾಡಿದ, ಅಲ್ಲಮ ಪ್ರಭು ಏನನ್ನ ಆರಂಭ ಮಾಡಿದ, ಅದೇ ಮೊದಲನೇ ಪರಿಹಾರವನ್ನು ಅಂಬೇಡ್ಕರ್ ಇಟ್ಟಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ ಸಹಜ ಅಂತರ್ಜಾತೀಯ ವಿವಾಹ ಮೊದಲ ಪ್ರಯೋಗ ಆಗ್ಬೇಕು, ಮೊದಲ ಪ್ರಯತ್ನ ಆಗ್ಬೇಕಂತೇಳಿ. ಅಂತರ್ಜಾತೀಯ ಅಲ್ಲೊಬ್ರು ಲೋ ಮಾಡೋದಲ್ಲ, ಲೋ ಮಾಡಿದಾರೆ ನಾವೆಲ್ಲ ಮದುವೆ ಮಾಡಿಸೋದಲ್ಲ, ಸಹಜ ಆಗ್ಬೇಕು. ಸಹಜ ಆಗ್ಬೇಕಂದ್ರೆ ಏನಂತ ಹೇಳಿದ್ರೆ ನನಗೆ ತಿಳಿದಂತೆ ಇವತ್ತು ಚಳವಳಿಯಲ್ಲಿ ಯಾರಿದ್ದಾರೆ, ಮುಖ್ಯವಾಗಿ ಕಮ್ಯುನಿಸ್ಟರು, ಎಡಪಂಥೀಯರು, ಬೇರೆ ಬೇರೆ ಚಳವಳಿಯಲ್ಲಿ ಇದ್ದಂಥವ್ರು ಮಾತ್ರ ವೈಚಾರಿಕತೆಯಿಂದ ಮದುವೆ ಆಗಿದ್ದಾರೆ. ಉಳಿದವರೆಲ್ಲ ಇವತ್ತು ಎಲ್ಲರೂ ಹೊರಗಡೆ ತಿರುಗಾಡೋಂಥ ಅವಕಾಶ ಸಿಕ್ಕಿದೆ. ಹುಡುಗರು ಹುಡುಗಿಯರು ಕಾಲೇಜಿಗೆ ಹೋಗ್ತಾರೆ. ಇವತ್ತಿನ ಅವಕಾಶ ಬಳಸ್ಕೊಂಡು ಹೆಣ್ಣು ಗಂಡು ಮದುವೆಯಾಗ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ಕೊಟ್ಟಿರೋದನ್ನು ಮದುವೆ ಆಗ್ತಿದ್ರು ಹೊರತಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಅಂತರ್ಜಾತೀಯವನ್ನ ಜಾತಿ ವಿರೋಧಿಸ್ತಕ್ಕಂಥ ಬಸವ ತತ್ವ ಅನುಯಾಯಿಗಳು ನಾವು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೀವ ಅಂತ ಪ್ರಶ್ನೆ ಕೇಳಿದ್ರೆ ಯಾರ ಹತ್ರ ಉತ್ತರ ಇದೆ? ಕೈ ಎತ್ತಿ ನನಗೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ನಿನಗೆ ಯಾರು ಸರಿ ಅನ್ಸುತ್ತೆ? ಯಾವ ಧರ್ಮ, ಯಾವ ಜಾತಿ ಅಲ್ಲ, ಬಸವ ತತ್ವ ಯಾರು ಒಪ್ಕೊಂಡಿದ್ದಾರೆ? ಸಮಾನತೆಯನ್ನು ಯಾರು ಒಪ್ಕೊಂಡಿದ್ದಾರೆ? ಯಾರು ಮನುಷ್ಯರಾಗಿ ಬದುಕ್ತಾ ಇದ್ದಾರೆ? ಯಾರು ನಿಜವಾದ ಮಾನವೀಯ ತತ್ವಗಳನ್ನು ಅಳವಡಿಸಿಕೊಂಡಿದ್ದಾರೆ ಆಚರಣೆಯಲ್ಲಿ, ಆಲೋಚನೆಯಲ್ಲಿ? ಅವರನ್ನು ಮದುವೆ ಆಗೋ ಮಗಳೇ, ನೀ ಯಾರನ್ನು ಆಯ್ಕೆ ಮಾಡ್ಕೊಳ್ತೀನಿ ಅವರು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಲ್ಲಿ ಒಂದು ಡಜನ್ ಆದ್ರೂ ವರ್ಷಕ್ಕೊಂದ್ಸಾರಿ ನಮ್ಮ ಬಸವ ಕೇಂದ್ರದಲ್ಲಿ ಮದುವೆ ಆಗ್ತಾವೆ. ಖಂಡಿತವಾಗಿ 30 ದಿವಸಕ್ಕೆ 30 ಮದುವೆ ಮಾಡ, ಒಂದೊಂದು ಮನೆಗೆ ಒಂದು ಮದುವೆ ಮಾಡ. ಅದಕ್ಕೆ ಮಾಡಕ್ ನಾವು ರೆಡಿ ಇದೀವ, ಮಾನಸಿಕವಾಗಿ ತಯಾರಿದ್ದೀವ ಅಂದ್ರೆ ಆಚರಣೆಗಿರುವಂತ ಅಂತರ ಏನು ಅಂತ ಹೇಳಿ ನಮಗೆ ಅರ್ಥ ಆಗ್ಬೇಕು ಸ್ಪಷ್ಟವಾಗಿ. ಇವತ್ತು ಆಲೋಚನೆಯ ಹಂತಕ್ಕೆ ಬಂದಿದ್ದೀವಿ. ಕುಂತು ಇಷ್ಟಾದ್ರೂ ಬೇರೆ ಬೇರೆ ಜಾತಿಯವರು ಒಂದು ಕಡೆ ಸೇರಿಸಿ ಒಂದು ವಿಚಾರ ಸರಿಯಪ್ಪ ಅಂತ ಒಪ್ಪಂತದ್ದು ಬೇಕಾದ ಫಸ್ಟಿಗೆ ಅದನ್ನಾದ್ರೂ ರೂಪಿಸಿದ್ರೆ ಅದಕ್ಕೋಸ್ಕರ ನಿಮ್ಗೊಂದು ದೊಡ್ಡ ಹ್ಯಾಂಡ್ಸಪ್ ನಮ್ಮ. ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲರೂ ಬೇರೆ ಬೇರೆ ಎಲ್ಲರಿದ್ದೀವಲ್ಲ ಈ ಕತೆ. ಆದ್ರೆ ಇದು ನಮ್ಗೆ ಗೊತ್ತಾಗಬೇಕೇನಪ್ಪ ಅಂತ ಹೇಳಿದ್ರೆ ಇದ್ರೊಳಗೂ ಏನಿದೆ ಅನ್ನೋದ್ರ ಬಗ್ಗೆ ಒಳಗಿದ್ದವ್ರು ಆಲೋಚನೆ ಮಾಡ್ಬೇಕು. ಇಲ್ಲಂದ್ರೆ ಇದು ಉಳಿಯಲ್ಲ, ಇದು ಸ್ಥಾವರ ಆಗುತ್ತೆ. ಯಾಕಂದ್ರೆ ನಮಗೆ ಇದೇ ವಿಚಾರದಲ್ಲಿ ಹುಟ್ಟಾಕಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಸ್ಥಾವರ ಆಗಿದ್ದು ನೋಡಿದ್ವಿ ನಾವೆಲ್ಲ. ಆ ಸ್ವಾಮಿಗಳಲ್ಲಿ ಕೂಡ ಯಾರು ಮಠಾಧೀಶರಾಗಬೇಕಪ್ಪ ಅಂತ ಹೇಳಿದ್ರೆ ಇಂಥ ಜಾತಿಯಿಂದನೇ ಬರ್ಬೇಕಂತಂದ್ರೆ ಆಗಿದೀಗಲ್ಲ. ಇಂಥ ಮಠಗಳಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದಿರ್ಬೇಕಂತಂದ್ರೆ ಆಗಿದೀಗಲ್ಲ. ಆಗಿದೆ ಇಲ್ಲೋ? ತರಬೇತಿ ಪಡ್ಕೊಂಡಿರ್ಬೇಕು, ಇದೇ ತರದ ಬಣ್ಣದ ಬಟ್ಟೆಯನ್ನು ಹಾಕಬೇಕು, ಇದೇ ಪೀಠ ಇರಬೇಕು. ಬಹುಪಾಲು ನನಗನಿಸಿದ ಮಟ್ಟಿಗೆ ಜಾತಿ ಜಂಗಮರನ್ನೇ ಇಡೀ ಎಲ್ಲ ವಿರಕ್ತ ಮಠಗಳಲ್ಲೂ ಬಸವ ತತ್ವ ಅನುಯಾಯಿಗಳ ಮಠಗಳಲ್ಲೂ ಇವತ್ತು ಅವರ ಕೈಯಲ್ಲಿ ಅಧಿಕಾರ ಕೊಟ್ಟಿದೆ. ಹೌದಾಗೋ? ಈ ಪ್ರಶ್ನೆಗೆ ಉತ್ತರ ಏನು? ನಾನು ಕೇಳ್ತಿರೋದು ಈ ಪ್ರಶ್ನೆಗೆ ಉತ್ತರ ಒಂದೇ ಸಾರಿ ಸಿಗೋದಿಲ್ಲ. ನಮಗೆ ಮನಸ್ಸಿಗೆ ಅನಿಸಿದ್ರು ಸಹಿತ ಆಚರಣೆ ಬಹಳ ಕಷ್ಟ ಇದೆ ಇವತ್ತೆಲ್ಲ. ಬಟ್ ಆ ನಿಟ್ಟಲ್ಲಿ ನಮ್ಮ ಪ್ರಯತ್ನ ಏನು ಅನ್ನೋದು ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಪ್ರಯತ್ನ ಏನು? ಅದಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿ ಅವರೆಲ್ಲರೂ ಬಸವಣ್ಣ ಮತ್ತು ಇತರರೆಲ್ಲ ಮಾಡಿದ ಪ್ರಯತ್ನ ಅಂತ ಹೇಳಿದ್ರೆ ಕೇವಲ ಜಾತಿ ಜೋಡಿಸೋದಲ್ಲ. ಆ ಪಾಯಿಂಟ್ ನಿಮ್ಗೆ ಜೋಡಿಸ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕರಿ. ಅವರು ಬಯಸಿದಂತಂತೂ ಅಂತರ್ಜಾತೀಯ ಮೊದಲೇದಲ್ಲ. ಮೊದಲೇದೇನು ಬಯಸಿದ್ರು ಅಂತ ಕೇಳಿದ್ರೆ ಸಂತೆಗಳು, ಜಾತ್ರೆಗಳು, ಇಡೀ ನಿಮಗೆ ಬಸವ ಕಲ್ಯಾಣ ಅನ್ನೋದು ದೊಡ್ಡ ಮಾರ್ಕೆಟ್ ಆಗಿ ಡೆವಲಪ್ ಆದ ನಂತರ ನನ್ನ ಶ್ರಮವನ್ನ, ನನ್ನ ದುಡಿಮೆಯನ್ನ ಎಲ್ಲಾದ್ರೂ ಹೆಚ್ಚಿಗೆ ದುಡಿದು ನಾನು ಮಾರಾಟ ಮಾಡ್ಕೋಬಹುದು. ಆಸ್ತಿ ಇಲ್ಲದವ್ರು ಆಸ್ತಿ ಮಾಡ್ಕೋಬಹುದು, ಮನೆ ಇಲ್ಲದವ್ರು ಮನೆ ಮಾಡ್ಕೋಬಹುದು. ನಾನು ಹೆಚ್ಚಿಗೆ ಕಂಬಾರಿಕೆ ಮಾಡಿ ಹೆಚ್ಚಿಗೆ ಮಾರಾಟ ಮಾಡಿದ್ರೆ, ಹೆಚ್ಚಿಗೆ 4 ಗಡಿಗೆ ತಯಾರು ಮಾಡಿ ಮಾರಾಟ ಮಾಡಿದ್ರೆ, ಹೆಚ್ಚಿಗೆ 4 ಕಬ್ಬಿಣದ ವಸ್ತುಗಳು ಮಾರಾಟ ಮಾಡಿದ್ರೆ ನನಗೂ ನನ್ನ ಶ್ರಮದ ಫಲ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು. ಮಾರುಕಟ್ಟೆ ಅನ್ನುವಂಥದ್ದು ಸೃಷ್ಟಿಯಾಗಿ ಮಾರಾಟ ಮಾಡುವಂತ ಮಾರ್ಕೆಟ್ ಅನ್ನು ಫಸ್ಟ್ ಟೈಮ್ ನೋಡ್ತೀವಿ ನಾವು.
ಹಂಗಾಗಿ ಎಲ್ಲರೂ ಹಳ್ಳಿಗಳಲ್ಲಿ ಹಳ್ಳಿಯ ಭೂಮಾಲೀಕರ ಕಾಲಿಗೆ ಗುಂಡು ಕಟ್ಟಿ ಹಾಕಿದ್ರು ಎಲ್ಲ ಆಯ್ಗಾರ ತಪ್ಸ್ಕೊಂಡು ಬಂದು ವಿಚಾರವಂತರಾದ್ರಲ್ಲಿ ಬಂದು 1,96,000 ಜನ ಆಗಿನ ಕಾಲದಲ್ಲಿ ಸೇರ್ಬೇಕಾದ್ರೆ ಅವ್ರು ಬಂದಿರೋದು ಬರೀ ಒಂದು ಜಾತಿ ಪ್ರಾಣ ಎರಡೇದ್ದು. ಯಾಕಂತ ಕೇಳಿದ್ರೆ ಆ ಒಂದು ಸ್ವಾತಂತ್ರ್ಯಕ್ಕೆ ನಾನು ಉತ್ಪಾದಿಸ್ತೀನಿ, ನಾನು ಮಾರಾಟ ಮಾಡ್ತೀನಿ ಅನ್ನುವ ಸ್ವಾತಂತ್ರ್ಯವನ್ನ ಕೊಡ್ಲಿಲ್ಲ ಅವರು. ಆವಾಗ ಇವರೆಲ್ಲರೂ ಒಂದಾಗಬೇಕು, ಸ್ವಾತಂತ್ರ್ಯ ಕೇಳಬೇಕು, ಒಂದಾಗಬೇಕಂದ್ರೆ ಮೊದಲು ಎಲ್ಲಿಂದ ಬಿಡಿಸ್ಕೋಬೇಕು ಹೇಳ್ರಿ? ಅವ್ರು ಎಲ್ಲಿಂದ ಬಿಡಿಸ್ಕೋಬೇಕು? ಭೂಮಾಲೀಕ ವ್ಯವಸ್ಥೆಯಿಂದ ಬಿಡಿಸ್ಕೋಬೇಕು. ಅದು ಗಟ್ಟಿಯಾಗಿದೆ ಜಾತಿಯಾಗಿ. ನೀನು ಒಂದನ್ನ ಮತ್ತೊಂದನ್ನು ಉತ್ಪಾದಿಸುವಂತಿಲ್ಲ, ಯಾರ ಮನೆಗೆ ಯಾರು ಹೋಗಂಗಿಲ್ಲ, ಮುಟ್ಟುವಂಗಿಲ್ಲ. ಅಂಬೇಡ್ಕರ್ ಅದಕ್ಕೆ ಹೇಳಿದ್ರು, ಜಾತಿ ವ್ಯವಸ್ಥೆ ವ್ಯವಸ್ಥಿತವಾಗಿ ಕಟ್ಟಿ ಬೆಳೆಸಿರುವಂತಹ ಹಲವು ಅಂತಸ್ತಿನ ಸೌಧ ಇದು. ಅದಕ್ಕೆ ಬಾಗಿಲಿಲ್ಲ, ಕಿಟಕಿ. ಬಾಗಿಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀನು ಹತ್ತಂಗಿಲ್ಲ, ಇಳಿಯಂಗಿಲ್ಲ. ಮೇಲಿದ್ದ ಮೇಲೆ ಕೆಳಗಿದ್ದ ಕೆಳಗೆ, ಮೇಲಿದ್ದ ಮೇಲೆ ಕೆಳಗಿದ್ದ ಕೆಳಗೆ. ಇದು ನಮ್ಮ ಪರಿಸ್ಥಿತಿ ಇದೆ. ಹಂಗಾಗಿ ಈ ಬದುಕಿನ ಪ್ರಶ್ನೆಯನ್ನು ಎತ್ತಿದ್ರು ಅವರು. ಆ ಬದುಕಿನ ಪ್ರಶ್ನೆ ಬಗೆಹರಿಬೇಕಂದ್ರೆ ಎಲ್ಲರೂ ಒಂದಾಗಬೇಕು, ಪ್ರಶ್ನೆ ಮಾಡಬೇಕು. ಒಂದಾಗಬೇಕಂದ್ರೆ ನೀನು ಜಾತಿ ಬಿಟ್ಟು ಬರಬೇಕು ಎಲ್ಲರೂ ಕೂಡ, ಕಂಬಾರು ಕುಮಾರ್. ಅದಕ್ಕಾಗಿ ಇವುದು ರೈತರ ಹೋರಾಟ ಅಲ್ಲ, ಅದು ಯಾರ ಹೋರಾಟ? ಅದು ಆಯ್ಗಾರ ಹೋರಾಟ. ಇಂಗ್ಲಿಷಲ್ಲಿ ಆರ್ಟಿಸನ್ ಕ್ಲಾಸ್ ಅಂತ ಕರಿತೀವಿ, ಕುಶಲಕರ್ಮಿಗಳ ಹೋರಾಟ. ನಿಮಗೆ ಇನ್ನೂ ಒಂದು ಅರ್ಥ ಆಗಲಿ, ನಮಗೆ ವಚನಕಾರರು ಅರ್ಥ ಆಗ್ಬೇಕನ್ನೋದಾಗಿದ್ರೆ, ವಚನಕಾರರ ಮಹತ್ವ ನಮ್ಮೆಲ್ಲರಿಗೂ ತಿಳಿಬೇಕನ್ನೋದಾಗಿದ್ರೆ ನಾವು ಇನ್ನೊಂದು ವಿಷಯ ತಿಳ್ಕೊಬೇಕು. ಏನಂತ ಕೇಳಿದ್ರೆ, 12ನೇ ಶತಮಾನದಲ್ಲಿ ವಚನಕಾರರು ಎತ್ತಿದ ಪ್ರಶ್ನೆಯನ್ನ 2 ಶತಮಾನದ ನಂತರ ಯುರೋಪ್ನಲ್ಲಿ ಎತ್ತಿದ್ರು. ಇಂಗ್ಲೆಂಡಲ್ಲಿ, ಪೋಲ್ಯಾಂಡಲ್ಲಿ, ನಿಮಗೆ ಜರ್ಮನಿನಲ್ಲಿ, ಫ್ರಾನ್ಸ್ ಅಲ್ಲಿ 2 ಶತಮಾನ ನಂತರ ಬಂದಲ್ಲಿ ಏನಂತ ಹೇಳಿ, ಅಲ್ಲಿ ಕೂಡ ಇದ್ರಂಗೆ ಆಯ್ಗಾರಿದ್ರು. ಬೇರೆ ರೂಪದಲ್ಲಿ ಇತ್ತು, ಅಲ್ಲಿ ಗುಲಾಮಗಿರಿ ಇತ್ತು, ಇಲ್ಲಿ ಗೀತ ಪದ್ಧತಿ ಇತ್ತು. ಗುಲಾಮಗಿರಿ ಓಡ್ತಕ್ಕಂಥ ಗೀತ ಪದ್ಧತಿ ಇತ್ತು. ಅಲ್ಲಿ ಅವರೆಲ್ಲ ಇದೇ ತರದ ಕುಶಲಕರ್ಮಿಗಳು ಹೋರಾಟ ಮುಂದುವರಿಸಿದ್ರು. ಇತಿಹಾಸಕಾರಿಗೆ ಗೊತ್ತಿರುತ್ತೆ, ಗಿಲ್ಡ್ ಅಂತ ಕಟ್ಕೊಂಡ್ರು, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಂಡು ಗುಂಪುಗಳು ಕಟ್ಕೊಂಡ್ರು. ಅವ್ರು ಫೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಅವ್ರು ಗೆದ್ರು. ಅಂದ್ರೇನು, ಅಲ್ಲಿ ಬಸವಣ್ಣನ ಹೋರಾಟಕ್ಕೆ ಜಯ ಸಿಕ್ತು. ಆ ಜಯ ಸಿಕ್ಕಂತವ್ರೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಾದ್ರು, ಕೈಗಾರಿಕೆಗಳ ಸ್ಥಾಪನೆ ಮಾಡಿದ್ರು, ವ್ಯಾಪಾರ ಮಾಡಿದ್ರು. ಇವತ್ತು ಆ ದೇಶಗಳು ಬಂಡವಾಳಶಾಹಿ ದೇಶಗಳಾಗಿದ್ದಾವೆ. ಅಲ್ಲಿ ಕ್ರಾಂತಿ ಆಗಿದೆ, ರಾಜಪ್ರಭುತ್ವ ಹೋಯ್ತು, ಗುಲಾಮಗಿರಿ ಹೋಯ್ತು, ಹೊಸದೊಂದು ಸಮಾಜ ಬರ್ಲಿಕ್ಕೆ ಸಾಧ್ಯ ಆಯಿತು, ದಕ್ಷಿಣಕ್ಕಾದ್ರೂ ಸಾಧ್ಯ ಆಯಿತು. ನಮ್ಮಲ್ಲಿ ಬರಲಿಲ್ಲ. ಯಾಕಂತ ಕೇಳಿದ್ರೆ, ಯಾರು ಆ ಪ್ರಶ್ನೆಯನ್ನು 2 ಶತಮಾನ ಮೊದಲೇ ಎತ್ತಿದ್ರು ಅವರೆಲ್ಲರನ್ನು ಖತಮ್ ಮಾಡಿ ಹಾಕಿದಂತ. ಯಾಕೆ ನೀವು ಅಂಬೇಡ್ಕರ್ ಬರಬೇಕಂದ್ರೆ, ಯಾರು ಖತಮ್ ಮಾಡಿ ಹಾಕಿದ್ರು ಅವರು ಬ್ರಿಟಿಷರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಮುಸ್ಲಿಂ ಆಡಳಿತಗಾರರ ಜೊತೆಗೆ ಶಾಮಿಲ್ ಆದ್ರು ಅನ್ನೋದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಪ್ರಶ್ನೆಗಳು ನಿಮ್ಗೆ ಹುಟ್ಟಾಗ್ತಾ ಇದೆ. ನಾನು ಒಂದು ವೇಳೆ ನಿಮಗೆ ಭಾರತದ ಆಳ್ವಿಕೆ ಮಾಡುವಂತವರೆಲ್ಲರೂ ಹಿಂದೂ ರಾಜ್ಯರಾಗಿದ್ರು, ಮತ್ತೊಂದಾಗಿದ್ರು, ವೈದಿಕಶಾಹಿ ಇದ್ರು ಅಂತ ಹೇಳಿದ್ರೆ ಮುಸ್ಲಿಮರಿಗೆ ಜಾತಿ ಇರಲಿಲ್ಲ. ಅವ್ರು ಯಾಕೆ ಜಾತಿ ಅಳಿಲಿಲ್ಲ? ಮುಸ್ಲಿಮರಿಗೂ ಸಹಿತವಾಗಿ ಒಡೆದಾಳ ನೀತಿ ಬಹಳ ಅನುಕೂಲ ಮಾಡಿಕೊಟ್ಟಿತ್ತು. ಅವರು ಸಿಂಹಾಸನದಲ್ಲಿ ಇರ್ಬೇಕಂದ್ರೆ ಎಲ್ಲ ಗೌಡ, ಕುಲಕರ್ಣಿ, ಪಟೇಲ್ಗಳನ್ನೆಲ್ಲ ಅವರು ಹುಟ್ಟಾಕಿದ್ರು, ಅವರು ಮೇಂಟೈನ್ ಮಾಡಿದ್ರು. ಗ್ರಾಮ ಮಟ್ಟದಲ್ಲಿ ಯಾವ ಬದಲಾವಣೆಯೂ ಮಾಡಲಿಲ್ಲ, ತಮ್ಮ ಆಳ್ವಿಕೆಯನ್ನು ಮಾತ್ರ ಮುಂದುವರಿಸಿದ್ರು, ಹೊಸ ರೂಪ ಪಡೆದ್ರು. ಅವರಲ್ಲಿ ಕೂಡ ಇದೇ ಪಟವಾರಿಗಳಾಗಿ, ಇದೇ ವೈದಿಕರು ಅವರಿಗೂ ಸೇವೆ ಸಲ್ಲಿಸಿ ಗುಲಾಮಗಿರಿ ಮಾಡಿದ್ರು, ನಮ್ಮನ್ನು ಗುಲಾಮಗಿರಿ ತಡೆದ್ರು. ನೀವೆಲ್ಲರೂ ತಗೊಂಡು ನೋಡ್ರಿ, ತೆಗೀರಿ ಎಲ್ಲ. ನೀವೆಲ್ಲ ನಿಮಗೆ ಮುಸ್ಲಿಂ ಆಳರಸರ ಕೈಯಲ್ಲಿ ಅಲ್ಲೆಲ್ಲ ಲೆಕ್ಕಪತ್ರ ಬರೆದಂಥವ್ರು ಯಾರು? ನಮ್ಮ ಹೊಲ ಮನೆಗಳನ್ನು ಅವ್ರಿಗೆ ಬರಕೊಟ್ಟವ್ರು ಯಾರು? ವೈದಿಕರು. ರಾಜ ಮಾಡ್ಕೊಂಡ್ರು. ನಂತರ ಬ್ರಿಟಿಷರು ಬಂದ್ರು ಇಲ್ಲಿಗೆ. ಆ ದೇಶದಲ್ಲಿ ರಾಜಪ್ರಭುತ್ವಗಳನ್ನು ಅಳದಾಕಿ, ಫ್ರಾನ್ಸಿನ ಕ್ರಾಂತಿ ಬಗ್ಗೆ ನಮ್ಮ ಇತಿಹಾಸಕಾರರು ಪಾಠ ಮಾಡ್ತಿರ್ತಾರೆ, ನೀವೆಲ್ಲರೂ ಓದ್ಬೇಕು. ಅದಕ್ಕೆ ಬಸವಣ್ಣ ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು, ವಚನಕಾರರು ಚೆನ್ನಾಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ ನೀವು ಯುರೋಪನ್ನು ಓದಬೇಕು. ಅದನ್ನ ಓದಲಿಕ್ಕೆ ಒಂದು ಬುಕ್ ಇದೆ, ನಿಮ್ಮ ಆಸಕ್ತರು ಓದ್ರಿ. ನೀವೆಲ್ಲರೂ ಕೂಡ ಅಲ್ಲಿ ಒಂದು ಪುಸ್ತಕ ಬಂದಿದೆ, ಮಾನವನ ಐಹಿಕ ಅಭ್ಯುದಯ ಅಂತೇಳಿ ಕನ್ನಡದಲ್ಲಿ ಅನುವಾದ ಆಗಿದೆ, ನೀವು ತಗೊಂಡು ಹೋಗ್ಬೇಕು. ಇಲ್ಲೇಂದ್ರೆ ನೀವು ವಚನಕಾರನ ಓದ್ತಿರೋ ಸೇಮ್ ನೀವು ಅದೇ ಚರಿತ್ರೆ ಸಿಗ್ತದ. ಲಿಯೋ ಯುಬರ್ಮನ್ ಅನ್ನುವಂತ ಒಬ್ಬ ಯುರೋಪಿನ ಇತಿಹಾಸಕಾರ ಬರೆದಿದ್ದಾನೆ. ಏನು ಮಾನವನ ಐಹಿಕ ಅಭ್ಯುದಯ ಹೆಂಗಾಯ್ತು, ಎಲ್ಲಿ ಯಾವ ರೀತಿ ಬದಲಾವಣೆ ಬಂತಂತೇಳಿ. ನಂತರ ಮುಂದಕ್ಕೆ ಏನಾಯ್ತು, ಫ್ರಾನ್ಸ್ ಅಲ್ಲಿ ಇಡೀ ರಾಜನನ್ನೇ, ರಾಜ ಒಪ್ಪದೇ ಇದ್ದಾಗ ರಾಜನನ್ನೇ ತಲೆ ಕಡಿದು ಅಲ್ಲಿರ್ತಕ್ಕಂಥ ಭೂಮಾಲೀಕರನ್ನು ತೆಗೆದುಹಾಕಿ ಹೊಸದೊಂದು ಪ್ರಜಾಪ್ರಭುತ್ವ ಅಲ್ಲಿ ಬಂತು, ಹೊಸದೊಂದು ಸರ್ಕಾರ ಬಂತು. ಹಂಗಾಗಿ ಅಲ್ಲಿ ಕೈಗಾರಿಕೆ ಕ್ರಾಂತಿ ಆಯಿತು. ಅಲ್ಲಿ ಹೊಸ ಹೊಸ ಸಂಶೋಧನೆಗಳಾದವು. ಇವತ್ತೆಲ್ಲ ಮಾತಾಡ್ತಿದ್ದಾರೆ ಅವರೆಲ್ಲರೂ ಕೂಡ, ಸುಳ್ಳುಗಳನ್ನ ಹೆಂಗೆ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ರೆ ದಿನಗಳಿಗೆ ಆದ್ರೂ ಸುಳ್ಳು ಸೃಷ್ಟಿ ಮಾಡಬಹುದು. ಅದಕ್ಕೆ ಅಮೆರಿಕದ ಒಬ್ಬ ಸಮಕಾಲೀನ ಚಿಂತಕ ಒಂದು ಮಾತಾಡ್ತಾನೆ, ನಾಮ್ ಚಾಮ್ಸ್ಕಿ ಅಂತ ಅವ್ರ ಹೆಸರು. ಏನ್ ಹೇಳ್ತಾರಪ್ಪ ಅಂದ್ರೆ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಟೆಲೆಕ್ಚುಯಲ್ ಈಸ್ ಟು ಸ್ಪೀಕ್ ಟ್ರೂತ್ ಅಂಡ್ ಎಕ್ಸ್ಪೋಸ್ ಲೈಸ್. ಇವತ್ತಿನ ಬುದ್ಧಿಜೀವಿಗಳು, ಓದ್ಕೊಂಡವರು, ಬುದ್ಧಿವಂತರಾದವರ ಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ಸತ್ಯವನ್ನು ಮಾತಾಡಬೇಕು, ಸುಳ್ಳನ್ನ ಬಹಿರಂಗಗೊಳಿಸಬೇಕು.
ಸತ್ಯವನ್ನೇ ಮಾತಾಡಬೇಕು, ಸುಳ್ಳನ್ನ ಬರೀಬೇಕು. ಯಾಕಂದ್ರೆ ನೀವು ಓದಿದ್ಯಾ, ನಿನಗೆ ಅರ್ಥ ಆಗಿದೆ ಅಲ್ರಿ. ಹಳೆಯ ಕಾಲದ ಎಲ್ಲವನ್ನೂ ತಿರುಮರ್ಗ ಮಾಡಿ ಎಲ್ಲವನ್ನೂ ಸುಳ್ಳಾಗಿಸಿ ಇಂದಿನ ಇತಿಹಾಸ ತೆಗೆದು ಎಲ್ಲರನ್ನು ಕೂಡ ಇವತ್ತು ಮಂಕ್ ಮಾಡಿ ಇವತ್ತು ಮತ್ತೆ ರಾಜ್ಯಾಧಿಕಾರಿಗಳ ಕಡೆ ಕೊಟ್ಟಿದ್ದಾರೆ. ಅಂದ್ರೆ ಸತ್ಯ ಮಾತಾಡುವಂತ ಅವಶ್ಯಕತೆ ಇವತ್ತೈತಿ. ಇದು ಸತ್ಯ ಮಾತಾಡೋಕೆ ಬೇಡ. ನಾವು ಸತ್ಯ ಮಾತಾಡ್ಬೇಕನ್ನೋದಾಗಿದ್ರೆ ನೀವು ಯುರೋಪಿಯನ್ ಇತಿಹಾಸವನ್ನು ತಿಳ್ಕೋಬೇಕು. ಯಾಕಂದ್ರೆ ಸಂಪೂರ್ಣ ತೆಗೆದಾಕಿ ಏನಪ್ಪ ಅಂತ ಹೇಳಿದ್ರೆ ಹೊಸ ಪ್ರಜಾಪ್ರಭುತ್ವ ಬಂತು. ಎಷ್ಟು ಸುಳ್ಳು ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ ಜೀರೋ ಕಂಡುಹಿಡಿದವ್ರೇ ಕೆಲವಿದಾವೆ. ಭಾರತೀಯರು ದುಡ್ದಿದ್ದಾರೆ, ಅದು ಅವ್ರದ್ದೇನಿಲ್ಲ, ಶ್ರಮ ಪಟ್ಟವ್ರ ಜನ, ಈ ಭೂಮಿ ಉಳಿಸ್ಕೊಂಡಿರೋರು ಜನ, ಈ ನಾಡು ಕಟ್ಟಿರೋರು ಜನ, ಸಾಮಾನ್ಯ ಜನಗಳೆಲ್ಲ. ನಾಡು ಕಟ್ಟಿದವರೆಲ್ಲ ಹೊರಗಿದ್ದಾರೆ, ಈಗಾಗಲೇ ಕವನ ಓದಿದಂಗೆ ಹೊರಗಿದ್ದಾರೆ ಅವರೆಲ್ಲರೂ. ಆದರೆ ನಿಮಗೆ ಇವತ್ತು ಏನು ಮಾತಾಡ್ತಿದ್ದಾರೆ? ಹೆಲಿಕಾಪ್ಟರ್ ಕಂಡಿಡಿದವ್ರು ನಾವು, ವಿಮಾನ ಕಂಡಿಡಿದವ್ರು ನಾವು, ಕೃಷಿ ವಿಮಾನ ಕಂಡಿಡಿದವ್ರು ನಾವು, ಸೈನ್ಸ್ ನಮ್ಮದು. ಹಿಂದಿನ ಕಾಲದಲ್ಲಿ 3000 ವರ್ಷದಿಂದ ಏನು ಆಪರೇಷನ್ ಮಾಡಿದ್ರು. ಇವತ್ತು ಯಾವುದು ಕೂಡ ಒಂದೇ ಒಂದು ಸಂಶೋಧನೆ ತೋರಿಸ್ರಿ. ಯಾಕಂದ್ರೆ ಭಾರತೀಯ ಸಮಾಜ ಜಾತಿಗಳಲ್ಲಿ ಕಟ್ಟಾಕಿ ತೇಲಕ್ಕಾಗಿರೋದೇ ಮುಳುಗಕ್ಕಾಗಲಾರ್ದಂಗೆ ಸಾಯಿಸಾಕಿದೆ. ಇವತ್ತು ಒಂದೇ ಸಂಶೋಧನೆ, ರೇಡಿಯೋ, ಎಲೆಕ್ಟ್ರಿಸಿಟಿ, ನಿಮಗೆ ಕರೆಂಟು. ಹೇಳಿ ನನಗೆ ಒಂದು ಹೇಳ್ರಿ, ಯಾವ ಸಂಶೋಧನೆ ಆಗಿದೆ ಅಂತ ಹೇಳಿ. ಒಬ್ಬ ಐನ್ಸ್ಟೈನ್ ಯಾಕೆ ಹುಟ್ಟಲಿಲ್ಲ ಇಲ್ಲಿ? ಒಬ್ಬ ದೊಡ್ಡ ನ್ಯೂಟನ್ ಇಲ್ಲಿ ಯಾಕೆ ಹುಟ್ಟಲಿಲ್ಲ? ಇಷ್ಟೊಂದು ದೊಡ್ಡ ಭಾರತದಲ್ಲಿ ಇಷ್ಟೊಂದು ಆರ್ಥಿಕತೆ ದೊಡ್ಡದಾಗಿದ್ದಂತಲ್ಲಿ. ಯಾಕಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಧೈರ್ಯದಿಂದ ಹೇಳಬೇಕಂತ ಹೇಳಿದ್ರೆ ಬಸವ ತತ್ವವನ್ನ ಈ ದೇಶದಿಂದ ಮಣ್ಣು ಮಾಡಿದ್ರು ಹಲವಾರು ವರ್ಷಗಳಿಗೆ, ಶತಮಾನದವರೆಗೆ. ಅದಕ್ಕಾಗಿ ಇವತ್ತು ಭಾರತ ದೇಶ ಎಂದು ಉಳಿದಿದೆ. ಇದನ್ನು ಸಾರಿ ನಾವು ಹೇಳಬೇಕು. ಅವತ್ತು ಬಸವ ತತ್ವಕ್ಕೆ ಸಿಕ್ಕಿದ್ದಾಗಿದ್ರೆ ಇವತ್ತು ಭಾರತ ಆಗಿರ್ತಿರ್ಲಿಲ್ಲ. ಭಾರತ ಯುರೋಪ್ ಆಗಿರ್ತಿತ್ತು, ಯುರೋಪಿಗಿಂತ ಮುಂದಿರ್ತಿತ್ತು. ಇನ್ನೊಂದು 200 ವರ್ಷ ಮುಂದಿರೋ ಪರಿಸ್ಥಿತಿ ಇತ್ತು. ಇವತ್ತು ಕೂಡ ಯಾಕೆ ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ಭಾರತ ದೇಶ ಮುಂದುವರಿಲಿಕ್ಕೆ ಅಡ್ಡ ಯಾರಾಗಿದ್ದಾರೆ? ಅಮೆರಿಕರು ಅಡ್ಡ ಹೇಳ್ತಾರೆ. ಬಂಡವಾಳವಾದ, ಬ್ರಾಹ್ಮಣವಾದ ಇವತ್ತು ಇಡೀ ದೇಶದ ಜನತೆಯ ಶಕ್ತಿ ಅಡ್ಡ ಆಗಿದ್ದಾರೆ. ಇದನ್ನು ಅರ್ಥ ಆಗ್ಬೇಕಲ್ಲ, ಇದನ್ನು ತಿಳಿಬೇಕಲ್ಲ. ಅದಕ್ಕೆ ನಾವು ಈ ವಿಷಯಗಳನ್ನು ಒಂದೊಂದಾಗಿ ಬಿಡಿಸಿ ನೋಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಶರಣರು ತಂದಿರ್ತಕ್ಕಂಥ ಸಮಾನತೆಯ ವಿಚಾರ ಇದೆಯಲ್ಲ, ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋಂಥದ್ದು. ಇದ್ರಲ್ಲಿ ಒಂದು ವಿಷಯ ಇದೆ, ಅದು ಒಂದನೇ ಹೇಳ್ತೀನಿ ನಾನು. ಸಮಯ ನನ್ನ ಮಿತಿನ ನಾನು ದಾಟಿಕೊಂತ ಹೋಗ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇಡೀ ಚಿಂತನೆ ಮೊದಲು ಕೂಡ ನಾವು ನೋಡಿದಂಗೆ ಶೈವ ಇತ್ತು ಮೊದಲು. ಯಾಕಂದ್ರೆ ಹಿಂದೆ ಎಲ್ಲ ವಿಷ್ಣು ಭಕ್ತರು, ಶೈವ ಭಕ್ತರು ಮೊದಲಿಂದ ಇದ್ದಂಥವು. ಎಲ್ಲರ ಚಿಂತನೆಗಳು ಏನಪ್ಪಾ ಅಂತ ಹೇಳಿದ್ರೆ ಅವತ್ತು ವ್ಯಕ್ತಿನಿಷ್ಠವಾಗಿದ್ದು, ಒಂದು ಸಿದ್ಧಾಂತವಾಗಿ ವ್ಯಕ್ತಿನಿಷ್ಠವಾಗಿದ್ದನ್ನ ವಸ್ತುನಿಷ್ಠವಾಗಿಸಿದಂತ ಒಂದು ಕೀರ್ತಿ ಏನಪ್ಪ ಅಂತ ಹೇಳಿದ್ರೆ ಅದು ವಚನಕಾರ. ಎಲ್ಲವೂ ವಸ್ತುನಿಷ್ಠ ಅಂದ್ರೆ ಏನು? ಕಂಡಿದ್ದನ್ನ ಕಂಡ ಹಾಗೆ ಕಣ್ಣೆದುರಿಗೆ ಸತ್ವ ಪರೀಕ್ಷೆ ಮಾಡಿ ಒಪ್ಪಿಕೊಳ್ಳುವಂಥದ್ದು ವಚನಕಾರ ಉಂಟಾಗಿರುವಂಥದ್ದು. ವಚನ ಚಳವಳಿ ಬಹಳ ಸಣ್ಣದಲ್ಲ, ಅದಕ್ಕೊಂದು ದೊಡ್ಡ ಪ್ರಚಾರ, ದೊಡ್ಡ ವ್ಯಾಪ್ತಿಯಲ್ಲಿ ಸಿಗಬೇಕಾಗಿದೆ. ಏನಂತ ಹೇಳಿದ್ರೆ ಮೊದಲ ಬಾರಿಗೆ ಸಂಸ್ಕೃತವನ್ನು ಧಿಕ್ಕರಿಸಿ ಮಾತೃಭಾಷೆಯಲ್ಲಿ ಇಡೀ ಭಾರತ ದೇಶದಲ್ಲಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯ ಇದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಶ್ರಮಜೀವಿಗಳು ತಮ್ಮ ಸಾಹಿತ್ಯವನ್ನು ತಾವೇ ರಚನೆ ಮಾಡಿರ್ತಕ್ಕಂಥ ಮೊದಲ ಸಾಹಿತ್ಯ ಬುದ್ಧನ ನಂತರ. ಶ್ರಮಜೀವಿಗಳು ತಮ್ಮ ಸಾಹಿತ್ಯ ಅಂತ ಹಿಂದ್ಯಾರು ರಚನೆ ಮಾಡ್ಕೊಂಡಿದ್ದಿಲ್ಲ. ಹಿಂದೆ ಬರೆದಂತ ಕವಿರಾಜ್ಯ ಮಾರ್ಗದಂತ ಎಲ್ಲವೂ ಕೂಡ ರಾಜನನ್ನು ಹೊಗಳಿವೆ, ಯಾರೋ ಬರೆದಿರಂತ ಬಿಟ್ರೆ ತನ್ನ ಚರಿತ್ರೆಯನ್ನ, ತನ್ನ ಕಷ್ಟವನ್ನ ತಾನೇ ಇಷ್ಟೊಂದು ದೊಡ್ಡದಾಗಿ ಸಾವಿರಾರು ವಚನಗಳ ಮೂಲಕ ಇನ್ನು ನಮ್ಗೆ ಸಿಕ್ಕಿರೋವಿಷ್ಟು ಮಾಡಿದಂತ ದೊಡ್ಡ ಸಾಹಿತ್ಯ ಅದು ಬರೀ ಸಾಹಿತ್ಯ ಅಲ್ಲ. ಇವತ್ತೇಗ ನಾವು ಧರಣಿ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಾವು ಮನಿ ಪತ್ರ ಕೊಡ್ತೀವಿ, ಪ್ಲೇ ಕಾರ್ಡ್ ಇಡ್ತೀವಿ ಅಂತ. ಅದರಂಗೆ ಅವತ್ತಿನ ಪ್ರತಿಭಟನೆಯ ರೂಪ ವಚನ ಸಾಹಿತ್ಯ ಅನ್ನೋಂಥದ್ದು, ವಚನ ಬರವಣಿಗೆ ಒಂದು ಪ್ರತಿಭಟನೆಯ ಅಭಿವ್ಯಕ್ತಿಯ ಹೊರತಾಗಿ ಅಷ್ಟಕ್ಕೆ ಸೀಮಿತ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಹಾಗಾಗಿ ಇದಕ್ಕಿರುವಂತ ಆಳ ವಿಸ್ತಾರ ಬಹಳ ದೊಡ್ಡದು. ನನಗನ್ಸಿದ ಮಟ್ಟಿಗೆ ಮೊದಲಿಗೆ ಇವತ್ತು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ಸ್ವಲ್ಪ ಅರ್ಥ ಆದ್ರೆ, ಯಾರು ಇಲ್ಲಿ ತಗೊಂಡು ಹೋಗ್ತಿದ್ದಾರೆ ಕೇಳಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾನು ನೋಡ್ತಿದ್ದೆ, ಏನೋ ಹಿರಿಯರಾಗಿ 75 ವರ್ಷ ಆಗಿದ್ರು ಕೂಡ ಗೌಡ್ರು ಸ್ವಾಗತನೂ ಮಾಡಿದ್ರು, ಭಾಷಣ ಮಾಡೋದು ಚೆನ್ನಾಗಿ ಕಲ್ತಿದ್ದಾರೆ, ಹಾಡು ಕೂಡ ಆಡಿದ್ರು. ಹೌದಾ? ಅಂದ್ರೆ ಚಳವಳಿ ಎಲ್ಲವನ್ನ ಕಲಿಸ್ಕೊಡ್ತದೆ. ಇದೆಲ್ಲ ಕಲ್ತಿರುವಂತ ಹಿರಿಯರ ತಂಡನೇ ತಗೊಂಡುಂಟದ್ದು. ಇದನ್ನೆಲ್ಲರೂ ಕೂಡ ಹೊಸ ಯುವಕರು, ದೊಡ್ಡ ಪ್ರಮಾಣದಲ್ಲಿ ಹೊಸ ಯುವಕರು ಬರಬೇಕು, ಮುನ್ನಡೆಸಂತವರಿಗೆ ಈ ತಿಳುವಳಿಕೆ ಬರಬೇಕು. ಹಂಗ ಮಾತ್ರ ನಮ್ಮ ಆಲೋಚನೆ ಬದಲಾಗ್ತದೆ, ನಮ್ಮ ದಿಕ್ಕು ಬದಲಾಗ್ತದೆ, ಚೇಂಜ್ ಆಗಕ್ಕೆ ಸಾಧ್ಯ ಆಗ್ತದೆ. ಇದು ಮುಂದುವರೆದು ಇವತ್ತೇನಾಗಿದೆ ಹೇಳ್ರಿ? ಇವತ್ತಿನ ಪರಿಸ್ಥಿತಿ ಏನು? ಇವತ್ತಿನ ಪರಿಸ್ಥಿತಿ ಬಹಳ ಸುಧಾರಿಸಬೇಕಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರ ಹಲವಾರು ಸವಲತ್ತುಗಳು ಸಿಕ್ತು, ಮೀಸಲಾತಿ ಸಿಕ್ತು, ಸಾರಿಗೆ ಬೆಳೀತು, ವಿಜ್ಞಾನ ಬೆಳೀತು,
ಟಿವಿ ಬಂತು, ಮೊಬೈಲ್ ಬಂತು, ಪ್ರಪಂಚದಲ್ಲಿ ಏನ್ ನಡೀತೆ ಅನ್ನೋದ್ರ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನೆಗೆ ತಂದು ಕೊಡ್ತದೆ ನಿಮ್ಗೆಲ್ಲ. ಆದ್ರೆ ತಂದು ಕೊಟ್ಟಿರೋಂಥದ್ದು ಯಾವುದೂ ಕೂಡ ನಮಗೆ ಇಷ್ಟು ದೇವಸ್ಥಾನಗಳಲ್ಲಿ ದಲಿತರನ್ನ ಮನೆ ಕರ್ಕಂತ ಇಲ್ಲ ಅಂತ ಹೇಳಿ ಎಲ್ಲಾದ್ರೂ ಅಂಕಿ ಸಂಖ್ಯೆ ಅಂತ ತೋರಿಸ್ಬಿಡಿ ನನಗೆಲ್ಲ. ಎಲ್ಲದಕ್ಕೂ ಅಂಕಿ ಸಂಖ್ಯೆಗಳಿದೆ. ಯಾಕಿಲ್ಲ? ಯಾಕಾಗ್ತಿಲ್ಲ? ಅದು ಇವತ್ತಿನ ಪ್ರಭುತ್ವ, ಇವತ್ತಿನ ಆಲೋಚನೆಗಳಿಗೆ ಅದು ಬೇಕಾಗಿಲ್ಲ. ಅದಕ್ಕೆ ಇವತ್ತಿನ ಸ್ಥಿತಿ ಬೇರೆ. 47ರ ನಂತರ ಇಡೀ ಭಾರತ ದೇಶ ಬಿಡಿ ಒಬ್ಬ ವ್ಯಕ್ತಿಯಿಂದ ತೀರ್ಮಾನ ಆಗುವಂಥದ್ದಲ್ಲ ಇದು. ಇವತ್ತಿನ ಪ್ರಭುತ್ವದ ಕೈಯಲ್ಲಿ ಎಲ್ಲ ಇದೆ. ಆರ್ಥಿಕ ಅಧಿಕಾರ, ನೀತಿಗಳು, ಸೈನ್ಯ, ರಕ್ಷಣೆ, ಕಾನೂನು, ಸರಿ ತಪ್ಪುಗಳು, ಯಾರು ತಪ್ಪು ಮಾಡಿದ್ರೆ ಏನು ಶಿಕ್ಷೆ, ಸರಿ ಮಾಡಿದವನಿಗೆ ಪ್ರೋತ್ಸಾಹ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಇವೆಲ್ಲವೂ ಯಾರ ಕೈಲಿದೆ? ಇವತ್ತು ಒಂದು ಕಡೆ ಕೇಂದ್ರೀಕೃತ ಆಗಿದೆ. ಅದೇ ಇವತ್ತು ಪ್ರಭುತ್ವ ಆಗಿದೆ. ಆ ಪ್ರಭುತ್ವದ ಅಧಿಕಾರ ಎಲ್ಲಿದೆಯೋ ಅದು ಬದಲಾಗಬೇಕು, ಅದರ ಸ್ವಭಾವ ಬದಲಾಗಬೇಕು, ಅದು ಜನಪರ ಆಗಬೇಕು, ಅದರಲ್ಲಿ ಬರುವಂತವರು ಜನಪರರಾಗಿರ್ಬೇಕು. ಇದು ನಮ್ಮದು ಇವತ್ತಿನ ಒಂದು ನೀತಿ ಆಗಬೇಕು. ಹೊರತಾಗಿ ನಮ್ಮಲ್ಲಿ ಕೂಡ ಇದು ಕೂಡ ನನ್ನ ವಿಮರ್ಶೆ. ನಮ್ಮ ಬಸವ ಭಕ್ತಾದಿಗಳು ಎಲ್ಲರೂ ನಾನು ಹೇಳಿದ ಪಕ್ಷ ಕಟ್ಟಬೇಕಂತಲ್ಲ, ಈಗಿದ್ದು ಪಕ್ಷಗಳು ಕಟ್ಟಕ್ಕೆ ಹೋಗ್ಬಿಟ್ರೆ ಇದ್ದಿದ್ದು ಉಳಿಯಲ್ಲ, ಬ್ಯಾನರ್ ಚಿಕ್ಕಂದ್ರೆ ಬಿಡ್ತಾರೆ, ಇದ್ದಿದ್ದು ಬ್ಯಾನರ್ ಕಟ್ಟಿ ಕೂಡ ಉಳಿಯಲ್ಲ. ಆದ್ರೆ ರಾಜಕೀಯ ಅಧಿಕಾರವಿಲ್ಲದೆ ಯಾವುದನ್ನು ಬದಲಾಯಿಸಕ್ಕಾಗಿಲ್ಲ ಪ್ರಪಂಚದಲ್ಲಿ. ನೆನ್ಪಿಟ್ಕೋರಿ. ಒಂದೆರಡು ಉದಾಹರಣೆಗಳನ್ನು ನಿಮ್ಗೆ ನೆನಪು ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಅಧಿಕಾರವನ್ನ ವಶಪಡಿಸಿಕೊಂಡು ಸಮಾಜ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಂಥದ್ದು ಮೊಹಮ್ಮದ್ ಪೈಗಂಬರ್. ಉಳಿದ ಉಳಿಸ್ಕೊಳಕ್ ಆಗಿಲ್ಲ. ಅವತ್ತು ಕಾಲಘಟ್ಟ ಹಂಗಿತ್ತು. ಏನು ಮಾವೀರನಿಗೆ ಆಗಿಲ್ಲ, ಬುದ್ಧ ಅಂತೂ ಬಿಟ್ಟು ಬಂದ, ಮಾವೀರೇ ಬಿಟ್ಟು ಬಂದ. ಆದ್ರೆ ಅದಾದ ನಂತರ ನೀವು ನೋಡಿದ್ರೆ ಯೇಸು ಕ್ರಿಸ್ತಗಾಗಿಲ್ಲ. ಯೇಸು ಕ್ರಿಸ್ತನ ಪ್ರಯತ್ನದಲ್ಲಿ ಮಧ್ಯದಲ್ಲಿ ಚೂಟ ಹಾಕಿದ್ರು. ಯೇಸು ಕ್ರಿಸ್ತನ ಎನ್ಕೌಂಟರ್ ಮಾಡಾಕಿದ್ರು. ಯೇಸು ಕ್ರಿಸ್ತ ಗುಲಾಮರ ಪ್ರತಿನಿಧಿಯಾಗಿ ಗುಲಾಮಿಗಿರಿ ವಿರುದ್ಧ ರೋಮ್ ಚಕ್ರವರ್ತಿ ವಿರುದ್ಧ ಹೋರಾಟ ಮಾಡಿದ. ಆತನ ಸಾಯಿಸಾಕಿದ್ರು ಅಷ್ಟೇ, ಇನ್ನೇನಿಲ್ಲ. ಆತನ ತತ್ವಗಳನ್ನು ಮುಂದುವರಿಸಿದರೆ ಇವತ್ತು ಧರ್ಮಾಗಿ ಅದು ಕೂಡ ಮೂಲಭೂತವಾದಾಗಿ ಕೂತ್ಕೊಂಡ್ಬಿಟ್ಟದ್ದೆಲ್ಲ. ಆದ್ರೆ ಒಂದು ರಾಜಕೀಯ ಅಧಿಕಾರ ಕೈಯಾಗಿ ಬರದೆ ಸಮಾಜವನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೊದಲಿಗೆ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಿರೋದಿಲ್ಲಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಕಾಲದಲ್ಲಿ ಅವರು ಹೋರಾಟ ಮಾಡಿ ಅಧಿಕಾರ ತನಿಖೆ ತಗೊಂಡು ಅವ್ರು ಏನಂತೀರಿ, ರಾಜ ಅಂತೀರಿ, ಚಕ್ರಾಧಿಪತಿ ಅಂತೀರಿ, ಏನಂತಾರ? ರಾಜ, ಒಬ್ಬ ರಾಜನೇ. ಅಧಿಕಾರ ಬಂದ ನಂತರ ಎಲ್ಲ ಬದಲಾಯಿಸಿರುವಂಥದ್ದು ಸಮಾಜಕ್ಕೆ ಬೇಕಾಗಿರೋ ಮೌಲ್ಯಗಳನ್ನು ಕೊಡಕ್ಕೆ ಸಾಧ್ಯ ಆಗಿರೋದು. ನಿಮಗೆ ತಾತ್ಕಾಲಿಕವಾಗಿ ಕೆಲವೇ ವರ್ಷಗಳಾಗಿದ್ರು ಸಹಿತ ನಿಮಗೆ ಬಸವ ಕಲ್ಯಾಣದಲ್ಲಿ ಸಹಿತವಾಗಿ ಶರಣರಿಗೆ ಕೂಡ ಎಲ್ಲಿವರೆಗೆ ರಾಜಪ್ರಭುತ್ವದ ಬೆಂಬಲ ಇತ್ತು. ಅದು ಬೆಂಬಲ ಹೆಂಗೂ ಇರ್ಬೋದು, ತಿಳುವಳಿಕೆಯಿಂದ ಇರ್ಬೋದು, ಒತ್ತಡದಿಂದ ಇರ್ಬೋದು. ಯಾವಾಗ ರಾಜಪ್ರಭುತ್ವ ತಿರುಗಿತ್ತು ಅವತ್ತಿನಿಂದ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಇವತ್ತು ಕೂಡ ಅಷ್ಟೇ. ಕಾರ್ಲ್ ಮಾರ್ಕ್ಸ್ ಹೇಳೋದು ಅದೇ ವಿಚಾರ, ಅಂಬೇಡ್ಕರ್ ಅವರು ಮುಂದಕ್ಕೆ ತಂದಿರೋದು ಅದೇ ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ದುಡಿಯೋ ಜನಗಳ ಕೈಯಲ್ಲಿ ಅಧಿಕಾರ ಬರದೆ ನಿಮಗೆ ದುಡಿಯೋ ಜನಗಳಿಗೆ ಬೇಕಾಗಿರೋ ಪಾಲಿಸಿಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆಗಿದೆ. ಇವತ್ತು ಯಾರ ಕೈಯಲ್ಲಿದೆ ಪಾಲಿಸಿಸ್ ಎಲ್ಲ? ಯಾರ ಕೈಯಲ್ಲಿದೆ? ಸರ್ಕಾರ ಯಾರ ಕೈಯಲ್ಲಿದೆ? ಸರ್ಕಾರ ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ. ಪ್ರಪಂಚ ಆಡ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿದೆ. ಮೋದಿ ಅವರು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಜನಗಳೆಲ್ಲ ಏನೇನೋ ಬೇಕಂತ ರೈತರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರೆ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ ಸರ್ಕಾರ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ. ಇನ್ನೊಂದು ಟೀಮನ್ನು ಅಮೆರಿಕ ಕಳಿಸಿದ್ದಾರೆ. ಜಪಾನ್ ನಲ್ಲಿ ಒಂದು ತಂಡ ಹೋಗಿದೆ. ಚೀನಾ ದೇಶಕ್ಕೆ ಮೊನ್ನೆ ವಿದೇಶಾಂಗ ಮಂತ್ರಿ ಹೋಗಿದ್ರು. ಇದು ನಡೀತಿದೆ ಅಲ್ಲ. ನಮಗೆ ಬೇಕಾಗಿರೋದು ನಡೆಯೋದಿಲ್ಲ. ಅಮೆರಿಕ ಜೊತೆಗೆ ಒಪ್ಪಂದ ಆಗಿದ್ದೆ ಆದ್ರೆ ಎಲ್ಲ ಕೃಷಿ ವಸ್ತುಗಳು, ನಿಮಗೆ ಹಾಲಿನ ಉತ್ಪನ್ನಗಳು, ನಮ್ಮ ಗೋಧಿ ಎಲ್ಲ ಏನಂತೀವಿ ಎಣ್ಣೆ ಗಿಣ್ಣೆ ಎಲ್ಲರೂ ಅಮೆರಿಕದಿಂದ ಬರಕ್ ಶುರು ಆಗ್ತದೆ. ಆ ಒತ್ತಡಕ್ಕೋಸ್ಕರ ದಿನ ಗುಡುಕ್ತಾ ಇದ್ದಾನೆ, ಟ್ರಂಪ್ ಗುಡುಕ್ತಾ ಇದ್ದಾನೆ. ಆ ಅಧಿಕಾರ ಯಾರ ಕೈಲಿದೆ ಅವ್ರ ಪರ ಆಗುತ್ತೆ. ಈ ವಿಷಯವನ್ನು ಮುಂದಕ್ಕೆ ತಂದವರು ಯಾರು ಅಂತ ಕೇಳಿದ್ರೆ ಅದು ಅಂಬೇಡ್ಕರ್ ಅವರು. ಇದನ್ನು ನೆನಪಿರಬೇಕು. ಸಣ್ಣ ಪುಟ್ಟ ವಿಷಯಗಳು ನೋಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರಿಗಾಗಿ. ಅದಕ್ಕೆ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗದಿಲ್ವೋ, ಸಂಪೂರ್ಣವಾಗಿ ಬಿಡುಗಡೆ ಸಿಗದಿಲ್ವೋ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗೋದಿಲ್ಲ ಅನ್ನೋದು ಅವ್ರು ಹೇಳಿದ್ರು. ಏನ್ರಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗೋದಕ್ಕೂ ಜಾತಿ ವ್ಯವಸ್ಥೆ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ ಮೂಲದಲ್ಲೇ ನಿಮಗೆ ಹೇಳಿದೆ ನಾನು. ಇವತ್ತು ಜಾತಿ ವ್ಯವಸ್ಥೆ ನಿಂತಿರೋದು ಎದ್ರ ಮೇಲೆ? ಸ್ವಜಾತಿ ಮದುವೆ ಮೇಲೆ. ಗಂಡು ಬೇಕಾದ್ರೆ ನಾಲ್ಕು ಮಾಡಿಕೊಳ್ಳೋಕ್ಕೋಸ್ಕರ ಕಾನೂನು ಇದ್ರು ಕೂಡ ಕಳ್ಳ ಅವಕಾಶಗಳು ಈಗಿದೆ. ಸಮಾಜ ಒಪ್ಕೊಂಡಿದೆ. ಒಂದು ಹುಡುಗಿ ನಾವು ಮಾಡಿದ್ದಾರೆ, ಒಬ್ಬರಿಗೆ ಬಿಟ್ಟಿದ್ರೆ ಇನ್ನೊಬ್ಬರಿಗೆ ನಾವು ಕನ್ಯಾ ಕೊಟ್ಟು ಮದುವೆ ಮಾಡೋ ಪರಿಸ್ಥಿತಿ ಇವತ್ತು ಪರಿಸ್ಥಿತಿ ಇದೆ. ಆದ್ರೆ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಿದೀವ? ಜಾತಿ ಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೀವ? ಎಲ್ಲ ಮೀರಿದಂತ ಒಂದು ಪ್ರಶ್ನೆ ಇದೆ. ಆಧುನಿಕವಾದ ಇವತ್ತಿನ ಪ್ರಶ್ನೆ ಮಹಿಳೆಯರೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತಿನ ಕುಟುಂಬ ಪದ್ಧತಿ ಎನ್ನುವಂಥದ್ದೇ ಸರ್ಕಾರದ ಒಂದು ಅಂಗ ಇದ್ದಂಗೆ. ಸರ್ಕಾರ ಏನು ಮಾಡುತ್ತೋ ನಮ್ಮ ಕುಟುಂಬ ಅದನ್ನು ಮಾಡುತ್ತೆ. ಹೆಂಗಸು ಇದನ್ನ ಕುಟುಂಬದ ಏನು ಪ್ರಭುತ್ವದ ಅಂಗ ಅಂತ ಕರೆದಿದ್ದಾರೆ. ಯಾಕಂತ ಕೇಳ್ರಿ, ನೀವು ಆಲೋಚನೆ ಮಾಡಿ.
ಸರ್ಕಾರ ಸುಲಿಗೆ ಮಾಡ್ಬೇಕಂತ ಹೇಳುತ್ತೆ, ಶ್ರೀಮಂತರಿಗೆ ಹಂಚ್ಬೇಕು, ಎಲ್ಲರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತು ಶ್ರೀಮಂತರಿಗೆ ಕೊಡ್ಬೇಕು. ನಮ್ಮನೇಲಿ ಹಂಗೆ ಹೆಣ್ಮಕ್ಳೆಲ್ಲ ದುಡಿತಾರೆ, ಖರ್ಚು ಮಾಡಕ್ಕೆ ಯಾರೋ ಒಬ್ರು ಯಜಮಾನ ಇರ್ತಾರೆ, ಉಡಾಳ ಮಗ ಇರ್ತಾರೆ, ಪ್ರಶ್ನೆ ಮಾಡಂಗಿಲ್ಲ. ದುಡಿಯಂತ ಕೇಳ್ತಿ ನೌಕರದಾರಾಗಿದ್ರು ಕೂಡ ATM ಎಲ್ಲ ಗಂಡನ ಕೈಲಿರ್ತಾರೆ, ಯಾವ ಆರ್ಥಿಕ ಅಧಿಕಾರ ಇಲ್ಲ ಇವತ್ತು ನಮಗೆ. ಎಂತ ಮುಂದುವರೆದಂತ ಸಮಾಜದಲ್ಲಿ ಕೂಡ ಯುರೋಪಿನಲ್ಲಿ ಕ್ರಾಂತಿಗಳೇ ಆಗಿದೆ ಅಂತ ಹೇಳ್ತಿದ್ರ, ಅಲ್ಲಿ ಕುಟುಂಬದ ಜವಾಬ್ದಾರಿ ಹೇಳ್ತಿದೆ, ಮಗುವಿನ ಜವಾಬ್ದಾರಿ ಹೇಳ್ತಿದೆ. ಈ ಕುಟುಂಬ ವ್ಯವಸ್ಥೆ ಬದಲಾಗಬೇಕನ್ನೋದಾಗಿದ್ರೆ ಕುಟುಂಬದಿಂದ ಮಹಿಳೆಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು. ಮೊದಲ ಸ್ವಾತಂತ್ರ್ಯ ಏನಪ್ಪಾ ಅಂತ ಹೇಳಿದ್ರೆ, ತಾನು ಇಚ್ಛೆ ಬಂದಂತವ್ರನ್ನ, ತನಗೆ ಸರಿ ಎನಿಸಿದವ್ರನ್ನ ಮದುವೆ ಆಗುವ ಸ್ವಾತಂತ್ರ್ಯ ಮೊದಲೇ. ಇದು ಅಂಬೇಡ್ಕರ್ ಪ್ರತಿಪಾದನೆ. ಇದಾದ ನಂತರ ಉಳಿದಿದೆಯಲ್ಲ ಪ್ರತಿಯೊಂದು ಕೂಡ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಗಬೇಕು, ದುಡಿಮೆಗೆ ಸಿಗಬೇಕು, ಸಮಾನವಾದ ಅವಕಾಶ ಎಲ್ಲ ಕಡೆ ಸಿಗಬೇಕು, ಪಾರ್ಲಿಮೆಂಟ್ ಅಲ್ಲಿ ಸಿಗಬೇಕು, ಮಿನಿಸ್ಟರ್ ಆಗಬೇಕು. ಇಲ್ಲದಿದ್ರೆ ನೀನು ಮಿನಿಸ್ಟರ್ ಆಗಿದ್ರು ಕೂಡ ಗಂಡನ ಕೂಡ ಬಡಿಸ್ಕೊಂತಿದ್ದಾರೆ, ಮಿನಿಸ್ಟರ್ಗಳು ಸಹಿತ ಗಂಡನ ಕೂಡ ಬಡಿಸ್ಕೊಂಡಿದ್ದ ನೋಡಿ. ಮಿನಿಸ್ಟರ್ಗಳು ಹೆಣ್ಮಕ್ಳು ಗಂಡ ಬಡಿದಿದ್ದು ನೋಡಿವಿ, ಮನೆ ಬಿಟ್ಟು ಹೊರಗೆ ಹಾಕಿದ್ದು ನೋಡಿದೀವಿ, ಇದೆಲ್ಲ ಇದೆ. ಇವತ್ತು ನಾನು ಇಲ್ಲಿ ಬರುವಾಗ ನನ್ನ ಹೆಂಡತಿ ಏನೋ ಮಾತಾಡಕತ್ತಿಲ್ಲ ಅಂತ ಕೇಳಿದ್ದು, ಬೆಂಗಳೂರಿನಿಂದ ನಮ್ಮ ಸಂಘದಲ್ಲಿ ಇದ್ದಂತ ಒಬ್ಬ ಮನುಷ್ಯ ಹೆಂಡತಿ ಬಡದಾರಂತೆ ಫೋನ್ ಮಾಡಿದ್ರು. 10 ವರ್ಷ ಆಗಿದೆ ಅವನಿಗೆ, ಬೋಧನೆ ಮಾಡಿ 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 ನಮ್ಮನ್ನು ಕೊಡ್ತಾರೆ ಎಲ್ಲರೂ ಕೂಡ. ನಿಮ್ಮ ಸಂಘಟನೆಯಲ್ಲಿ ಅದರ ಯಾವುದೋ ಪರಿಚಯದಲ್ಲಿ ಇತ್ತು ಅಂತೇಳಿ ಬರ್ರಿ ಹೆಂಗನ ಬಗೆಹರಿಸಿದ ಅಂತೇಳಿ ಮೊನ್ನೆ ಬಗೆಹರಿಸುವ ಇದ್ದು ತಿಂಗಳಾಗಿಲ್ಲ, ಮತ್ತೆ ಇದಕ್ಕೇನು ಉತ್ತರ ಏನು ಅದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ತಂದಿರತಕ್ಕಂಥ ಬದಲಾವಣೆ, ಅದಕ್ಕೆ ಸಂವಿಧಾನ ಎಲ್ಲರಿಗಾಗಿ, ಅಂಬೇಡ್ಕರ್ ಎಲ್ಲರಿಗಾಗಿ. ನಾನು ಟೈಟಲ್ ಬರ್ಕೊಂಡ್ಬಂದಿದ್ವಿ ಇವತ್ತೆಲ್ಲ ಮಾತಾಡ್ಬೇಕು ಅಂತ ಹೇಳಿ, ಅಂಬೇಡ್ಕರ್ ಎಲ್ಲರಿಗಾಗಿ ಅಂತ ಮಾತಾಡ್ಬೇಕು. ಏನೇ ಸಂವಿಧಾನದಲ್ಲಿ ಮಿತಿಗಳಿದೆ, ಇದ್ರ ನಿಮಗೆ ಅರ್ಥ ಆಗಲಿ. ಸಂವಿಧಾನ ಎಲ್ಲರಿಗೂ ಎಲ್ಲ ಒಳ್ಳೆ ಮಾಡೋ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಅವರೇ ಸ್ವಇಚ್ಛೆಯಿಂದ ಎಲ್ಲವರು ಬರೆಯುವಂತ ಅವಕಾಶ ಇರಲಿಲ್ಲ. ಅಂಬೇಡ್ಕರ್ ಅವರು ಕೆಲವರು ಮಾತ್ರ ಅದನ್ನು ಸೇರಿಸಿದ್ದಾರೆ, ಉಳಿದೆಲ್ಲ ಸೇರ್ಸಕ್ಕಾಗಿಲ್ಲ. ಅಂಬೇಡ್ಕರ್ ಅವರು ಬಯಸಿದಂತ ಒಂದು ಪ್ರಭುತ್ವ ಸರ್ಕಾರ ಹೇಗಿರ್ಬೇಕಪ್ಪ ಅಂತ ಬಯಸಿದ್ರು ಅಂತ ಕೇಳಿದ್ರೆ, ಅಂಬೇಡ್ಕರ್ ಅವರು ಒಂದನೇದ್ದು, ಇಡೀ ಸ್ವಾತಂತ್ರ್ಯ ಬಂದ ನಂತರ ಭೂಮಿನೆಲ್ಲ ಸರ್ಕಾರ ತಗೋಬೇಕು, ಸರ್ಕಾರ ತಗೊಂಡು ರಾಷ್ಟ್ರೀಕರಣ ಮಾಡಬೇಕು, ಅದನ್ನ ಎಲ್ಲರಿಗೂ ಭೂಮಿ ಎಷ್ಟು ಬರುತ್ತೆ ಡಿವೈಡ್ ಆಗಿ ಹಂಚಬೇಕನ್ನೋದನ್ನ ಮೊದಲ ಪ್ರತಿಪಾದನೆ ಮಾಡಿದ್ರು. ಇವತ್ತಿನ ಸರ್ಕಾರದ ಸಂಸ್ಥೆಗಳು ಯಾವುದಿದೆ ನಾವೆಲ್ಲ ಮಾಡ್ತಿದ್ದೇವೆ ಇವತ್ತು. ಏನನ್ನ ಬ್ಯಾಂಕು, ವಿಮೆ, ರೈಲ್ವೆ, ಸಾರಿಗೆ ಇವೆಲ್ಲ ಸರ್ಕಾರದ ಕೈಯಲ್ಲಿ ಇರ್ಬೇಕಂತ ಬಯಸಿದ್ರು ಅಂಬೇಡ್ಕರ್ ಅವರು. ಎಲ್ಲ ಸೇವೆಗಳೆಲ್ಲ ಸರ್ಕಾರ, ಆಸ್ಪತ್ರೆಗಳು ಎಲ್ಲ ಸರ್ಕಾರದ ಕೈಯಲ್ಲಿ ಇರಬೇಕು. ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಅವ್ರು ಕೊಟ್ಟಿರೋದಕ್ಕೆ ಪ್ರಭುತ್ವ ಸಮಾಜವಾದ. ಪ್ರಭುತ್ವ ಅಂದ್ರೆ ಸರ್ಕಾರನೇ, ಅದು ಸಮಾಜವಾದಿ ಅಂದ್ರೆ ಎಲ್ಲರಿಗೂ ಸಮಾನತೆ ತರುವಂತ ಕಾನೂನುಗಳನ್ನು ತರಬೇಕಂತೇಳಿ ಅದನ್ನು ಪ್ರತಿಪಾದನೆ ಮಾಡ್ಕೊಂತ ಹೋದ್ರು. ಅದರಲ್ಲಿ ಮೀಸಲಾತಿ ಒಂದು. ಅದಕ್ಕಾಗಿ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮುಖ್ಯ ವಿಚಾರಗಳಲ್ಲಿ ಒಂದು, ಎಲ್ಲವನ್ನು ರಾಷ್ಟ್ರೀಕರಣ ಮಾಡಬೇಕು, ಸಮಾನವಾಗಿ ಹಂಚಬೇಕು, ಸಹಕಾರಿ ಬೇಸಾಯ ಪದ್ಧತಿ ಮಾಡಬೇಕು. ಯಾರಿಗೆ ಭೂಮಿ ಕೊಡ್ಬೇಕಂತಲ್ಲ. ಈಗ ಎಲ್ಲರೂ 10 ಎಕರೆ ಭೂಮಿ ಇದ್ದವ್ರು ಏನಪ್ಪ ಅಂಬೇಡ್ಕರ್ ಈ ವಿಚಾರ ಒಪ್ಕೊಂಡ್ಬಿಟ್ಟಂದ್ರೆ ನಮ್ಮ ಭೂಮಿ ಕಸ್ಕೊಂಡ್ಬಿಡ್ತಾರೆ. ಇಲ್ಲ, ಎಲ್ಲರಿಗೂ ದುಡಿಯಂತವ್ರಿಗೆ. ಅದರ ಅರ್ಥ ಎಲ್ಲರಿಗೂ ಸಮಾನತೆ ಇರುತ್ತೆ, ಎಲ್ಲರಿಗೂ ಅನ್ನ ಸಿಗುತ್ತೆ, ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ, ಈಗ 10 ಎಕರೆ ಭೂಮಿ ಇದ್ದವ್ರಿಗೆ ಯಾಕೆ ಸಿಗಲ್ಲ? ಅವ್ರಿಗೂ ಸಿಗುತ್ತೆ, ಅವ್ರ ಮಕ್ಕಳಿಗೆ ಸಹಿತವಾಗಿ ವಿದ್ಯಾಭ್ಯಾಸ ಸಿಗುತ್ತೆ ಸರಿಯಾಗಿ ಸಿಕ್ಕಿದ್ದೆ. ಆದ್ರೆ ನಾವೆಲ್ಲ ಸರ್ಕಾರಿ ಶಾಲೆ ಎಲ್ಲರೂ ಓದಿಲ್ಲ, ಎಲ್ಲರೂ ಇವತ್ತೆಲ್ಲ ನಾವು ನೌಕರಿ ಮಾಡ್ತೇವೆ, ಬದುಕಿಲ್ಲ ನಾವೆಲ್ಲರೂ. ಹಂಗೆ ಎಲ್ಲರೂ ಸಮನಾಗಬೇಕಂತ ಹೇಳಿದ್ರೆ ಯಾರೋ ಕಡಿಮೆ ಆಗ್ಬೇಕನ್ನೋದು ಅರ್ಥ ಅಲ್ಲ. ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಸಿಗ್ಬೇಕನ್ನೋದು, ಯಾರಿಗೆ ಇಲ್ಲಿವರೆಗೂ ದೊರೆತಿಲ್ಲ ಅವ್ರಿಗೆ ದೊರೆಬೇಕನ್ನೋದು, ಯಾರು ಇಲ್ಲಿವರೆಗೂ ಅವಕಾಶದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಸಿಗ್ಬೇಕನ್ನೋದು. ನೋಡ್ರಿ, ಜಾತಿ ಪದ್ಧತಿ ಹೋಗ್ಬೇಕನ್ನೋದಾಗಿದ್ರೆ 6 ಸೂತ್ರಗಳು ಸುಮ್ಮನೆ ಓದ್ತೀನಿ, ವಿಶ್ಲೇಷಣೆ ಇಲ್ಲ, ಪುಸ್ತಕಗಳನ್ನ ಇಟ್ಕೊಂಡು ಓದ್ರಿ. ಒಂದು, ಮೊದಲನೇದೇನಪ್ಪ ಅಂದ್ರೆ ಸಹಜ ವಿವಾಹ. ಎರಡನೇದ್ದು ಸಹಜ ಭೋಜನ, ಸಹಜ ಸಹಭೋಜನ. ಇದು ಸಹಜ ಸಹಭೋಜನ ಇಲ್ಲಿ ಮಾಡ್ತೀವಿ. ನಮ್ಮ ಊರಿನ ಒಬ್ಬ ಅಸ್ಪೃಶ್ಯನೇ ನನ್ನ ಮನೆಯಲ್ಲಿ ಕರ್ಕೊಂಡು ಹೋಗಿ, ನಮ್ಮ ಗೌಡರುಗಳು, ನಮ್ಮ ಲಿಂಗಾಯತರು, ನಮ್ಮ ಜಂಗಮರು ಮನೆಯಲ್ಲಿ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಿದಾರ, ಎಲ್ಲರೂ ಸೇರಿ ಉಣ್ತಾ ಇದಾರ ಅನ್ನೋದು ಪ್ರಶ್ನೆ ಹಂಗೆ ಉಳಿದಿದ್ದೀವಿ. ನಮ್ಮೂರ ಲಿಂಗಾಯತರ ಮಠದಲ್ಲಿ ಕೂಡ ಏನಾದ್ರು ಕಾರ್ಯಕ್ರಮ ಆದ್ರೆ ಊರ ದಲಿತರನ್ನ ಕರ್ಕೊಂಡು ಹೋಗಿ ಒಳ ಕುಂದಿಸ್ತೀವಿ ಅನ್ನೋದು ಉಳಿದಿದೆ. ಸಹಜ ಭೋಜನ ಅನ್ನೋಂಥದ್ದು ಸಹಜ ಆಗ್ಬೇಕಂತ ಅದು ಒತ್ತಾಯದಿಂದ ಎಲ್ಲರೂ ನಾವೆಲ್ಲ ಫೋಟೋದ ಲಕ್ಷಣಕ್ಕಲ್ಲ, ಸಹಜ ಆಗ್ಬೇಕು. ಮೂರನೇದ್ದು ಪ್ರಭುತ್ವ ಸಮಾಜವಾದ. ಈಗಾಗಲೇ ನಿಮ್ಗೆ ಹೇಳಿದೆ, ಪ್ರಭುತ್ವ ಸಮಾಜವಾದ ಅಂದ್ರೆ ಏನು? ಭೂಮಿ ಎಲ್ಲವೂ ಸಹ ಸರ್ಕಾರ ನಡೆಸಬೇಕು, ಎಲ್ಲರಿಗೂ ಹಂಚಿಕೆ ಮಾಡಬೇಕು. ನಾಲ್ಕನೇದ್ದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ. ಇವತ್ತು ಬಂದಿರುವಂಥದ್ದು ರಾಜಕೀಯ ಪ್ರಜಾಪ್ರಭುತ್ವ. ರಾಜಕೀಯ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಓಟು ಎಲ್ಲರಿಗೂ
ಒಬ್ಬರಿಗೊಂದು ಓಟ್ ಅಂತ ಬಂದಿದೆ ಇವತ್ತು. ಅದು ಕೂಡ ಅಂಬೇಡ್ಕರ್ ಅವರು ಬಹಳ ಪ್ರಯತ್ನ ಮಾಡಿ ಶ್ರಮ ಪಟ್ಟು ಬಂದಿರುವಂಥದ್ದು. ಆದ್ರೆ ಆರ್ಥಿಕ ಸಮಾನತೆ ಇಲ್ಲಿದೆ. ಓಟ್ ಎಲ್ಲರಿಗೂ ಒಂದೇ ಇದೆ, 18 ವರ್ಷ ಆದಂತವರಿಗೆ ಎಲ್ಲರಿಗೂ ಒಂದೇ ಇದೆ. ನಿಮಗೆ ಆಸ್ತಿ ಎಲ್ಲರಿಗೂ ಒಂದೇ ಇದೆ. ಸಮಾಜದಲ್ಲಿ ಎಲ್ಲರೂ ಸಮಾನತೆಯಲ್ಲಿದೆ. ಕೆಲವರಿಗೆ ಹುಟ್ಟಿನಿಂದಲೇ ಇವತ್ತು ಮೇಲೆ, ಹುಟ್ಟಿನಿಂದಲೇ ಕೆಳಗೆ. ಅದೇ ನಿಮ್ಗೆ ಹೇಳಿದೆ, ಎಲ್ಲಾ ಮಠಗಳು ನೋಡ್ರಿ ಇವತ್ತೆಲ್ಲ ಎಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಮಠಗಳೆಲ್ಲ ಎಲ್ಲಿದ್ದಾವೆ, ಯಾವ ಸ್ಥಾನದಲ್ಲಿದ್ದಾರೆ, ಇದು ನೋಡ್ಬೇಕು ನಾವು. ಹಂಗಾಗಿ ಸಾಮಾಜಿಕ ಸಮಾನತೆಯು ಸಿಕ್ಕಿದ್ದಾದ್ರೆ, ಆರ್ಥಿಕ ಸಮಾನತೆ ಸಿಕ್ಕಿದ್ದಾದ್ರೆ, ರಾಜಕೀಯ ಸಮಾನತೆಗೊಂದು ಅದಕ್ಕೊಂದು ಏನಾದ್ರೂ ಒಂದು ಅರ್ಥ ಬರುತ್ತೆ. ಇದು ಬರಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ನಾವು ನೋಡ್ಬೇಕು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಅವರನ್ನ ಇವತ್ತು ನೆನೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಒಂದು ಹೊಸ ಸಮಾಜ ಕಟ್ತೀವಿ ಅಂತ ಅರ್ಥ. ನಾವೇನು ಪೀಠಿಕೆಯನ್ನು ಓದಿದ್ವಿ, ಅದರ ಮೌಲ್ಯಗಳನ್ನ ಕನಿಷ್ಠ ಕಾಲ ನಮ್ಮ ಜೀವನದಲ್ಲಿ ನಮ್ಮ ಬದುಕಲ್ಲಿ ಏನಾದ್ರು ಅಳವಡಿಸ್ಕೊಳ್ಳೋಕ್ಕೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತೀವಿ ಅಂತ ಅದರ ಅರ್ಥ. ಏನಾದ್ರು ಕನಿಷ್ಠ ಕಾಲ ಸ್ವಲ್ಪ ಆದ್ರೂ ಮಾಡಬೇಕು. ಅದನ್ನು ಮಾಡುವ ನಿಟ್ಟಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಒಂದು ಸಮಯ ಅಂತ ಇರ್ತಲ್ಲ, ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಎಂದು ಅಸಮಾನತೆ ಉಂಟು, ಬೇರೆ ಜಾತಿ ಅಲ್ಲ, ಎಂದು ಅಸಮಾನತೆ ಉಂಟು ಅವತ್ತಿನಿಂದ ಇವತ್ತಿನವರೆಗೆ ಬಂದಿರತಕ್ಕಂಥ ನೀವು 3 ಹಂತಗಳನ್ನು ಹೇಳಿದೆ. ಆ 3 ಹಂತಗಳಲ್ಲಿ ಆಯಾ ಸಂದರ್ಭಕ್ಕೆ ನಡೆದಂತ ಪ್ರಯತ್ನದಲ್ಲಿ ಯಶಸ್ವಿ ಆಗಿರುವಂತ, ಸಮಾಜಕ್ಕೆ ಬೆಳಕಾಗಿರುವಂತ ಆ ಸಮಸ್ಯೆಗಳು ಇವತ್ತು ಇನ್ನಷ್ಟು ಕಗ್ಗಂಟಾಗಿ ಜಾತಿ ಒಂದಲ್ಲ ಮತ್ತೊಂದಲ್ಲ ಇನ್ನೊಂದು ರೂಪದಲ್ಲಿ ಪ್ರತಿಯೊಂದು ಇವತ್ತು ಜಾತಿ ಉಪಜಾತಿಗಳ ಸಂಘಟನೆಗಳಾಗಿ ಒಬ್ಬರನ್ನೊಬ್ಬರು ಸೇರಿದಂಗಾಗಿ ಎಲ್ಲರೂ ಗುಂಪಾಗಿ ಇವತ್ತು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅಡ್ಡಿಯಾಗಿ ನಿಂತಿರುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ. ಅದಕ್ಕಾಗಿ ನಮ್ಮ ಇವತ್ತಿನ ಗುರಿ ಏನು? ಕೊನೆಯ ಮಾತು 2 ನಿಮಿಷ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇವತ್ತಿನ ಚಿಂತಕರು ಹೇಳ್ತಾ ಇದ್ದಾರೆ, ಭಾರತ ದೇಶದ ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಮುಖ್ಯವಾದಂತಹ ಒಂದು ಶತ್ರು ಯಾರಪ್ಪ, ವಿರೋಧಿ ಯಾರಪ್ಪ ಅಂತ ಹೇಳಿದ್ರೆ, ಒಂದು ಬ್ರಾಹ್ಮಣವಾದ, ಮತ್ತೊಂದು ಬಂಡವಾಳವಾದ. ಪ್ರಪಂಚನೆಲ್ಲ ತನ್ನ ಕೈಯಲ್ಲಿ ಇಟ್ಕೊಂಡು ಮನೆ ಮನೆಗೆ ಬಂದು ನಮ್ಮನ್ನು ಆಳ್ವಿಕೆ ನಡೆಸ್ತಕ್ಕಂಥ ಬಂಡವಾಳವಾದ ಅದು ಮೊದಲು, ಅದು ಇವತ್ತು ಎಲ್ಲರನ್ನು ಎಗಲೇರಿ ಕುಂತಿದೆ. ಮೋದಿ ಅವರು ದೊಡ್ಡವರಲ್ಲ, RSS ಮುಖಂಡರು ದೊಡ್ಡವರಲ್ಲ, ಮಠಾಧಿಪತಿಗಳು ದೊಡ್ಡವರಲ್ಲ, ಅವರು ನಡೆಸ್ತಕ್ಕಂಥವ್ರು ಇವತ್ತು ಕಾರ್ಪೊರೇಟ್ ಕಂಪನಿಗಳು ನೆನ್ಪಿಟ್ಕೊಳ್ಳಿ. ಅವ್ರ ಆಸ್ತಿಗಳು 5 ಲಕ್ಷ ಕೋಟಿ, 4 ಲಕ್ಷ ಕೋಟಿ, 10 ಕಂಪನಿಗಳು, ಇಡೀ ಎಲ್ಲ ದೇಶವನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು, ನೀತಿಗಳನ್ನು ಮಾಡುತ್ತವ್ರು ಅವರು. ಅವರಿಗೆ ಬೇಕಾಗಿದೆ ದೇಶವನ್ನು ಒಳದಾದಂಥದ್ದು. ಅವರು ಇವತ್ತೆಲ್ಲ ಕಡೆ ಎಲೆಕ್ಷನ್ ನಡೆಸ್ತಿದ್ದಾರೆ, ಅವರು ಜಾತಿ ಸಂಘಟನೆಗಳನ್ನು ಮುನ್ನಡೆಸ್ತಿದ್ದಾರೆ, ಅದು ಫಂಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಉಪಜಾತಿ ಸಂಘಟನೆಗಳನ್ನು ಕಟ್ಟಿ ಬೆಳೆದಾಳನ್ನು ಮಾಡಿ ಒಬ್ಬರ ಮನೆಗೆ ಒಬ್ಬರು ಮಾಡುವಂತ ನೀತಿಗಳನ್ನ ಅವರು ತುಂಬಿಸ್ತಾ ಇದ್ದಾರೆ. ಎಷ್ಟು ವಿಜ್ಞಾನಗಳ ನಂತರ ಈ ಟಿವಿನಲ್ಲಿ ಎಲ್ಲಿಯೂ ಸಹಿತವಾಗಿ ನಾನು ನಿಮಗೆ ಒಂದೇ ಉದಾಹರಣೆ, ಎಷ್ಟು ಟಿವಿಗಳಿವೆ, ಇಷ್ಟೊಂದೆಲ್ಲ ಸರ್ವೆಗಳು ಮಾಡ್ತಿದ್ದಾರೆ. ಯಾಕೆ ಭಾರತ ದೇಶದಲ್ಲಿ ಎಷ್ಟು ಊರುಗಳಲ್ಲಿ ಅಸ್ಪೃಶ್ಯತೆ ಇದೆ, ಎಷ್ಟು ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅಂತ ಒಂದು ಸರ್ವೆ ಮಾಡೋದು ಕೇಳಿದ್ರೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಬಂಡವಾಳಿಗಳು ಬ್ರಾಹ್ಮಣವಾದಿಗಳು ಒಂದಾಗಿ ಇವತ್ತು ಪ್ರಭುತ್ವ ಹಿಡ್ಕೊಂಡಿದ್ದಾರೆ. ಎಲ್ಲಾ ಮಠಗಳನ್ನು ಹಿಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಕೆಲವನ್ನ ಹೊರತುಪಡಿಸಿ ಪ್ರಶ್ನೆ ಮಾಡ್ಲಿಕ್ಕೆ ಉಳಿದಿರ್ತಕ್ಕಂಥ ಬಸವಾದಿ ಶರಣರ ನಿಜವಾದ ವಿಚಾರವನ್ನು ಯಾರು ಇವತ್ತಿನ್ನು ಬದುಕಿಸಿಕೊಂಡಿದ್ದಾರೋ ಅಂತವ್ರನ್ನ ಹೊರತುಪಡಿಸಿ, ಸಂಘ ಸಂಸ್ಥೆಗಳಲ್ಲಿ ಕೆಲವು ಹೋರಾಟಗಾರನ ಎಡಪಂಥೀಯರನ್ನ, ದಲಿತ ಮತ್ತೊಂದು ಸಂಘಟನೆಗಳನ್ನು ಹೊರತುಪಡಿಸಿ ಇಡೀ ದೇಶದಾದ್ಯಂತ ಎಲ್ಲಾ ಸಂಸ್ಥೆಗಳನ್ನು ಇವತ್ತು ಅವ್ರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತ ಆಟ ಆಡಿಸ್ತಿದ್ದಾರೆ. ಇದು ನಮ್ಗೆ ಸ್ಪಷ್ಟ ಆಗಬೇಕು. ಈ ಹೋರಾಟ ಆ 2 ಶಕ್ತಿಗಳ ವಿರುದ್ಧ ನಮ್ಮ ಕಣ್ಣೆದುರಿ ಕಾಣುವಂಥದ್ದು ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಬರೀ ಜಾತಿ, ಕಣ್ಣೆದುರಿ ಕಾಣುವಂಥದ್ದು ಬರೀ ಧರ್ಮ, ಕಣ್ಣೆದುರಿಗೆ ಎಲ್ಲರಿಗೂ ಟಾರ್ಗೆಟ್ ಆಗಂತದ್ದು ಬರೀ ಮುಸ್ಲಿಮರು. ನೋಡ್ರಿ, ನಮ್ಮ ಜೊತೆಗೆ ಬದುಕುವಂತ ಯಾರು ಅಂಬೇಡ್ಕರ್ ಎಲ್ಲಿ ಹೇಳಿಲ್ಲ. ಬಹಳ ಸ್ಪಷ್ಟ ಮತ್ತೆ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ನಾನು ಬಂಡವಾಳವಾದ, ಬ್ರಾಹ್ಮಣವಾದ ಇಡೀ ದೇಶವನ್ನು ಹೊಡೆದಾಡ್ತಾ ಇದೆ. ದೇಶವನ್ನು ಇವತ್ತು ಈ ಹಂತಕ್ಕೆ ತಂದಿದೆ. ನಿರುದ್ಯೋಗ ಇವತ್ತು ಹೆಚ್ಚಾಗಿದೆ. ಮತ್ತಷ್ಟು ಯಂತ್ರಗಳು ಬರ್ತವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತೆಲ್ಲ ಕೃತಕ ಬುದ್ಧಿಮತ್ತೆ ಬಂದು ಇನ್ನ ನಿರುದ್ಯೋಗ ಉಂಟಾಗುತ್ತೆ, ಕೆಲಸ ಇಲ್ಲಂಗಾಗುತ್ತೆ. ಎಲ್ಲವೂ ದೇಶದ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಹೋಗ್ತದೆ. ಇಡೀ ಭಾರತ ದೇಶ ಎಷ್ಟು ಅಸಮಾನತೆ ಹೆಚ್ಚಾಗಿ, ಸಮಾನತೆ ಬಗ್ಗೆ ಮಾತಾಡ್ತೀವಿ, ಬಸವನ ಬಗ್ಗೆ ಮಾತಾಡ್ತೀವಿ. ಅಸಮಾನತೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ 1% ಭಾರತ ದೇಶದ ಶ್ರೀಮಂತರ ಕೈಯಲ್ಲಿ 41% ಆಸ್ತಿ, 1% ಶ್ರೀಮಂತರ ವರ್ಷದ ಗಳಿಕೆ ಇಡೀ ದೇಶದ ಗಳಿಕೆಯಲ್ಲಿ ಆದಾಯದಲ್ಲಿ 72% ಇವತ್ತು ಇಡೀ ಎಲ್ಲ ಕೆಲವೇ ಶ್ರೀಮಂತರ ಕೈಯಲ್ಲಿ ಆಗ ಹೋಗ್ತಾ ಇದೆ. ಸಮಾನತೆ ಹಿನ್ನೆಲೆ ಅಸಮಾನತೆ ಹೆಚ್ಚಾಗ್ತಾ ಇದೆ. ಇದನ್ನ ಪ್ರಶ್ನಿಸ್ತಕ್ಕಂಥ
ರೈತರು, ಕಾರ್ಮಿಕರು ಎಲ್ಲರೂ ಕೂಡ ನಾವು ಇವತ್ತೊಂದು ಪ್ರಶ್ನೆನೇ ಮಾಡಬಾರ್ದಂದ್ರೆ ದಿನ ಬೆಳಿಗ್ಗೆ ಎದ್ರೆ ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು. ಧರ್ಮಸ್ಥಳಕ್ಕೆಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಹೋಗ್ಬೇಕು, ಪ್ರದರ್ಶನ ಹಾಕಿ ಬರ್ಬೇಕು, ಅವ್ರು ಉಂಡಿ ತುಂಬಬೇಕು. ದಿನ ಬೆಳಿಗ್ಗೆ ಎದ್ರೆ ಅಂದ್ರೆ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು. ಕಷ್ಟ ಆಯ್ತು ಅಂತ ಹೇಳಿದ್ರೆ ಕಷ್ಟ ಕಾರಣ ಯಾರಪ್ಪ ಅಂತ ಕೇಳಿದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜಾತಿಯಲ್ಲಿ ಬಂದಿರುವಂತ ಒಂದು ಬದಲಾವಣೆಯನ್ನ ನಾನು ಹೇಳಬೇಕಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಜಾತಿಯ ಕಾರಣಕ್ಕಾಗಿ ಶೋಷಣೆ ಅನ್ನುವಂಥದ್ದು ದಲಿತರನ್ನ, ಅಸ್ಪೃಶ್ಯರನ್ನ ಬಿಟ್ಟರೆ, SC ಅನ್ನು ಬಿಟ್ಟರೆ ಉಳಿದವರಿಗೆ ಗೊತ್ತಿಲ್ಲ. ಬೇರೆದವ್ರಿಗೆ ಪ್ರಶ್ನೆ ಮಾಡೋ ಶಕ್ತಿ ಬಂದಿದೆ. ರಾಜಕೀಯವಾಗಿ ಕೂಡ ಒಂದು ಸೇರ್ ಪಡೆದಿದ್ದಾರೆ ಅವರೆಲ್ಲ. ಜಾತಿ ಕಾರಣಕ್ಕೆ ನಾಯಕರನ್ನ ಯಾರಾದ್ರೂ ಮಾತಾಡಿದ್ರೆ ವಾಪಸ್ ಕೈಯಾಗಿ ಬಡಿಗಿಡ್ಕೊಂತಾರೆ, ಕುರುಬರು ಕೇಳಿದ್ರೆ ಬಡಿಗಿಡ್ಕೊಂತಾರೆ. ಆದ್ರೆ ಜಾತಿಯ ಕಾರಣಕ್ಕಾಗಿ ಇವತ್ತು ಇಡೀ ಸಮಾಜ ಕಡೆಗಿಟ್ಟಿರೋದು ಯಾರಪ್ಪ ಅಂತ ಕೇಳಿದ್ರೆ ಅವರು ದಲಿತರಾಗಿದ್ದಾರೆ. ಆದ್ರೆ ಉಳಿದವರಿಗೆ ಆರ್ಥಿಕ ಶೋಷಣೆ, ಹಿಂದುಳಿದ ಪರಿಸ್ಥಿತಿ, ಬಡತನ ಇದೆ, ಅದೆಲ್ಲ ಇದೆ. ಇದನ್ನ ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭಕ್ಕೆ ಇಡೀ ದೇಶದಾದ್ಯಂತ ಇದನ್ನೆಲ್ಲ ಏನ್ ಮಾಡ್ತಿದಾರಪ್ಪ ಅಂದ್ರೆ ಮುಸ್ಲಿಮರಿಗೆಲ್ಲ ಹಚ್ತಾ ಇದ್ದಾರೆ, ದಿನ ಬೆಳಿಗ್ಗೆ ಹತ್ರ ಗಲಾಟೆ ಹಚ್ತಾ ಇದ್ದಾರೆ, ದಲಿತರ ಮೇಲೆ ಹಚ್ತಾ ಇದ್ದಾರೆ. ಹಿಂಗಾಗಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಯಾರು ಬಾಧಿತರಾಗಿದ್ದಾರೋ, ಯಾರು ಕಾರಣರಲ್ಲವೋ, ಯಾರು ಬಡವರೋ, ಯಾರು ದುಡಿದು ಬಂದಿದ್ದಾರೋ. ಇವತ್ತು ನಾವು ಸಿದ್ಧಾಂತ ಪ್ರಾಣಿಕರ ಇದು ಓದಿದಂಗೆ ಏನಪ್ಪಾ ಅಂದ್ರೆ ಅವರ ವಚನ ಓದಿದಂಗೆ ಯಾರು ಈ ದೇಶವನ್ನ ನಾಯಿಯಾಗಿ ಕಾಯ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ಬೆಕ್ಕಾಗಿ ಯಾರು ಕಬ್ಬು ಹಾಕಿ ಕುಡಿತಾ ಇದ್ದಾರೆ ಅವರು ತೆಂಗಲ್ಲಿ ಕುಡಿಸುವಂತ ಕೆಲಸವನ್ನು ಇವತ್ತು ಪ್ರಭುತ್ವ ಮಾಡ್ತಾ ಇದೆ, ಟಿವಿ ಮಾಡ್ತಾ ಇದೆ, ಎಲ್ಲರ ಮೊಬೈಲ್ ಮಕ್ಕಳು ಮಾಡ್ತಾ ಇದೆ. ಇದು ನಾವು ಅರಿವನ್ನು ಎಲ್ಲರಿಗೂ ತುಂಬಬೇಕು. ಇದು ತಿಳಿಸಿ ತಿಳುವಳಿಕೆ ನಮ್ಗೆ ಬರಬೇಕು. ಹಂಗಾಗಿ ಆ ನಿಟ್ಟಲ್ಲಿ ನಾವೆಲ್ಲ ಇವತ್ತಿನ ಒಂದು ಚರ್ಚೆಯನ್ನು ಕೂಡ ನಮ್ಮ ನಡುವೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ಲಿಕ್ಕೆ, ಒಂದಷ್ಟು ವಿಷಯಗಳನ್ನು ಹೊಸದಾಗಿ ತಿಳ್ಕೊಳ್ಳಿಕ್ಕೆ ಒಂದು ಹೆಜ್ಜೆ ಅಂತ ಇಟ್ಕೊಂಡು ಈ ಪ್ರಯತ್ನ ಮಾಡ್ತಕ್ಕಂಥ ಬಸವ ಕೇಂದ್ರದ ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಅದನ್ನ ಗಟ್ಟಿಯಾಗಿ ಮುನ್ನಡೆಸ್ತಕ್ಕಂಥ ಒಂದು ತಂಡ ಏನಿದೆ ಅವರೆಲ್ಲರಿಗೂ ಕೂಡ ನಮಸ್ಕಾರ. ಬಹಳಷ್ಟು ಹೊತ್ತು ನೀವು ಕೊಟ್ಟಂತ ಸಮಯಕ್ಕಿಂತ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು ವಿಷಯ ಅಲ್ಲಿಲ್ಲ ಆಯ್ತು, ಬಹಳಷ್ಟು ಚರ್ಚೆ ಮಾಡಾಗಿದೆ. ನಿಮ್ಮೊಂದಿಗೆ ಈ ಸಂವಾದವನ್ನ, ವಾದವನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಸೆಷನ್ಗೋಸ್ಕರ ಎಲ್ಲರಿಗೂ ನಮಸ್ಕಾರ.